ಈ ಕನ್ನಂಗಡ ಆಶ್ರಮದಲ್ಲಿ ಇದನ್ನ ಭಕ್ತಿ ಮಾರ್ಗ ಅಂತ ಕರೀತಾರೆ. ಅಲ್ಲಿ 24 ಗಂಟೆ ರಾಮ ಜಪ ನಡೀತಾ ಇರುತ್ತೆ. 24 ಗಂಟೆ ಮೊದಲು ಈಗೆಲ್ಲ. ಈಗ ಏನ್ ಮಾಡ್ತಾರೆ, ಬೆಳಿಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಅರ್ಧ ಗಂಟೆ ಹೆಂಗಸರು, ಅರ್ಧ ಗಂಟೆ ಗಂಡಸರು. ಆದ್ರೆ ಒಂದೇ ಮಂತ್ರ. ಯಾವುದನ್ನ? ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. 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 ಇದೇ ಮಂತ್ರ. ಅಲ್ಲಿ ಕೃಷ್ಣಬಾಯಿ ಅವರ ಸಮಾಧಿ ಮತ್ತೆ ಕನಂಗಡ ರಾಮದಾಸರ ಸಮಾಧಿ ಎರಡು ಪಕ್ಕದಲ್ಲಿದೆ. ಪಕ್ಕದಲ್ಲಿ ಬೇರೆ ಬೇರೆನೇ ಇದೆ. ಮಧ್ಯದಲ್ಲಿ ಅವ್ರದ್ದು ಸಮಾಧಿ ಮಾಡಿದ್ದಾರೆ. ಅದರ ಸುತ್ತೋ ತರ ಜಾಗ ಮಾಡಿದ್ದಾರೆ. ಒಳಗಡೆನೆ ಅದು ಒಂದು ಮಂದಿರದಲ್ಲೇ. ಸೊ ಅಲ್ಲಿ ಒಂದು ಅರ್ಧ ಗಂಟೆ ಈ ಈ ಈ ಸಮಾಧಿಗೆ, ಇನ್ನು ಅರ್ಧ ಗಂಟೆ ಆ ಕಡೆ ಸಮಾಧಿಗೆ, ಹೀಗೆ ಆಲ್ಟರ್ನೇಟ್ ಮಾಡ್ತಾ ಇರ್ತಾರೆ. ನಿಮ್ಗೆ ಭಕ್ತಿ ಮಾರ್ಗ ಬೇಕು ಅಂದ್ರೆ ಅಲ್ಲಿ ಹೋಗ್ಬೇಕು. ನನಗೆ ಈ ಮಂತ್ರ ಗೊತ್ತಾಗಿದ್ದ ಅಲ್ಲಿ ಒಂದು ಸಾರಿ ಈ ಆಕ್ಟರ್ ಅನಂತ್ ಕುಮಾರ್ ಯಾರು ಅನಂತನಾಗ್ ಬಂದಿದ್ರು. ಅವರು ಕೂಡ ಇದನ್ನು ಹೇಳ್ತಾ ಇದ್ರು. ಅಲ್ಲಿ ಹಾರ್ಮೋನಿಯಂ ಬಾರಿಸ್ಕೊಂಡು ಹೇಳ್ತಾ ಇದ್ರು. ಆಮೇಲೆ ಗೊತ್ತಾಯ್ತು ಅವರು ಚಿಕ್ಕ ವಯಸ್ಸಿನೆಲ್ಲ ಆಶ್ರಮದಲ್ಲಿ ಬೆಳೆದಿದ್ರು ಅಂತ. ಹಾಗೆ ಈಗಲೂ ಕೂಡ ಅವರು ಒಂದು ಇಂಟರ್ವ್ಯೂ ಆದಾಗ ಅವರು ಹೇಳ್ಕೊತಾ ಇರ್ತಾರೆ, ನಾನು ಅಲ್ಲಿ ಪಪ್ಪ ಮತ್ತೆ ಅಮ್ಮ ಮಾತೆ ಅಂತ ಕರೀತಾರೆ ಇವ್ರನ್ನ. ಕೃಷ್ಣಬಾಯಿ ಪಪ್ಪ ಅಂತ ಕರೀತಾರೆ ಅವ್ರನ್ನ, ರಾಮದಾಸರನ್ನ. ಈಕೆನ ಅವ್ರ ಮಾತೆ ಅವರ ಆಶ್ರಮದಲ್ಲಿ ಬೆಳೆದ್ವಿ ನಾವು ಅಂತ ಹೇಳ್ಕೊತಾ ಇರ್ತಾರೆ. ಅಲ್ಲಿ ಬಂದವ್ರಿಗೆಲ್ಲ ಇದೇ ಮಂತ್ರ. ಬೆಳಗೆರೆ ಕೃಷ್ಣ ಶಾಸ್ತ್ರಿಗಳು ಕೂಡ ಅಲ್ಲಿ ಹೋಗಿ ತಿಂಗಳಗಟ್ಟೆ ಇರ್ತಾ ಇದ್ರು. ಅವರು ಹೇಗೆ ರಮಣ ಮಹರ್ಷಿಗಳ ಆಶ್ರಮದಲ್ಲಿ 6 ತಿಂಗಳಿದ್ರಂತೆ, ಇಲ್ಲೂ ಕೂಡ ಅವರು ಹಾಗೆ ಹೋದಾಗೆಲ್ಲ ಅಲ್ಲೆಲ್ಲ ಇರ್ತಾ ಇದ್ರಂತೆ. ಅವರು ಕೂಡ ವಿಟ್ನೆಸ್ ಆಗಿ ಹೇಳ್ತಾರೆ. ರಾಮದಾಸರನ್ನ ಮತ್ತೆ ಕೃಷ್ಣಬಾಯಿಯನ್ನ ಅವರು ಕಣ್ಣಾರೆ ಕಂಡದ್ದನ್ನ ವರ್ಣಿಸ್ತಾ ಇದ್ರು. ಈವನ್ ರಮಣ ಮಹರ್ಷಿಗಳನ್ನ ಕೂಡ ಅವರು ವರ್ಣಿಸ್ತಾ ಇದ್ರು. ಯಾಕೆಂದ್ರೆ ರಮಣ ಮಹರ್ಷಿಗಳು ಇದ್ದಾಗ ಅಲ್ಲಿ ಇದ್ದಿದ್ದವರು, ಅದರಿಂದ ಇದು ಐ ವಿಟ್ನೆಸ್ ಸಿಕ್ದಂಗಾಗುತ್ತೆ. ಈವನ್ ಗಾಂಧೀಜಿನ ಅವರು ಕಣ್ಣಾರೆ ನೋಡಿದ್ರಂತೆ. 1 ತಿಂಗಳು ಅವ್ರ ಜೊತೆಯಲ್ಲಿ ಇದ್ದವರಂತೆ, ಗಾಂಧೀಜಿ ಜೊತೆಯಲ್ಲಿ. ನಾವು ಗಾಂಧಿ ಜಯಂತಿ ಬಂದ್ರೆ ಹೇಳಿದ್ರಿ, ಗಾಂಧೀಜಿ ಜಯಂತಿ ಬಂದ್ರೆ ಗಾಂಧೀಜಿ ಏನು ಅನ್ನೋದು ಚಿಂತನೆ ಮಾಡೋಣ. ಮತ್ತೆ 18 ವರ್ಷಗಳ ಕಾಲ ಮುಕುಂದೂರು ಸ್ವಾಮಿಗಳ ಜೊತೆನಲ್ಲಿದ್ದವರು, ಒಡನಾಡಿಯಾಗಿ ಅವ್ರ ಜೊತೆಲಿ ತುಂಬಾ ಕ್ಲೋಸ್ ಆಗಿತ್ತವ್ರು. ಹೀಗೆ ಅವ್ರದ್ದು ಕೇಳಬೇಕು, ತುಂಬಾ ಚೆನ್ನಾಗಿರುತ್ತೆ ಅವ್ರ ಮಾತುಗಳು. ಅವರು ಅದರ ಬಗ್ಗೆ ಎಲ್ಲ ಪುಸ್ತಕಗಳು ಬರೆದಿದ್ದಾರೆ. ಅವ್ರು ಬರೆದಿರೋ ಪುಸ್ತಕದಲ್ಲಿ ಕನ್ನಡ ಆಶ್ರಮದಲ್ಲಿ ಇದ್ದಾಗ ಹೇಗೆ ಇವರು ಹಾಗೆ ಗಾಂಧೀಜಿ ಅವರ ಇದರಲ್ಲಿ ಹೇಗಾಯಿತು ಅವೆಲ್ಲ ಕ್ಲೀನ್ ಆಗಿ ಬರ್ಕೊಂಡಿದ್ದಾರೆ ಅವರು. ಆ ಥರ ಇಲ್ಲಿ ಏನಾದ್ರೂ ಇಟ್ಕೊಳ್ಳಿ. ಇಲ್ಲಿ ಇವಾಗ ನಾವು ಬರ್ಬೇಕಾಗಿರೋದು ಮಂತ್ರವನ್ನು ನಾನು ಹೇಳ್ಕೊಡ್ತೀನಿ. ಅದನ್ನ ಎಲ್ಲರೂ ಹೇಳೋದಕ್ಕೆ ಪ್ರಯತ್ನ ಮಾಡೋಣ. ನಾನು ಮೊದಲೇ ಎತ್ಕೊಂತಾನೆ ಸಿಂಪಲ್ ಆಗಿರೋದು ಹೇಳ್ಕೊಡ್ತೇನೆ. ರಾಮ 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 ಜಯ ರಾಮ 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 ಹೇಳಿ. ರಾಮ 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 ಜಯ ರಾಮ 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 ಜಯ ರಾಮ 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 ಜಯ ರಾಮ 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 ರಾಮ.
दशरथ नंदन राम राम राम, दशमुख मर्दन राम राम राम, दशरथ नंदन राम राम राम, दशमुख मर्दन राम राम राम, पशुपति नंदन राम राम राम, पशुपति नंदन राम राम राम, पाप विमोचन राम राम राम, पाप विमोचन राम राम राम, राम 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 राम, जय राम 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 राम, राम 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 राम, जय राम 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 राम, अनाथ रक्षक राम राम राम, आपद बांधव राम राम राम, अनाथ रक्षक राम राम राम, आपद बांधव राम राम राम, राम 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 राम, जय राम 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 राम, राम 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 राम, जय राम 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 ರಾಮ್. ಹೀಗೆ ಸಣ್ಣಕ್ಕಿದ್ರೆ ಎಲ್ರಿಗೂ ಹೇಳೋದಕ್ಕೆ ಈಸಿ ಆಗುತ್ತೆ. ಹಾಗೆ ಇನ್ನೊಂದು ಕೃಷ್ಣ ರಾಮ ಗೋವಿಂದ ಹರೇ ರಾಮ ಕೃಷ್ಣ ಗೋವಿಂದ ಹೇಳಿ. ಕೃಷ್ಣ ರಾಮ ಗೋವಿಂದ ಹರೇ ರಾಮ ಕೃಷ್ಣ ಗೋವಿಂದ, ಕೃಷ್ಣ ಕೇಶವ ಗೋವಿಂದ ಹರೇ ರಾಮ ಕೃಷ್ಣ ಗೋವಿಂದ, ಕೃಷ್ಣ ಕೇಶವ ಗೋವಿಂದ ಹರೇ ರಾಮ ಕೃಷ್ಣ ಗೋವಿಂದ, ನಂದ ನಂದನ ಗೋವಿಂದ ಹರೇ ರಾಮ ಕೃಷ್ಣ ಗೋವಿಂದ, ನಂದ ನಂದನ ಗೋವಿಂದ ಹರೇ ರಾಮ ಕೃಷ್ಣ ಗೋವಿಂದ, ಕೃಷ್ಣ ಕೇಶವ ಗೋವಿಂದ ಹರೇ ರಾಮ ಕೃಷ್ಣ ಗೋವಿಂದ, ನಂದ ನಂದನ ಗೋವಿಂದ ಹರೇ ರಾಮ ಕೃಷ್ಣ ಗೋವಿಂದ, ನವನಿತ ಚೋರ ಗೋವಿಂದ ಹರೇ ರಾಮ ಕೃಷ್ಣ ಗೋವಿಂದ, ನವನಿತ ಚೋರ ಗೋವಿಂದ ಹರೇ ರಾಮ ಕೃಷ್ಣ ಗೋವಿಂದ, ವಿಜಯ ಗೋಪಾಲ ಗೋವಿಂದ ಹರೇ ರಾಮ ಕೃಷ್ಣ ಗೋವಿಂದ, ವಿಜಯ ಗೋಪಾಲ ಗೋವಿಂದ ಹರೇ ರಾಮ ಕೃಷ್ಣ ಗೋವಿಂದ, ವೇಣು ವಿಲೋಲ ಗೋವಿಂದ ಹರೇ ರಾಮ ಕೃಷ್ಣ ಗೋವಿಂದ, ವೇಣು ವಿಲೋಲ ಗೋವಿಂದ ಹರೇ ರಾಮ ಕೃಷ್ಣ ಗೋವಿಂದ, ವಿಜಯ ಗೋಪಾಲ ಗೋವಿಂದ ಹರೇ ರಾಮ ಕೃಷ್ಣ ಗೋವಿಂದ, ನಂದನಂದನ ಗೋವಿಂದ ಹರೇ ರಾಮ ಕೃಷ್ಣ ಗೋವಿಂದ, ಹರೇ ರಾಮ ಕೃಷ್ಣ ಗೋವಿಂದ, ಹರೇ ರಾಮ ಕೃಷ್ಣ ಗೋವಿಂದ.
ಗೋವಿಂದ. ಕೃಷ್ಣ ರಾಮ ಗೋವಿಂದ ನಾರಾಯಣ. ಕೃಷ್ಣ ರಾಮ ಗೋವಿಂದ ನಾರಾಯಣ. ಮಾಧವ ಕೇಶವ ಹರಿನಾರಾಯಣ. ಮಾಧವ ಕೇಶವ ಹರಿನಾರಾಯಣ. ಕೃಷ್ಣ ರಾಮ ಗೋವಿಂದ ನಾರಾಯಣ. ಹೇ ನಂದ ಗೋಪಾಲ ಕೃಷ್ಣ. ಕೃಷ್ಣ ಹೇ ನಂದ ಗೋಪಾಲ ಕೃಷ್ಣ. ಅಚ್ಯುತ ಕೇಶವ ನಾರಾಯಣ. ಅಚ್ಯುತ ಕೇಶವ ನಾರಾಯಣ. ಕೃಷ್ಣ ರಾಮ ಗೋವಿಂದ ನಾರಾಯಣ. ಕೃಷ್ಣ ರಾಮ ಗೋವಿಂದ ನಾರಾಯಣ. ಕಲ್ಲು ಸಕ್ಕರೆ ಬೆಲ್ಲ ಎರಡನ್ನು ಸೇರಿಸ್ಕೊಂಡು ತಿಂದ್ರೆ ಎಷ್ಟು ಚೆನ್ನಾಗಿರುತ್ತೆ. ಹಾಗೆ ಈ ಕೃಷ್ಣ ಕಲ್ಟ್ನವರು ಕೂಡ ಇವೆರಡನ್ನು ಸೇರಿಸ್ಕೊಂಡು ಹೇಳ್ತಾರೆ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಓಕೆ, ಈ ಕನ್ನಡ ಆಶ್ರಮದ ಇನ್ನೊಂದ್ಸರಿ ಮಾಡೋಣ. ಬಟ್ ನಿಮ್ಗೆ ನಂದು ಶ್ರುತಿ ಸ್ವಲ್ಪ ಜಾಸ್ತಿ ಆಗ್ತಾ ಇದೆನೋ ಅಂತ ಈಗ ಅನ್ನಿಸ್ತಾ ಇದೆ. ಆಗ್ತಾ ಇದೆಯಾ ಲೇಡೀಸ್ಗೆ? ಪಾಪ ನಂದು ಶ್ರುತಿ ಸ್ವಲ್ಪ ಜಾಸ್ತಿ ಆಗ್ಬೋದು. ಹೇಳಿ ಸರ್, ನಾವು ನಮ್ಮದಷ್ಟರಲ್ಲಿ ಹೇಳ್ತೀವಿ ಸರ್, ನಾವು ಪರವಾಗಿಲ್ಲ, ಹೇಳಿ ಸರ್. ನೆಕ್ಸ್ಟ್ ಈಗ ಮತ್ತೆ ಇನ್ನೊಂದ್ಸರಿ ಕನ್ನಡ ಆಶ್ರಮದವರು ಹಾಡೋಣ. ತುಂಬಾ ಚೆನ್ನಾಗಿದೆ. ಓಂ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. 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 ಹೇಳಿ, ಇದಿಷ್ಟು ಒಂದು ಸೆಟ್ಟು. ಓಂ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. 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 ಓಂ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ. ಓಂ ಶ್ರೀರಾಮ ಜಯ ರಾಮ ಜೈ ಜೈ ರಾಮ. ಓಂ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ. ಓಂ ಶ್ರೀರಾಮ ಜಯ ರಾಮ ಜೈ ಜೈ ರಾಮ. ಓಂ. ಓಕೆ, ಸಾಕು.
ಜಸ್ಟ್ ನೋಡಿ, ಒಂದು 5-10 ನಿಮಿಷನೇ ನಾವು ಮಾಡಿದ್ದು ಮನಸ್ಸು ಎಷ್ಟು ಶಾಂತವಾಗ್ಬಿಡುತ್ತೆ. ನಮ್ಮ ಮುಖ ನೋಡ್ಕೊಂಡ್ರು ಏನೋ ಒಂದು ಶಾಂತತೆ. ಬರೀ ಸ್ವಲ್ಪ ಹೊತ್ತು ಮಾಡಿ ಭಜನೆ. ಹಾಗೆ ಇದರಲ್ಲಿ ಅಂಥ ಮಹತ್ವ ಇದೆ. ಇವತ್ತು ಶ್ರೀರಾಮನವಮಿ ಆಗಿರೋದ್ರಿಂದ ನಾವು ರಾಮನ ವಿಚಾರವನ್ನ ಸ್ವಲ್ಪ ಚಿಂತನೆ ಮಾಡಬೇಕಾಗಿದೆ. ಶ್ರೀರಾಮ ನವಮಿ. ನವಮಿ ಅಂದ್ರೆ 9ನೇ ದಿವಸ, 9ನೇದು. ಏನಿದು ನವಮಿ? ನಾನು ಗೊತ್ತಿಲ್ಲ, ಸುಮ್ಮನೆ ನನ್ನ ಮಿಸಸ್ನ ಕೇಳಿದೆ, ನನಗೆ ಇವೆಲ್ಲ ಗೊತ್ತಾಗೋದಿಲ್ಲ. ಮೊದಲನೇ ಹಬ್ಬ ಬರುತ್ತಲ್ಲ ವರ್ಷದಲ್ಲಿ, ಯುಗಾದಿ, ಅದು ಮೊದಲನೇ ದಿನನಂತೆ ಈ ನಮ್ಮ ಕ್ಯಾಲೆಂಡರ್ಗಳಲ್ಲಿ. ಅದು ಇವತ್ತು 9ನೇ ದಿವಸ ಆಗಿರೋದ್ರಿಂದ ನವಮಿ ಅಂತ ಹೇಳ್ತಾರೆ. ಕೃಷ್ಣಾಷ್ಟಮಿ ಅಂತ ಹೇಳ್ತೀವಿ, ಅದನ್ನ 8ನೇ ದಿವಸ ಅಂತ ಕರೀತಾರೆ. ಕೃಷ್ಣ ಹುಟ್ಟಿದ ಜನ್ಮದ ದಿನ. ಇವತ್ತು ರಾಮನು ಹುಟ್ಟಿದ ಜನ್ಮದ ದಿನ. ರಾಮ ಹೇಗೆ ಹುಟ್ಟ? ಎಲ್ಲ ಮಹಾತ್ಮರು, ಅವತಾರ ಪುರುಷರು ಹುಟ್ಟೋದಿಕ್ಕೆ ಮೊದಲು ತಂದೆ ತಾಯಿಗಳು ತುಂಬಾ ಒಂದು ಸೇವೆ ಮಾಡಿರ್ಬೇಕು. ಈಗ ಶ್ರೀರಾಮಚಂದ್ರ ಅವತಾರ ಪುರುಷ, ಕೃಷ್ಣ ಅವತಾರ ಪುರುಷ, ಅವ್ರಿಗೇನೋ ಒಂದು ಕೆಲ್ಸಕ್ಕೋಸ್ಕರ ಬರ್ತಾರೆ. ಅವತಾರ ಎತ್ತಬೇಕಾದ್ರೆ ಒಂದು ಕಾರಣ ಇದೆ, ಗೊತ್ತಿದೆ ನಮಗೆ. ಯದಾ ಯದಸ್ಸು ಗ್ಲಾನಿರ್ಭವತ ಭಾರತ, ಎಲ್ಲೆಲ್ಲಿ ಅಧರ್ಮ ಹೆಚ್ಚು ಕಡಿಮೆ ಆಗುತ್ತೋ, ಅಂದ್ರೆ ಅಧರ್ಮ ಜಾಸ್ತಿ ಆಗುತ್ತೋ, ಧರ್ಮವನ್ನ ಸ್ಥಾಪನೆ ಮಾಡೋದಕ್ಕೋಸ್ಕರ ಭಗವಂತ ಅವತಾರ ಎತ್ತಿ ಬರ್ತಾನೆ ಅನ್ನೋದು ನಮ್ಗೆ ಎಲ್ರಿಗೂ ಗೊತ್ತಿದೆ. ಆದ್ರೂ ಅವರು ಎಂಥ ಮನೆಗಳಲ್ಲಿ ಹುಟ್ಟುತ್ತಾರೆ ಅನ್ನೋದು ಕೂಡ ಒಂದು ಇಂಪಾರ್ಟೆಂಟ್. ಇಲ್ಲಿ ರಾಮನ ಅವತಾರದಲ್ಲಿ ನಾವು ನೋಡಿದಾಗ ಮೊದಲು ಎತ್ಕೊಂತಾನೆ ರಾಮನ ಅವತಾರ, ರಾಮನ ಕುಲ ಎಂಥದ್ದು? ಇಕ್ಷಾಕು ವಂಶ. ಭಗವದ್ಗೀತೆಯಲ್ಲಿ ಕೃಷ್ಣ ಭಗವಂತ ಹೇಳುವಾಗ, ನಾನು ಇದನ್ನ ಸೂರ್ಯನಿಗೆ ಹೇಳಿದ್ದೆ, ವಿವಸ್ವಂತನಿಗೆ ಹೇಳಿದ್ದೆ, ಅವನು ತನ್ನ ಮಗನಾದ ಮನುವಿಗೆ ಹೇಳ್ದ, ಮನು ತನ್ನ ಮಗನಾದ ಇಕ್ಷಾಕುವಿಗೆ ಹೇಳ್ದ, ಕ್ಷತ್ರಿಯ. ಅದಕ್ಕೋಸ್ಕರನೇ ಈ ನಮ್ಮ ಈ ರಾಮನ ತಂದೆ ದಶರಥನ ತಂದೆ, ಅವರ ವಂಶಿಕರು ನಮಗೆ ಗೊತ್ತೇ ಇದೆ. ಸತ್ಯ, ಹರಿಶ್ಚಂದ್ರ, ಮತ್ತೆ ರಘು, ಇವರೆಲ್ಲ ಎಷ್ಟು ಫೇಮಸ್ ನೋಡಿ, ಯಾರು ಗೊತ್ತಿಲ್ಲ? ರಘು ಚಕ್ರವರ್ತಿ, ಅದಕ್ಕೆ ಅವರಿಗೆ ರಘುವಂಶ ಅಂತಾನೆ ಕರೀತಾರೆ. ಇನ್ನ ಸತ್ಯ ಹರಿಶ್ಚಂದ್ರ ಯಾರು ಗೊತ್ತಿಲ್ಲ. ಹೀಗೆ ಆ ವಂಶದಲ್ಲಿ ಹುಟ್ಟಿದವರು ಶ್ರೀರಾಮಚಂದ್ರರು ಕೂಡ. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ದಶರಥನಿಗೆ 3 ಜನ ಹೆಂಡತಿದ್ದೀರ ಆಗಿದ್ರು ಕೂಡ ಮಕ್ಕಳಾಗಿರೋದಿಲ್ಲ. ಮಕ್ಕಳ ಆಗೋದಿಕ್ಕೋಸ್ಕರ ಆ ಗುರುಗಳಾದ ವಸಿಷ್ಠನ ಕೇಳ್ತಾರೆ, ಮಕ್ಕಳಾಗಿಲ್ಲ, ಏನ್ ಮಾಡ್ಬೇಕು ಅಂತ. ಮತ್ತೆ ದಶರಥ 3 ಮದುವೆ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು ಅಂತಂದ್ರೆ, ಆಗ ರಾಮನ ಅವತಾರಕ್ಕಿಂತ ಹಿಂದೆ ಯಾವ ಅವತಾರ ಅದು? ರಾಮನೇ ಬರುತ್ತಲ್ಲ ಹೆಸರು, ಪರಶುರಾಮ ಅವತಾರದಲ್ಲಿ ನೋಡ್ರಿ, ಅವ್ರು ಎಲ್ಲದಕ್ಕೂ ಯಾವುದೋ ಒಂದಕ್ಕೋಸ್ಕರ ಜನ್ಮ ಎತ್ಕೊಳ್ತಾರೆ. ಎಲ್ಲೆಲ್ಲಿ ಧರ್ಮ ಹೆಚ್ಚು ಕಡಿಮೆ ಆಗುತ್ತೋ, ಇಲ್ಲಿ ಬರ್ತಾ ಒಂದು ಸಂದರ್ಭದಲ್ಲಿ ರಾಜರುಗಳೆಲ್ಲಾದ್ರೂ ಅಧರ್ಮ ಮಾಡಕ್ ಶುರು ಮಾಡ್ಬಿಟ್ರು. ರಾಜರೇ ಅಧರ್ಮ ಮಾಡಕ್ ಶುರು ಮಾಡಿದ್ರೆ, ಬೇಲಿನೇ ಎದ್ದು ಹೊಲ ಮೇಯಕ್ ಶುರು ಮಾಡಿದ್ರೆ ಹೇಳೋದೇನಿದೆ? ಹಾಗಾದಾಗ ಈಗ ಅವ್ರಿಗೆಲ್ಲ ಪಾಠ ಕಲಿಸ್ಬೇಕಲ್ಲ, ಪರಶುರಾಮ ಹುಟ್ಟು ಬರ್ತಾನೆ. ಅವನು ಹುಟ್ಟು ಬಂದಿದ್ದೆ ಮೂರು ಸಾರಿ ಪ್ರಪಂಚವನ್ನ ಪ್ರದಕ್ಷಿಣೆ ಮಾಡಿ ಎಲ್ಲೆಲ್ಲಿ ರಾಜರಿರ್ತಾರೋ ಎಲ್ಲರನ್ನ ಸಂಹಾರ ಮಾಡ್ಕೊಂಡ್ ಬರ್ತಾ ಇರ್ತಾನೆ. ಆದ್ರೆ ಯಾವ ರಾಜ
ಇವನು ಸಂಹಾರ ಮಾಡಕ್ ಹೋದಾಗ ಅವನು ಮದುವೆ ಮಾಡ್ಕೊಂತ ಇದ್ರೆ ಅವನು ಬಿಟ್ಬಿಡ್ತಾನೆ ಎಕ್ಸ್ಕ್ಯೂಸ್. ಅದಕ್ಕೆ ಅವನು ಪ್ರತಿ ಸಾರಿ ಬಂದಾಗಲೂ ಕೂಡ ಇವನು ಒಂದೊಂದು ಮದುವೆ ಮಾಡ್ಕೊಂತ ಇದ್ದ, ಯಾರು ದಶರಥ ಅಂತ ಒಂದು ಮಾಹಿತಿ. ಆಯ್ತು, ಮದುವೆ ಅಲ್ಲ, ಆದ್ರೂ ಮಕ್ಕಳಾಗ್ಲಿಲ್ಲ. ಮಕ್ಕಳು ಆಗೋದಕ್ಕೋಸ್ಕರ ಮತ್ತೆ ಅವನು ಗುರುಗಳನ್ನ ಕೇಳ್ದ. ಆ ವಸಿಷ್ಠರ ವಿಚಾರ ನಾವು ಸ್ವಲ್ಪ ಚಿಂತನೆ ಮಾಡಬೇಕು. ಇಲ್ಲಿ ಗುರುಗಳಲ್ಲಿ ಎರಡು ತರ ಗುರುಗಳಿರ್ತಾರೆ. ಒಬ್ರು ಪ್ರವೃತ್ತಿ ಧರ್ಮವನ್ನ ಹೇಳ್ಕೊಡೋ ಗುರುಗಳು, ನಿವೃತ್ತಿ ಧರ್ಮವನ್ನ ಹೇಳ್ಕೊಡೋ ಗುರುಗಳು. ಬ್ರಹ್ಮ ವೇದಗಳನ್ನ ಸೃಷ್ಟಿ ಮಾಡಿದಾಗ ವೇದಗಳನ್ನ ಮಾತ್ರ ಸೃಷ್ಟಿ ಮಾಡಲಿಲ್ಲ, ಮಾಡಿದ ಜೊತೆಗೆ ವೇದಗಳನ್ನ ಮಾಡ್ದ. ನಾನು ಹೇಳಿದ್ನಲ್ಲ, ವೆಹಿಕಲ್ ಸೃಷ್ಟಿ ಆಗಿದ ತಕ್ಷಣ, ಅಂದ್ರೆ ವೆಹಿಕಲ್ನ ರೋಡ್ ಬಿಡಬೇಕಾದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್, ಲೈಸೆನ್ಸ್ ತಗೊಂಡು ಅವನು ರಸ್ತೆಗೆ ಬರಬೇಕು, ಅವೆಲ್ಲ ನಿಮ್ಗೆ ಹೇಳಿದ್ದೆ. ಅದರ ಬಗ್ಗೆ ನಿಮ್ಗೆ ಏನು ಸಂಶಯ ಇಲ್ಲ. ಹಾಗೆ ಬ್ರಹ್ಮ ಪ್ರಪಂಚವನ್ನ ಸೃಷ್ಟಿ ಮಾಡಿದ ಮೇಲೆ ಅವ್ರಿಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಗೆ ವೇದಗಳನ್ನ ಸೃಷ್ಟಿ ಮಾಡ್ದ. ವೇದ ಏನೋ ಸೃಷ್ಟಿ ಮಾಡ್ಬಿಟ್ಟ, ಅದನ್ನು ಹೇಳ್ಕೊಡೋ ಗುರುಗಳು ಬೇಡವೇನೋ? ಅದಕ್ಕೋಸ್ಕರ ವೇದಗಳನ್ನ ತಿಳಿಸ್ಕೊಡೋದಿಕ್ಕೆ ಪ್ರವೃತ್ತಿ ಮಾರ್ಗಕ್ಕೆ 7 ಋಷಿಗಳು, 7 ಜನ, ನಿವೃತ್ತಿ ಮಾರ್ಗಕ್ಕೆ 7 ಜನ ಋಷಿಗಳು. ಹಂಗ್ ಮಾಡಿದ್ನಂತ. ಈ ಪ್ರವೃತ್ತಿ ಮಾರ್ಗಕ್ಕೆ 7 ಋಷಿಗಳಿಗೆ ಯಾರ್ಯಾರು? ವಿಶ್ವಾಮಿತ್ರ, ಮತ್ತೆ ಜಮದಗ್ನಿ, ಯಾರ್ಯಾರೋ ಬರ್ತಾರೆ. ಆಮೇಲೆ ಇನ್ನೊಬ್ರು ಆ ಗಂಗೆನೆ ಕುಡಿತಾರಲ್ಲ, ಅವ್ರ ಹೆಸರೇನಪ್ಪ? ಭಗೀರಥ, ಅಗಸ್ತ್ಯ. ಅಗಸ್ತ್ಯ. ಹೇಳಿ, 7 ಋಷಿಗಳು ಯಾರು ಗೊತ್ತಿದ್ರು ಹೇಳ್ರಿ ಸರ್? ಕೆಲವು ಗೊತ್ತಿದೆ. ವಸಿಷ್ಠರು ಬರ್ತಾರೆ ಸರ್. ವಸಿಷ್ಠರು, ಅಗಸ್ತ್ಯರು, ವಸಿಷ್ಠರು. ಇನ್ಯಾರು ಗೊತ್ತಿದ್ಯೋ ಹೇಳ್ರಿ. ಆಮೇಲೆ ಇವರು ದುರ್ವಾಸ ಮಹರ್ಷಿಗಳು, ಇವರೆಲ್ಲ 7 ಋಷಿಗಳು. ಅವ್ರು ಬರಲ್ಲ ಸರ್. ಸಪ್ತರ್ಷಿಗಳಲ್ಲಿ ದುರ್ವಾಸ ಮುನಿಗಳು ಬರಲ್ಲ ಸರ್. ಒಟ್ನಲ್ಲಿ ಯಾರು, ನಾವು ಆನ್ಲೈನ್ಗೆ ಹಾಕಿದ ತಕ್ಷಣ ಟಕ ಟಕ ಬಂದ್ಬಿಡುತ್ತೆ, ಇರ್ಲಿ ಬಿಡ್ರಿ. ಒಟ್ನಲ್ಲಿ 7 ಋಷಿಗಳು ಇವರು ಸೃಷ್ಟಿ ಮಾಡಲ್ಲ ಪ್ರವೃತ್ತಿ ಮಾರ್ಗಕ್ಕೆ, ಅಂದ್ರೆ ಕರ್ಮಕಾಂಡ, ಉಪಾಸನಾ ಕಾಂಡ ಹೇಳ್ಕೊಡೋದಕ್ಕೋಸ್ಕರ. ಇನ್ನು ನಿವೃತ್ತಿ ಮಾರ್ಗಕ್ಕೆ ಯಾರನ್ನ ಮಾಡಿದ್ರು? ನಿವೃತ್ತಿ ಮಾರ್ಗ ಅಂದ್ರೆ ಏನು, ಪ್ರವೃತ್ತಿ ಮಾರ್ಗ ಅಂದ್ರೆ ಏನು? ಇಲ್ಲಿ ಕರ್ಮಕಾಂಡ, ಉಪಾಸನಾ ಕಾಂಡ, ಪ್ರವೃತ್ತಿ ಮಾರ್ಗ. ಇದಕ್ಕೆ ಇನ್ನೂ ಒಂದು ಹೆಸರು ಏನ್ ಹೇಳ್ತಾರೆ ಅಂತಂದ್ರೆ, ಕಾಟಕೋಪನಿಷತ್ನಲ್ಲಿ ಇದ್ರ ಬಗ್ಗೆ ಹೇಳ್ತಾರೆ ಅವರು. ಯಾಕೆಂದ್ರೆ ನಾವು ಈ ವೇದಗಳನ್ನ ಸ್ವಲ್ಪ ಅಧ್ಯಯನ ಮಾಡ್ತಾ ಬ್ರಾಡಾಗಿ ನಮ್ಗೆ ಇಷ್ಟ ಆದ್ರೂ ಗೊತ್ತಿರ್ಬೇಕು, ಡೀಟೇಲ್ ಏನ್ ಬೇಡ. ನಮಗ್ ಡೀಟೇಲ್ ಆಗಿ ಬೇಕಾದ್ರೆ ಪ್ರಸ್ಥಾನತ್ರಯ ಅಷ್ಟೇ, ಮಿಕ್ಕಿರೋದ ನಾವು ಸ್ವಲ್ಪ ಟಚ್ ಮಾಡ್ಕೊಂಡು ಹೋಗ್ಬಿಡ್ಬೇಕು. ಇಲ್ಲಿ ಪ್ರವೃತ್ತಿ ಮಾರ್ಗ, ನಿವೃತ್ತಿ ಮಾರ್ಗ ಅಂತ. ಇದರಲ್ಲಿ ಶ್ರೇಯೋ ಮಾರ್ಗ, ಪ್ರೇಯೋ ಮಾರ್ಗ ಅಂತ. ಶ್ರೇಯೋ ಮಾರ್ಗ ಅಂತಂದ್ರೆ ಅದು ಶ್ರೇಷ್ಠವಾದ ಮಾರ್ಗ. ಪ್ರೇಯೋ ಮಾರ್ಗ ಅಂತಂದ್ರೆ ಅದು ಆ ಕಾಲಕ್ಕೆ ಪ್ರಿಯವಾಗಿರುತ್ತೆ, ಹಿತವಾಗಿರುತ್ತೆ, ಬಟ್ ಅದು ಪ್ರೇಯೋ ಮಾರ್ಗ. ಏನ್ ಪ್ರೇಯೋ ಮಾರ್ಗ ಅಂತಂದ್ರೆ ಸ್ವೇಚ್ಛಾ ಪ್ರವೃತ್ತಿ ಅಂತ ಅಲ್ಲ. ಕರ್ಮಕಾಂಡ, ಉಪಾಸನಾ ಕಾಂಡ ಪ್ರೇಯೋ ಮಾರ್ಗ, ಈ ಜ್ಞಾನಕಾಂಡ ಶ್ರೇಯೋ ಮಾರ್ಗ. ಇದು ಮೊದಲು ಕಷ್ಟವಾಗಿರುತ್ತೆ, ಆದ್ರೆ ಇದು ಶ್ರೇಯಸ್. ಅದಕ್ಕೆ ನಿವೃತ್ತಿ ಮಾರ್ಗ. ನಿವೃತ್ತಿ ಅಂದ್ರೆ ಏನು? ಕರ್ಮಗಳು ಬಿದ್ದೋಗೋದು, ನಿಷ್ಕ್ರಿಯ. ಹೇಗಿದೆ ನೋಡಿ. ಅದನ್ನೇ ಶಂಕರಾಚಾರ್ಯರ ಶಿಷ್ಯರು ಸುರೇಶ್ವರಾಚಾರ್ಯರು ನೈಷ್ಕರ್ಮ್ಯ ಸಿದ್ಧಿ ಅಂತ ಬರೆದಿದ್ದಾರೆ. ಎಲ್ಲ ಒಂದಕ್ಕೊಂದು ಕನೆಕ್ಷನ್ಸ್ ಇವು. ಹಾಗೆಯೇ ಈ ನಿವೃತ್ತಿ ಮಾರ್ಗ ಈಗ ಪ್ರಸ್ಥಾನೋತ್ತರ ಭಾಷೆ ನಮಗೆ ತಿಳಿಸ್ಕೊಡೋಕೆ ಬಂದಿರೋದು ನಿವೃತ್ತಿ ಮಾರ್ಗವನ್ನ, ಮೋಕ್ಷವನ್ನ. ಎಲ್ಲದಕ್ಕೂ ಒಂದು ಪುಲಿ ಸ್ಟಾಪ್, ಬೀಸೋದನ್ನೇ ತಪ್ಪಿಸ್ಕೊಳ್ಳೋದು, ಇದು ಪರ್ಮನೆಂಟ್ ಸೊಲ್ಯೂಷನ್. ಹಾಗೆ ಆದ್ದರಿಂದ ಇಲ್ಲಿ ಇವ್ರನ್ನ ಈ ತರ ಹೇಳ್ತಾರೆ. ಇವರು ಯಾರಪ್ಪ ಗುರುಗಳು ಅಂತಂದ್ರೆ ಸನತ್ ಕುಮಾರರು, ಸನಾನಂದರುಗಳು ಅಂತ ಹೇಳ್ತಾರೆ ಇಲ್ಲಿ. ಸನತ್ ಕುಮಾರರು, ನಾರದರ ಗುರುಗಳು ಸನತ್ ಕುಮಾರ್. ಹಾಗೆ ನಮ್ಗೆ ಚಾಂದೋಗ್ಯ ಉಪನಿಷತ್ನಲ್ಲಿ 6, 7, 8ನೇ ಅಧ್ಯಾಯಗಳು, ಕೊನೆಯಲ್ಲಿ 3, ಒಟ್ಟಿರದೆ 8 ಅಧ್ಯಾಯಗಳು 2 ಪುಸ್ತಕದಿಂದ. 2ನೇ ಇದರಲ್ಲಿ ಪುಸ್ತಕದಲ್ಲಿ ಕೊನೆ 3 ಚಾಪ್ಟರ್ಗಳು ಎಲ್ಲ ಜ್ಞಾನಕಾಂಡಕ್ಕೆ ಸಂಬಂಧಪಟ್ಟಿರೋದು, ನಿವೃತ್ತಿ ಮಾರ್ಗಕ್ಕೆ. ಅದನ್ನ
ಅಲ್ಲಿ 7ನೇ ಚಾಪ್ಟರ್ನಲ್ಲಿ ಇದನ್ನೇ ಹೇಳ್ತಾರೆ. ನಾರದರು ಸನತ್ ಕುಮಾರ್ ಹತ್ರ ಹೋಗಿದ್ದೆ ಹೇಳ್ತಾರೆ. ಅದು ಇರ್ಲಿ, ಅಲ್ಲಿ ಏನಾಯ್ತು, ಸನಕನಂದಗಳು ಅಂತ ಹೇಳ್ತಾರೆ. ಇನ್ನು 7 ಜನ ಯಾರ್ಯಾರನ್ನೋ ಹೇಳ್ತಾರೆ. ಮತ್ತು ಇವರು ಯಾರೋ ಯಾರಪ್ಪ ದಶ ಏನ ಯಾವುದೋ ಒಂದು ದಿಕ್ನಲ್ಲಿ ಕೂತಿರ್ತಾನಲ್ಲ, ಅವನಿಗೆ ಏನಂತಾರಪ್ಪ, ಅವನಿಗೆ ದಕ್ಷಿಣಾಮೂರ್ತಿ. ದಕ್ಷಿಣಾಮೂರ್ತಿ ದಕ್ಷಿಣಾಮೂರ್ತಿ. ಇವರೆಲ್ಲ ಆ ಕಡೆ ಆ ಥರ ಗುರುಗಳು. ಏನಾದ್ರು ಇಟ್ಕೊಳ್ಳಿ. ಯಾಕೆ ಹೇಳಕ್ ಬಂದ ಇಲ್ಲಿ ಅಂತಂದ್ರೆ, ಈ ಪ್ರವೃತ್ತಿ ಮಾರ್ಗಕ್ಕೆ ಈ ಗುರುಗಳು ವಸಿಷ್ಠರು. ಅಲ್ಲಿ ಅವತಾರ ಆಗ್ಬೇಕಾದ್ರೆ ವಸಿಷ್ಠರು ಹೇಳಿದ್ರಂತೆ, ಈ ತರ ನೀನು ಪ್ರಪಂಚಕ್ಕೆ ಹೋಗಿದ್ದೆ, ನೀನು ಗುರುಗಳಾಗ್ಬೇಕು ಹಾಗೆ ಅಂತ. ನಾನು ಹೋಗೋದಿಲ್ಲ ಅಂತಂತವ್ರು. ಆಮೇಲೆ ಹೇಳಿದ್ರಂತೆ, ನೋಡಪ್ಪ, ಮುಂದಕ್ಕೆ ನಾರಾಯಣನವರ ಆ ಒಂದು ಇಕ್ಷಾಕು ವಂಶದಲ್ಲಿ ಮುಂದಕ್ಕೆ ಹುಟ್ಟವನಿದ್ದಾನೆ ಅಂದ್ರೆ ಹಾಗಾದ್ರೆ ನಾನು ಹೋಗ್ತೀನಿ ಅಂತ ಹೇಳಿ ಅವರು ಕೂಡ ಬರ್ತಾರೆ ಅಂತ ಹೇಳ್ತಾರೆ. ಇವರಿಗೆಲ್ಲ ಗುರುಗಳು ಅವರೇ, ಇವರ ವಂಶ ಪಾರಂಪರೆ ಪೂರ್ತಿ ಅವರೇ ಗುರುಗಳು. ಅವಾಗ ದಶರಥ ಕೇಳ್ತಾನೆ ಈ ತರ ಅಂತ. ನೋಡ್ರಿ, ಮಂತ್ರಿ ಅಂದ್ರೆ ಹೀಗಿರ್ತಾ ಇದ್ರು. ಮಂತ್ರಿ ಬುದ್ಧಿವಂತನಾಗಿರ್ಬೇಕು, ಅವನು ಕ್ಷೋತ್ರಿಯ ಬ್ರಹ್ಮನಿಷ್ಠನಾಗಿರ್ಬೇಕು. ಹೆಂಗಿದೆ ಆದ್ರೆ ಅವನು ರಾಜನ್ಗೆ ಲೀಡ್ ಮಾಡೋ ತರ ಆಗುತ್ತೆ. ಈಗ ಆ ಮಂತ್ರಿ ಕೂಡ ಹಾಗಿದ್ದು ರಾಜನೂ ಹಾಗಿದ್ರೆ ಕೇಳ್ಬೇಕಾ? ಬೆಲ್ಲ ಮತ್ತೆ ಕಲ್ಸಕ್ಕೆ 2 ಜೊತೆ ಸೇರ್ದಂಗಾಗತ್ತೆ. ಆದ್ರಿಂದ ಮಂತ್ರಿಗಳು ಆ ಥರ ಆಗ್ಬಿಟ್ರೆ ಇದ್ದಿತ್ತು ಒಳ್ಳೇದು. ನೋಡ್ರಿ, ಹಾಗೆಲ್ಲ ಆ ಕಾಲದಲ್ಲಿ ಹಂಗೆ ಇರ್ತಾ ಇತ್ತು ಮಂತ್ರಿಗಳೆಲ್ಲ. ನೀವು ಯಾರದೇ ತಗೊಳ್ರಿ, ಮಹಾಭಾರತ ತಗೊಳ್ರಿ, ಅಲ್ಲೇ ನಾವು ಮುಕ್ತನಾಗಿಲ್ವೇನೋ, ಬಟ್ ಆದರೂ ಕೂಡ ಅವ್ರಿಗೆಲ್ಲ ವೇದಾಂಗಗಳೆಲ್ಲ ಗೊತ್ತಿರಬೇಕು. ಗುರುಗಳಾದವನು ಏನಾದರೂ ಇತ್ಕೊಳ್ಳಿ. ಕೊನೆಗೆ ಇವನು ಕೇಳಿದಾಗ, ಯಾರು ದಶರಥ ನನಗೆ ಮಕ್ಕಳಾಗಬೇಕು ಅಂತ ಕೇಳಿದಾಗ, ಅವಾಗ ನೀನು ಒಂದು ಪುತ್ರಕಾಮೇಷ್ಟಿ ಯಜ್ಞ ಮಾಡು. ಕರ್ಮಕಾಂಡದಲ್ಲಿ ಇವೇ ಹೇಳೋದು, ಎಲ್ಲ ಕಾಮ್ಯ ಕರ್ಮಗಳು. ನಿಮ್ಗೆ ಇಂಥದ್ದು ಬೇಕಾ, ಈ ಕರ್ಮ ಮಾಡ್ರಿ, ಆ ಥರ. ಮತ್ತೆ ಗಂಡು ಮಗು ಆಗ್ಬೇಕಾ, ಇಂಥ ಒಂದು ಇದು ಮಾಡ್ರಿ, ಅದಕ್ಕೊಂದು ಮಂತ್ರಗಳಿರುತ್ತೆ. ಹಾಗೆ ಎಲ್ಲ ಯಜ್ಞದ ರೂಪದಲ್ಲಿರುತ್ತೆ. ಹಾಗೆ ಇಂದ್ರ ಪದವಿ ಬರ್ಬೇಕಾ, ಅಶ್ವಮೇಧ ಯಾಗ ಮಾಡು, ಎಷ್ಟು 100. ದೇವತಾ ಪದವಿ ಬರ್ಬೇಕಾ, ಇಷ್ಟು ಮಾಡು. ಏನೇನೋ ಇದೆ, ಪ್ರತಿಯೊಂದು ಇದೆ ನಮ್ಮ ಶಾಸ್ತ್ರದಲ್ಲಿ. ಇದು ಕರ್ಮಕಾಂಡಕ್ಕೆ ಸಂಬಂಧಪಟ್ಟಿರೋದು. ಮಾಡಿ ಪಡೆಯೋದು ಕೆಲವು ಇಲ್ಲೇ ಸಿಗುತ್ತೆ, ಇನ್ನು ಕೆಲವು ಬೇರೆ ಲೋಕದಲ್ಲಿ, ಬೇರೆ ಕಾಲದಲ್ಲಿ, ಬೇರೆ ದೇಶದಲ್ಲಿ, ಬೇರೆ ಶರೀರದಲ್ಲಿ, ಇನ್ನು ಕೆಲವು ಇಲ್ಲೇ ಆಗುತ್ತೆ. ಇವಾಗ ನಾವು ಸರಸ್ವತಿ ಪೂಜೆ ಮಾಡ್ತೀವಲ್ಲ, ಇಲ್ಲೇ ಆಗೋದಲ್ವ. ಗಣಪತಿ ಪೂಜೆ ಮಾಡೋದು ಇವೆಲ್ಲ ಇಲ್ಲೇ ಆಗೋದು. ಆ ಥರ ಏನಾದರೂ ಹಾಕ್ಕೊಳ್ಳಿ. ಕೊನೆಗೆ ಇವರು ಇದಕ್ಕೇನಂತಾರೆ, ಪುತ್ರಕಾಮೇಷ್ಟಿ ಯಜ್ಞಕ್ಕೆ ಏನಂತಾರೆ ಅವರು, ಅಗ್ನಿಕುಂಡದಲ್ಲಿ ಆ ಗುರುಗಳು ಎಲ್ಲ ಕ್ಲೀನಾಗಿ ಮಾಡಿಸ್ತಾರೆ. ಆಗಿನ ಕಾಲದಲ್ಲಿ ಮಾಡಿದ್ರೆ ಅವ್ರಿಗೇನಾದರೂ ಆ ದೇವತೆಗಳು ಪ್ರತ್ಯಕ್ಷ ಆಗದೆ ಇದ್ರೆ ಇವರು ಕೇಳ್ತಾ ಇದ್ರಂತೆ, ಇವ್ರಿಗೆ ಅದು ಖರೆ ಇರ್ತದಂತೆ. ಯಾಕೆ ನಾವು ಇಷ್ಟೆಲ್ಲ ಮಾಡಿದ್ರು ನೀವು ಬರಲಿಲ್ಲ ಅಂತ ಹೆದರ್ಕೊಂಡು ಬರ್ತಾ ಇದ್ರಂತ ದೇವರುಗಳು. ಹೆಂಗಿದೆ ನೋಡ್ರಿ, ಅಷ್ಟು ಕರೆಕ್ಟಾಗಿ ಇರ್ತಾ ಇತ್ತು ಅಂತ. ನೀವು ಆ ಮಂತ್ರಗಳನ್ನ ಅವೆಲ್ಲ ಕರೆಕ್ಟಾಗಿ ಹೇಳಿದ್ದಾದರೆ ಆ ದೇವರುಗಳು ಪ್ರತ್ಯಕ್ಷ ಆಗಬೇಕು. ನೀವು ಏನು ಕೇಳಿದ್ರು ರೆಡಿಯಾಗಿರ್ಬೇಕು ಕೊಡೋಕ್ಕೆ. ಅದಕ್ಕೆ ರಾಕ್ಷಸರು ಯಾವ ದೇವರನ್ನ ಕುರಿತು ತಪಸ್ ಮಾಡಿದ್ರು, ತಪಸ್ ಮಾಡೋದಕ್ಕೇನು ಇದಿರ್ಬೇಕು, ಏನು ಸಾಧನ ಚತುಷ್ಟಯ ಏನು ಬೇಕಾಗಿಲ್ಲ. ಕಾಮ್ಯ ಕರ್ಮಕ್ಕೆ ಸಾಧನ ಚತುಷ್ಟಯ ಬೇಕಾಗಿಲ್ಲ. ಯಾವುದಕ್ಕೆ ಬೇಕು ಸಾಧನ ಚತುಷ್ಟಯ? ಮುಕ್ತನಾಗೋದಿಕ್ಕೆ, ಬ್ರಹ್ಮನಿಷ್ಠನಾಗೋದಿಕ್ಕೆ. ಹಾಗೆ ಅದಕ್ಕೆ ರಾಕ್ಷಸರಿಗೆಲ್ಲ ಬೇಕಾದಷ್ಟು ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ಸರಗಳು ತಾಂಡವಾಡ್ತಾ ಇರ್ತಾರೆ. ಅವ್ರು ತಪಸ್ ಮಾಡಿದ್ರೆ ಸಾಕು. ಇಷ್ಟು ತಪಸ್ಸಾದ್ಮೇಲೆ ಆ ದೇವರು ಪ್ರತ್ಯಕ್ಷ ಆಗ್ಬೇಕು. ಆದ್ಮೇಲೆ ನೀವು ಏನ್ ಕೇಳಿದ್ರು ಕೊಡೋಕೆ ರೆಡಿ ಇರ್ಬೇಕು. ಅವರು ಮಂತ್ರಕ್ಕೆ ಮಗ್ನರಾಗ್ಬಿಡ್ತಾರೆ ದೇವರು. ನೀವು ರಾಮನ್ನು, ಯಾರನ್ನೇ ಆಗಲಿ, ಯಾವೇ ದೇವರಾಗಲಿ, ಪ್ರಾರ್ಥನೆ ಮಾಡಿದ ತಕ್ಷಣ ಶಿವ 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 ಅಂದಿದ ತಕ್ಷಣ ಬಂದ್ಬಿಡ್ಬೇಕು. ಬರ್ತಾನೆ, ನೀವು ಕೇಳಿದನ್ನು ಕೊಡ್ಬೇಕು. ಹಿಂಗಾಯಿತು. ಇಲ್ಲಿ ಏನಾಯಿತು, ಆ ಪುತ್ರಕಾಮೇಷ್ಟಿ ಯಜ್ಞ ಮಾಡ್ತಾನೆ. ಮಾಡಿದ್ಮೇಲೆ ಇಂದ್ರದೇವ ಬರ್ತಾನೆ. ಇಂದ್ರದೇವ ಬಂದಿದ್ದೆ, ನಿನ್ಗೇನು ಬೇಕು ಅಂತ ಕೇಳ್ತಾನೆ. ಅದೇ ಪುತ್ರಕಾಮೇಷ್ಟಿ ಯಜ್ಞ ಗೊತ್ತಾಗ್ತಾ ಇದೆ. ಅವನು ಬರುವಾಗಲೇ ಒಂದು ಚೊಂಬುನಲ್ಲಿ ಅಮೃತ ತಗೊಂಡ್ಬರ್ತಾನೆ.
ಬಂದಿದ್ದೆ ಅದನ್ನ ದಶರಥನ ಕೈ ಕೊಡ್ತಾನೆ. ಆಗಿನ ಕಾಲದಲ್ಲಿ ನೋಡ್ರಿ ಪ್ರತ್ಯಕ್ಷ ಆಗ್ತಾ ಇದ್ರು, ಕೊಟ್ಟು ಮಾತಾಡಿ ಕೊಟ್ಟು, ನೋಡಪ್ಪ ಇದು ನಿಮ್ಮ 3 ಜನ ಹೆಂಡತಿದ್ರಿಗೂ ಹಂಚಿ ಮಕ್ಕಳಾಗುತ್ತೆ ಅಂತ. ಸರಿ, ಇನ್ನೇನು ಆಯಿತು. ದಶರಥ ಆ ಕೊನೆಗೆ ಇಂದ್ರ ಅವನ ಕೆಲಸ ಆದ್ಮೇಲೆ ಹೊರಟೋಗ್ಬಿಟ್ಟ. ಇವನು ತಮ್ಮ 3 ಜನ ಹೆಂಡತಿದ್ರನ್ನು ಕರೆದು ಮೂವರಿಗೂ 3 ಭಾಗ ಮಾಡಿಬಿಟ್ಟು ಪಾತ್ರೆಗಳಲ್ಲಿ ಅದರಲ್ಲಿ ಏನು ಹಾಲೋ ಗೀಲೋ ಪಾಯಸನೋ ಏನಿತ್ತು ಅದನ್ನು ಕೊಟ್ಟಿದ ತಕ್ಷಣ ಎಲ್ಲರೂ ತಗೊಂಡೋದ್ರು. ಸ್ನಾನಗೇನ ಮಾಡಿಕೊಂಡು ಅದನ್ನ ಮೈಲಿ ದೇವರ ನಮಸ್ಕಾರ ಮಾಡೋಣ ಅಂತ. ಇದರಲ್ಲಿ ಇವರು 3 ಜನನು ತಗೊಂಡೋಗ್ತಾರೆ. ಅದರಲ್ಲಿ ಕೌಸಲ್ಯ ಮತ್ತೆ ಇನ್ಯಾರು ಎರಡನೇವಳು, ಅವಳ ಹೆಸರೇನು ಎರಡನೇವಳು? ಸುಮಿತ್ರ. ಮೂರನೇವಳು ಸುಮಿತ್ರ. ಕೌಸಲ್ಯ, ಕೈಕೇಯಿ, ಸುಮಿತ್ರ. ಇವರು ಕೂಡ ಅವರೆಲ್ಲ ತಗೊಂಡು ಹೋಗ್ತಾರೆ. ಈ ಸುಮಿತ್ರ ಏನ್ ಮಾಡ್ತಾಳೆ ಅಂತಂದ್ರೆ ಆ ಪಾತ್ರೆಯನ್ನು ತಗೊಂಡೋಗಿ ಅಲ್ಲಿ ಇಟ್ಬಿಟ್ಟು ಅವಳು ಸ್ನಾನ ಮಾಡ್ಕೋ ಏನೋ ಹೋಗ್ತಾಳೆ. ಅದು ಕಾಗೆಗೆ ಕುಡ್ಕೊಂಡು ಹೋಗ್ಬಿಡ್ತು, ಏನೋ ಮಾಡ್ಬಿಡ್ತು. ಅವಳು ಪಾಯಸ ಇಲ್ಲ. ಇನ್ ದಶರಥನ್ಗೆ ಹೇಳಿದ್ರೆ ಅವನು ಕೋಪದಿಂದ ಬೈತಾನಲ್ಲ ಅಂತ ಹೇಳ್ಬಿಟ್ಟು ಅವರಿಬ್ರು ಅಕ್ಕ ತಂಗಿಯರ ಹತ್ರ ನನ್ನ ಪಾಯಸ ಹಿಂಗಾಗೋಯ್ತು ಅಂತಾರೆ. ಅದಕ್ಕೆ ಅವರ ಇಬ್ರು ಅಕ್ಕಂದ್ರು ಆಯ್ತು ಬಿಡು ಅಂತ ಹೇಳಿ ಒಂದು ಪಾತ್ರೆ ತಗೊಂಡು ಇವ್ರದರ್ಧ ಅವ್ರದರ್ಧ ಮಿಕ್ಸ್ ಮಾಡ್ಕೊಡ್ತಾಳೆ. ಅವ್ಳು ಕುಡಿತಾಳೆ. ನಾನೆಲ್ಲೋ ಮೊನ್ನೆ ಓದಿದ್ದು ಏನೇನೋ ಇರುತ್ತೆ ನೋಡ್ರಿ. ಆಮೇಲೆ ಏನಾಯ್ತು, ಮಕ್ಳು ಹುಟ್ಟುತ್ತಾರೆ. ಮಕ್ಳು ಹುಟ್ಟಿದಾಗ ಈಗ ಇವಳು ಕೌಸಲ್ಯಗೆ ಶ್ರೀರಾಮಚಂದ್ರ, ಮತ್ತೆ ಯಾರು ಇನ್ನೊಬ್ಳು ಎರಡನೇವಳು ಸುಮಿತ್ರ. ಕೈಕೆಗೆ ಮೂರನೇವರು ಸರ್. ಇಲ್ಲ, ಹೌದು ಸರ್, ಕೈಕೇಯಿ ಕೊನೆಯವರು ಇಲ್ಲ ಅನ್ಸುತ್ತಮ್ಮ. ಹೌದು ಸರ್, ಕೈಕೆ ಕೊನೆಯವಳು, ಚಿಕ್ಕವಳು. ಅವಳು ತುಂಬಾ ಸುಂದರವಾಗಿರ್ತಾಳೆ. ಇರ್ಲಿ, ಯಾರು ಸುಂದರವಾಗಿರೋದು? ಕೈಕೆ ತುಂಬಾ ಇಷ್ಟ ದಶರಥನ್ಗೆ ಅವಳನ್ನ ಕಂಡ್ರೆ. ಇರ್ಲಿ ಬಿಡಿ, ಯಾರಾದ್ರೂ ಇತ್ತು, ನಮ್ಗೆ ಇದು ಇಂಪಾರ್ಟೆಂಟ್ ಅಲ್ಲ. ಮೊದಲನೇವ್ರು ಎರಡನೇವ್ರು. ಆಮೇಲೆ ಅವಳಿಗೆ ಭರ್ತ ಹುಟ್ತಾನೆ. ಇನ್ನ ಸುಮಿತ್ರ ಮೂರನೇವಳು. ಅದಿಬ್ಬರದು ಹಂಚ್ಕೊಂಡಿರ್ತಾಳ ಅಲ್ಲ, ಅದಕ್ಕೋಸ್ಕರ ಅವಳಿಗೆ ಲಕ್ಷ್ಮಣ ಶತ್ರುಘ್ನರು ಹುಟ್ಟುತ್ತಾರೆ. ನೋಡ್ರಿ ಇದು ನೋಡ್ರಿ, ಲಕ್ಷ್ಮಣ 3 ರಾಮನ ಜೊತೆನಲ್ಲಿರ್ತಾನೆ. ಇನ್ನ ಇವನು ಇನ್ಯಾರೋ ಶತ್ರುಘ್ನ ಭರ್ತನ್ ಜೊತೆನಲ್ಲಿರ್ತಾನೆ ಕೊನೆವರೆಗೂ. ಅದು ಗೊತ್ತಿದೆ ನಮ್ಗೆ. ಪ್ರಾಬಬ್ಲಿ ಇದಕ್ಕೋಸ್ಕರ ಆಗಿರ್ಬೇಕು. ಯಾಕೆ ಅಂತಂದ್ರೆ ಅಲ್ಲಿ ರಾಮಂದು ಮತ್ತೆ ಭರ್ತಂದು 2 ಸೇರ್ಕೊಂಡು ಹುಟ್ಟಿರೋದು. ಹಾಗೆ ಏನಾದ್ರೂ ಇಟ್ಕೊಳ್ಳಿ, ಇದೆಲ್ಲ ನಮ್ಗೆ ಇಂಪಾರ್ಟೆಂಟ್. ಮತ್ತೆ ಮಕ್ಕಳು ಹುಟ್ಟುತ್ತಾರೆ. ಹುಟ್ಟಿದ ತಕ್ಷಣ ಎಲ್ಲರೂ ತುಂಬಾ ಸುಂದರವಾಗಿರ್ತಾರೆ. ಚಿಕ್ಕ ಮಕ್ಕಳು ಆಟ ಆಡ್ತಾ ಇರ್ತಾರೆ. ಇಲ್ಲಿ ಜಸ್ಟ್ ಒಂದನ್ನು ಹೇಳೋ ಹೋಗ್ಬಿಡ್ತೇನೆ. ಅಲ್ಲಿ ರಾಮ ಚಿಕ್ಕ ವಯಸ್ಸಿನಲ್ಲೇ ಅವನು ಓಡಾಡೋದು ನೋಡಿ ದಶರಥನ್ ತುಂಬಾ ಇಷ್ಟ. ರಾಮನ್ ಕಂಡ್ರ ಏನೋ ಫ್ರಮ್ ದಿ ಬಿಗಿನಿಂಗ್. ಮಕ್ಕಳಲ್ಲಿ ಕೆಲವರಿಗೆ ದೊಡ್ಡ ಮಗನ ಮೇಲೆ ಪ್ರೀತಿ ಇರುತ್ತೆ, ಅದು ಯಾಕೋ ನನಗೆ ಗೊತ್ತಿಲ್ಲ. ಹಾಗೆ ನಮ್ಮ ತಂದೆಗೆ ನನ್ನ ಮೇಲೆ ತುಂಬಾ ಪ್ರೀತಿ ಇತ್ತು, ದೊಡ್ಡ ಮಗ ನಾನೇ. ಹಾಗೆ ಇರ್ಲಿ, ಏನಾದ್ರೂ ಇಟ್ಕೊಳ್ಳಿ. ಆಮೇಲೆ ಏನಾಯ್ತು, ಈ ರಾಮ ಒಂದು ಸಾರಿ ಅವನು ಆಟ ಆಡ್ತಾ ಇದ್ದಾಗ ಚಿಕ್ಕ ವಯಸ್ಸಿನಲ್ಲಿ ಅವನು ರಾತ್ರಿ ಆಗಿದೆ, ಚಂದ್ರನ್ ತೋರಿಸಿದ್ದಾನೆ. ನೋಡಿದ ತಕ್ಷಣ ನನಗ ಚಂದ್ರ ಬೇಕು ಅಂತ ಹತ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾನೆ ಅವನ. ಕೊನೆಗೆ ಅಲ್ಲಿ ಅಜ್ಜಿ ಒಬ್ಳಿದ್ದವಳು, ಇವಳು ಏನ್ ಮಾಡಿದ್ರು ಪಾಪ ನನಗ್ ಚಂದ್ರ ಬೇಕು ಅಂತ ಹಠ ಹಿಡಿದು ಬಿಟ್ಟಿದ್ದಾನೆ ರಾಮ. ಚಿಕ್ಕವನು, ಚಿಕ್ಕ ಮಗು. ಅದಕ್ಕೆ ಯಾರೋ ಏನೇ ಮಾಡಿದ್ರಂತೆ ಅಂದ್ರೆ, ಅವ್ರಿಗೆ ಚಂದ್ರ ಬೇಕಾ ತಾಳ ಅಂತ ಹೇಳಿ ಒಂದು ಮಿರರ್ ತಂದು ಕೊಟ್ರಂತ ಅವನಿಗೆ. ನೋಡ್ದಂತೆ, ನನ್ ಚಂದ್ರ ಸಿಕ್ಕದ ಅಂತ ಹೇಳಿ ಹಂಗೆ ಎದೆ ಮೇಲೆ ಇಟ್ಕೊಂಡು ಹಂಗೆ ಮಲ್ಕೊಂಡ ಅಂತ ಕತೆ. ಅದಾಯ್ತು ಬಿಡ್ರಿ. ಆಮೇಲೆ ಇವರೆಲ್ಲ ಬೆಳೀತಾರೆ. ಬೆಳೆದ ಮೇಲೆ 8 ವರ್ಷ ಆದ್ಮೇಲೆ ನಮ್ಗೆಲ್ಲ ಗೊತ್ತಿದೆ, ಇವರಿಗೆಲ್ಲ ಉಪನಯನ ಮಾಡ್ತಾರೆ. ಉಪನಯನ ಮಾಡಿಬಿಟ್ಟು ಗುರುಕುಲಕ್ಕೆ ಕಳಿಸ್ಬಿಡ್ತಾರೆ. ಹಾಗೆ ಗುರುಕುಲದಲ್ಲಿ 12 ವರ್ಷಗಳ ಕಾಲ ಇರ್ತಾರೆ. 8ನೇ ವರ್ಷಕ್ಕೆ ಗುರುಕುಲ ಮಾಡೋದು, ಇದು ಸಂಧ್ಯಾ ವಂದನೆ ಮಾಡೋದು. ಬ್ರಾಹ್ಮಣರಲ್ಲಿ ಸ್ವಲ್ಪ ಬೇಗ ಮಾಡ್ತಾರಂತೆ. ಮಿಕ್ಕಿರೋ ಕ್ಷತ್ರಿಯರು ಮತ್ತೆ ವೈಶ್ಯರಲ್ಲಿ ಸ್ವಲ್ಪ ನಿಧಾನವಾಗಿ ಮಾಡ್ಬೋದು ಅಂತ ಮೊನ್ನೆ ಪುಸ್ತಕದಲ್ಲಿ ಸ್ವಾಮಿಗಳೆಲ್ಲ ಬರ್ತಿದ್ರು. ಅವಾದ ಮೇಲೆ ಕೊನೆಗೆ ಇದ್ರ ಬಗ್ಗೆ ತುಂಬಾ ಚೆನ್ನಾಗಿದೆ. ಅಲ್ಲಿ
ಇದರಲ್ಲಿ ಯಾವುದೋ ಈ ಉಪನಯನ ಮಾಡ್ತಾರಲ್ಲ, ಆ ಉಪನಯನದಲ್ಲಿ ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ಬ್ರಹ್ಮ ವಿಚಾರನೆ ಹೇಳೋದಲ್ಲಿ, ಇನ್ನೇನು ಹೇಳೋದಿಲ್ಲ. ಅಲ್ಲಿ ನಮ್ಗೆ ಅಲ್ಲಿ ಅರ್ಥ ಆಗಲ್ವಂತೆ. ಕೊನೆಗೆ ಅದು ಹೋಗಿ ಎಲ್ಲ ಸಾಧನೆ ಮಾಡಿ ತತ್ವದಲ್ಲಿ ನಿಂತ ಮೇಲೆ ಅರೇ ನನ್ಗೆ ಬ್ರಹ್ಮೋಪದೇಶ ಮಾಡಿದ್ದಿದ್ದೆ ಗಾಯತ್ರಿ ಮಂತ್ರ ಅಂತ ಗೊತ್ತಾಗುತ್ತೆ. ಗಾಯತ್ರಿ ಮಂತ್ರ ಅಲ್ಲ, ಬ್ರಹ್ಮೋಪದೇಶ. ಹಾಗೆ ಅಲ್ಲಿ ತಂದೆ ಆದವನು ಬೀಜ ಹಾಕ್ತಾನಲ್ಲಿ. ಮತ್ತೆ ಗುರುಕುಲಕ್ಕೆ ಹೋಗ್ತಾರೆ, 12 ವರ್ಷಗಳ ಕಾಲ ಅಲ್ಲಿರ್ತಾರೆ. ಅಲ್ಲಿ ಇದ್ದ ಮೇಲೆ ಅಲ್ಲಿ ಏನೇನೋ ತೋರಿಸಿದ್ದಾರೆ, ಇವೆಲ್ಲ ಪಿಕ್ಚರ್ಗಳಲ್ಲಿ ತೋರಿಸೋದು. ಇದರಲ್ಲಿ ರಾಮಾಯಣದಲ್ಲಿ ಅವ್ರಿಗೆಲ್ಲ ಚಕ್ರಗಳು ಆಕ್ಟಿವೇಟ್ ಆಗೋದು, ಏನೇನೋ ತೋರಿಸ್ತಾರೆ. ಅಲ್ಲಿ ಇವ್ರ ಅಣ್ಣ ತಮ್ಮಂದ್ರೆಲ್ಲ ಅಳ್ತಾ ಇರ್ತಾರೆ, ಯಾಕೆಂದ್ರೆ ತಂದೆ ತಾಯಿಗಳನ್ನ ಬಿಟ್ಟು ಹೋಗಿರ್ತಾರಲ್ಲ. ರಾಮ ಅವ್ರನ್ನೆಲ್ಲ ಮಲಗಿಸೋದು ಮಾಡೋದು, ಅವ್ರಿಗೆ ಜೋಗಲೆ ತೊಟ್ಟೋದು ಎಲ್ಲ ಮಾಡ್ತಾ ಇರ್ತಾನೆ. ಅವ್ರಿಗೆ ಚಿಕ್ಕ ವಯಸ್ಸಿಂದನೂ ರಾಮನ್ ಕಂಡ್ರೆ, ಇವ್ರು ಮುಖ್ಯರೋ 3 ಜನ ಅಣ್ಣ ತಮ್ಮಂದ್ರಿಗೆ ರಾಮನ್ ಕಂಡ್ರೆ ತುಂಬಾ ಪ್ರೀತಿ. ಅವನು ಚಿಕ್ಕ ವಯಸ್ಸಿಂದನೇ ತುಂಬಾ ಎಲ್ಲರ ಜೊತೆಲೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು, ಮತ್ತೆ ಎಲ್ರಿಗೂ ತುಂಬಾ ಪ್ರೀತಿಯಾಗಿರ್ತಾನೆ, ಯಾರಿಗೇನು ತೊಂದರೆ ಕೊಡೋದಿಲ್ಲ. 3 ಅವನು ಒಳ್ಳೆ ಸ್ವಭಾವ ಮತ್ತೆ ಒಳ್ಳೆ ಗುಣಗಳಿದ್ರೆ ಯಾರಿಗೆ ಇಷ್ಟ ಆಗೋದಿಲ್ಲ. ಅವ್ರ ತಮ್ಮಂದಿರುಗಳಿಗೂ ಕೂಡ ಅವನಿಗಿಷ್ಟ, ಮತ್ತೆ ಅವ್ರ ಅಣ್ಣ ಹೇಗೆ ಹೇಳಿದ್ರೆ ಹಾಗೆ ಕೇಳ್ಕೊಂಡಿರ್ತಾನೆ. ಕೊನೆ ಗುರುಕುಲದಲ್ಲಿ 12 ವರ್ಷಗಳ ಕಾಲ ಕಳೀತಾರೆ. ಎಲ್ಲರೂ ವಾಪಸ್ ಬರ್ತಾರೆ. ಬಂದ ಮೇಲೆ ಇನ್ನ ಅವನು ಬರ್ತಾನೆ. ಬಂದಿದ್ದ ಸ್ವಲ್ಪ ದಿವಸಕ್ಕೆ ನೋಡ್ರಿ, ಆಗಿನ ಕಾಲದಲ್ಲಿ ಗುರುಕುಲಕ್ಕೆ ಕಳಿಸ್ಬಿಡ್ತಾ ಇದ್ರು, ರಾಜನಾಗ್ಲಿ ಯಾವನಾದ್ರೂ ಆಗ್ಲಿ. ನಮ್ಮಿದ್ರಲ್ಲೂ ಅಷ್ಟೇ, ನಮ್ಮ ಮಕ್ಕಳನ್ನ ಗುರುಕುಲಕ್ಕೆ ಕಳಿಸಿದ್ರೆ ತುಂಬಾ ಒಳ್ಳೆ ಇದಾಗುತ್ತೆ. ಅದ್ರ ವಿಚಾರ ಎಲ್ಲ ಹೇಳಿದ್ದೀನಿ ನಾನು, ಇವತ್ತೇನು ಹೇಳಕ್ ಹೋಗೋದು. ಆಮೇಲೆ ಏನಾಯ್ತು, ಅವರೆಲ್ಲ ಬರ್ತಾರೆ. ಸ್ವಲ್ಪ ದಿವಸ ಅರಮನೆ ಸುಖ ಭೋಗಗಳನ್ನ ಇರ್ತಾರೆ. ಅಲ್ಲಿ ಗುರುಕುಲದಲ್ಲಿ ಎಲ್ಲರೂ ಒಂದೇ ಥರನೇ ಎಲ್ಲಾ ಜಾತಿಯವ್ರನ್ನು ಸೇರಿಸ್ಕೊಂತಾರೆ, ಪ್ರತಿಯೊಬ್ರು ಮಾಡ್ಬೇಕು. ಅದಾಯ್ತು. ಆದ್ಮೇಲೆ ಕೊನೆಗೆ ವಿಶ್ವಾಮಿತ್ರ ಬರ್ತಾರೆ. ವಿಶ್ವಾಮಿತ್ರ ಬಂದಿದ್ದೆ ಅಲ್ಲಿ ರಾಕ್ಷಸರ ಗಾಟ ತುಂಬಾ ಜಾಸ್ತಿ ಆಗಿದೆ. ಕೊನೆಗೆ ನಾವು ಅಲ್ಲಿ ಯಾಗ ಯಜ್ಞಗಳಿಗೆಲ್ಲ ನಮ್ಗೆ ತುಂಬಾ ತೊಂದರೆ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ಅಂತ ಬರ್ತಾನ. ಬಂದಿದ್ದ ತಕ್ಷಣ ಯಾರು ಇವರಿಗೆಲ್ಲ ದಶರಥ ಹೇಳ್ತಾನೆ, ಅಯ್ಯೋ ತುಂಬಾ ಸಂತೋಷ, ನಿಮ್ಗೇನ್ ಬೇಕು ಹೇಳ್ರಿ, ನಾನು ಮಾಡ್ತೇನೆ ಅಂತಾನೆ. ನೀನ್ ಬೇಕಾಗಿಲ್ಲ, ನಮ್ಗೆ ರಾಮ ಬೇಕು ಅಂತಾನೆ. ಅವಾಗ ಅವನು, ರಾಮ ಈಗ ತಾನೆ ಬಂದಿದ್ದಾನೆ, ಇನ್ನು ಚಿಕ್ಕ ಹುಡುಗ, ಅವನು ರಾಕ್ಷಸರ ಯುದ್ಧ ಆಡೋಕ್ಕಾಗುತ್ತೋ ಅಲ್ಲೋ ಗೊತ್ತಿಲ್ಲ, ನಾನು ಬರ್ತೀನಿ ಅಂತ ಕರ್ಕೊಂಡು. ನಾನು ರಾಕ್ಷಸರ ಜೊತೆಯಲ್ಲಿ ದೇವತೆಗಳಿಗೆ ಸಹಾಯ ಮಾಡೋದಕ್ಕೆಲ್ಲ ಬೇಕಾದಷ್ಟು ಯುದ್ಧ ಆಡಿದ್ದೀನಿ ಅಂತ ಹೇಳ್ತಾನೆ. ನೀನ್ ನಮಗ್ ಬೇಡ, ನಮಗ್ ರಾಮ ಕಳ್ಸ್ಬೇಕು, ಕಳ್ಸಂಗಿದ್ರೆ ಕಳ್ಸಿದ್ರೆ ಬಿಡು ಅಂತಾನೆ ವಿಶ್ವಾಮಿತ್ರ. ಕೊನೆಗೆ ರಾಮ ಬೇರೆ ದಾರಿ ಇಲ್ಲದೆ ಇವನು ದಶರಥ ರಾಮನ ಕಳ್ಸೋದಕ್ಕೆ ಒಪ್ಕೊಂತಾನೆ. ಆಗ ಸರಿ ಅಂತಂದ್ಬಿಟ್ಟು ಲಕ್ಷ್ಮಣನ್ನು ಕೂಡ ಕರ್ಕೊಂಡು ಹೋಗ್ತಾನೆ. ಇವೆಲ್ಲ ನಮ್ಗೆ ಗೊತ್ತಿದೆ. ಅವರಿಬ್ಬರನ್ನು ಕರ್ಕೊಂಡು ಹೋಗ್ತಾನೆ. ದಶರಥನಿಗೆ ಇಷ್ಟ ಇಲ್ಲ ಕಳ್ಸೋದಕ್ಕೆ. ಅಯ್ಯೋ ನಾನು ಮುದ್ದು ಮಗ, ನನ್ನಿಂದ ಈಗ ತಾನೆ ಬಂದಿದ್ದಾನೆ, 12 ವರ್ಷ ಗುರುಕುಲದಲ್ಲಿ ಇತ್ಕೊಂಡು ಮತ್ತೆ ನನ್ನಿಂದ ದೂರ ಆಗ್ತಾ ಇದ್ದಾನಲ್ಲ ಅಂತ ಅವನು ದುಃಖ ಆಯ್ತು. ಹಂಗು ಗುರುಗಳು ವಿಶ್ವಾಮಿತ್ರ ಇಲ್ಲ ಅನ್ನಕ್ಕಾಗಲ್ಲ, ಆದ್ರಿಂದ ಸರಿ ಕಳಿಸ್ತಾರೆ. ಬಲಾತ್ಕಾರದಿಂದ ಏನೋ ಮಾಡ್ಕೊಂಡು ಕಳಿಸ್ತಾನೆ. ಹೋಗ್ತಾರೆ. ಅದು ಹೋದ್ಮೇಲೆ ನಿಮ್ಗೆಲ್ಲ ಗೊತ್ತೇ ಇದೆ. ಅದು ಅಲ್ಲಿ ಹೋಗಿದ್ದೆ, ಅಲ್ಲಿ ಎಲ್ಲ ರಾಕ್ಷಸರನ್ನ ಕೊಂದು ಮಾಡಿ ರಾಮ ಲಕ್ಷ್ಮಣ ಇಬ್ರು ನಮ್ಗೆಲ್ಲದ ಗೊತ್ತಿದೆ. ಅದರಲ್ಲಿ ಈ ಇವರನ್ನೆಲ್ಲ ಕೊಂದು ಮಾಡಿ ಅವಾಗೆಲ್ಲ ಮಾಡಿ ಕಾಡಿನಲ್ಲಿ ಈ ಋಷಿ ಮುನಿಗಳು ತಪಸ್ ಮಾಡೋದಿಕ್ಕೆ ಈ ಹೋಮ ಹವನಗಳು ಹೋಮ ಹವನಗಳು ಅವಾಗ ಟೈಮ್ ಇಲ್ಲ, ಅವೆಲ್ಲ ಯಾಗ ಯಜ್ಞಗಳು ಅವು ಮಾಡೋದಕ್ಕೆ ಈ ಮೇಲ್ಗಡೆಯಿಂದ ರಾಕ್ಷಸರೆಲ್ಲ ತೊಂದರೆ ಮಾಡ್ತಾ ಇದ್ದಿದ್ದು. ಇವರೆಲ್ಲ ಬಂದು ಕಾಪಾಡಿ ಮಾಡಿ ಕೊನೆಗೆ ಇವನೇನ್ ಮಾಡ್ತಾನೆ, ವಿಶ್ವಾಮಿತ್ರ ಅವ್ರನ್ನ ಕರ್ಕೊಂಡು ಹೋಗ್ತಾನೆ. ಅಲ್ಲಲ್ಲಿ ಎಲ್ಲೆಲ್ಲಿ ಈ ರಾಕ್ಷಸರ ಕಾಟ ಇರುತ್ತೋ ಅವ್ರನ್ನೆಲ್ಲ ಸಂಹಾರ ಮಾಡಿಸ್ತಾ ಇರ್ತಾನೆ. ಕೊನೆಗೆ ಅಲ್ಲಿ ಕೆಲವು ಬೇಕಾದಷ್ಟು ದೊಡ್ಡ ದೊಡ್ಡ ರಾಕ್ಷಸರಿರ್ತಾರೆ, ಅವ್ರನ್ನೆಲ್ಲ ಕೊಲ್ಲೋದಿಕ್ಕೆ ರಾಮನಿಗೆ ಹೇಳ್ಕೊಟ್ಟು ಮಾಡ್ತಾನೆ. ಇಷ್ಟೆಲ್ಲ ಆದ್ಮೇಲೆ ಅವನಿಗೆ ತುಂಬಾ ಖುಷಿ ಆಗುತ್ತೆ ವಿಶ್ವಾಮಿತ್ರನಿಗೆ. ವಿಶ್ವಾಮಿತ್ರನಿಗೆ ಗೊತ್ತಿವನು ಯಾರು ಅಂತ. ಆದ್ಮೇಲೆ ಅವನಿಗೆ ಬೇಕಾದಷ್ಟು ಮುಂದಕ್ಕೆ ಏನಾಗುತ್ತೆ ಅನ್ನೋದು ಅವನ ದಿವ್ಯ ದೃಷ್ಟಿ ಇದ್ದಿದ್ರಿಂದ ಅವನು ಎಲ್ಲವನ್ನೂ ಧಾರೆ ಹರಿತಾನೆ. ಅವನ ಹತ್ರ ಇದ್ದಿದ್ದ ಶಸ್ತ್ರಗಳು, ವಿದ್ಯೆ, ಆಮೇಲೆ ಆ ಬಾಣಗಳು ಎಲ್ಲವನ್ನೂ ಧಾರೆ ಹರಿತಾನೆ. ಇದೆಲ್ಲ ಆದ್ಮೇಲೆ ಅವನು ಹಾಗೇ ಸುತ್ತಕೊಂಡು ಇದಕ್ಕೆ ಬರ್ತಾನೆ. ಎಲ್ಲಿಗೆ?
ಸೀತಾ ಇರೋಂಥ ಕಡೆ ಜಾಗ ಯಾವುದು? ಮಿಥಿಲಾ ನಗರ. ಅಲ್ಲಿ ರಾಜ ಇದ್ದವನು ಯಾರು? ಇವನು, ಅವನ ಹೆಸರೇನಪ್ಪ? ಜನಕ ಮಹಾರಾಜ. ಜನಕ ಮಹಾರಾಜ ಬ್ರಹ್ಮಜ್ಞಾನಿ. ಕೊನೆಗೆ ಬರ್ತಾನೆ. ಬಂದಾಗ ಅಲ್ಲಿ ನಮ್ಗೆಲ್ಲ ಗೊತ್ತಿದೆ. ಅಲ್ಲಿ ಹೋದಾಗ ಅಲ್ಲೂ ಕೂಡ ಇವರು ಕರ್ಕೊಂಡು ಹೋಗಿರ್ತಾನೆ. ಇವರಲ್ಲಿ ಇರ್ತಾರೆ. ಕೊನೆಗೆ ಅಲ್ಲಿ ಸೀತೆದು ಸ್ವಯಂವರ ಏರ್ಪಡಿಸಿರ್ತಾರೆ. ಎಲ್ಲರೂ ಬಂದಿರ್ತಾರೆ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟು, ಫಸ್ಟ್ ರಾವಣ ಬರ್ತಾನೆ. ಇವರೆಲ್ಲ ಯಾರ್ಯಾರೋ ಬಂದು ಏನೋ ಮಾಡೋಕ್ಕೆ ಮೊದಲು ರಾವಣ ಫಸ್ಟ್ ಬಂದಿರ್ತಾನೆ. ಬಂದಿದ್ದೆ ಅಲ್ಲಿ ಎತ್ತಕ್ಕಾಗದೆ ಅವನು ಅವಮಾನ ಮಾಡಿಕೊಂಡು ವಾಪಸ್ ಹೋಗಿರ್ತಾನೆ. ಅಲ್ಲಿ ಇವನಿಗೂ ಕೂಡ ಯಾರೋ ಸೀತೆ ತಂದೆಗೆ ರಾವಣ ಬಂದಾಗ ಬೇಜಾರಾಗುತ್ತೆ. ಹೋಗಿ ರಾಕ್ಷಸನ ಕೊಡ್ಬೇಕೆ ನನ್ನ ಮುದ್ದು ಮಗಳನ್ನ ಅಂತ ಅನ್ಕೊಂತಾನೆ. ಅದು ವಿಧಿ, ಹಂಗೇನಿಲ್ಲ. ಅವನು ಸೋತು ಕೊನೆಗೆ ಅವನು ಎತ್ತಕ್ಕಾಗದೆ ಅವಮಾನ ಆಗಿ ಕೈ ಅಲ್ಲಾಡ್ಸಕ್ಕಾಗಲ್ಲ ರಾಮ. ಕೊನೆಗೆ ಅವನು ಹೊರಟೋಗಿರ್ತಾನೆ. ಆಮೇಲೆ ಕೊನೆಗೆ ರಾಮ ಬರ್ತಾನೆ. ಅವರಷ್ಟು ಇರ್ತಾರೆ. ಕೊನೆಗೆ ಎಲ್ಲರೂ ರಾಜರುಗಳು ಅವರು ಇವರು ಎಲ್ಲ ಬಂದು ಎತ್ತಕ್ಕೆ ಪ್ರಯತ್ನ ಮಾಡ್ತಾರೆ. ಯಾರ ಕೈನಲ್ಲೂ ಆಗಲ್ಲ. ರಾವಣನಿಗೆ ಆಗ್ಲಿಲ್ಲ, ಆಮೇಲೆ ಇನ್ಯಾರಿಗೆ? ಅಲ್ಲ ಸ್ವಾಮಿ, ಯಾರು ರಾವಣ? ಕೈಲಾಸ ಪರ್ವತವನ್ನ ಎತ್ತದವನು. ಆ ಶಿವನ ಕೈಲಾಸ ಪರ್ವತವನ್ನ ಎತ್ತದವನು. ಅಂಥದ್ದು ಆ ಬಾಣ ಎತ್ತಕ್ಕಾಗ್ಲಿಲ್ವಲ್ಲ. ಹೇಗಿರುತ್ತೆ ನೋಡ್ರಿ ಅಹಂಕಾರ. ನನ್ನ ಮೊಮ್ಮಗಳು ತುಂಬಾ ಚೆನ್ನಾಗಿ ಡೆಮೋ ಮಾಡ್ತಾಳ ಅವಳು. ನನ್ನ ಮೊಮ್ಮಗಳನ್ನ ಕೇಳಬೇಕು. ಇದು ಬರ್ತಾಳೆ ಅವಳು, ಕೇಳ್ತೀನಿ, ಅವಳು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಮಾಡ್ತಾಳೆ. ನಮ್ಮ ಮೊಮ್ಮಕ್ಕಳಿಗೆಲ್ಲ ಹೇಳಿದ್ದೆ ಕದೆ. ಎಲ್ಲರೂ ಬಂದವರು, ರಾಮ ಹೆಂಗೆ ಎತ್ತದ, ಇವರೆಲ್ಲ ಹೆಂಗೆ ಎತ್ತಿದ್ರು, ರಾವಣ ಇವರೆಲ್ಲ ಅಂದಾಗ ಅವಳು ಸುಮ್ಮನೆ ಹಾಸ್ಯವಾಗಿ ಹೇಳೋದವಳು. ಹಾಸ್ಯವಾಗಿ ನಾನು ಹೇಳ್ಕೊಟ್ಟಿದ್ದೆ. ಬೇರೆಯವರೆಲ್ಲ ಬಂದಿದ್ದೆ, ಮೀಸೆ ತಿರ್ಸ ಹಿಂಗ್ ಹೊಡೆದು ತೊಡೆ ಹೊಡೆದು ಎಲ್ಲ ಹೊಡೆದ ಅಂತ ಹಿಂಗ ಅವ್ರು ನೋಡಿ ಇವ್ರು ನೋಡಿ ನನ್ ಬಿಟ್ರೆ ಇನ್ ಯಾರು ಇಲ್ಲ ಅಂತ ಎತ್ತುತ್ತಾ ಇದ್ರು. ಪುರ್ರ ಅಂತ ಯಾರ ಕೈನಲ್ಲಿ ಎತ್ತಕ್ಕಾಗ್ಲಿಲ್ಲ. ಮತ್ ರಾಮ ಹೆಂಗೆ ಎತ್ತದ ಅಂದ್ರೆ, ರಾಮ ಬಂದು ಅದಕ್ಕೆ ನಮಸ್ಕಾರ ಮಾಡಿ ಮತ್ತೆ 3 ಪ್ರದಕ್ಷಿಣೆ ಹಾಕಿ ಶಿವನ್ ನೆನ್ಸ್ಕೊಂಡು ಅದನ್ನ ನೀನೇ ಕಾಪಾಡ್ಬೇಕು ಅಂತ ಹೇಳಿ ಅದನ್ನ ಹಿಂಗೆ ಎತ್ತದ, ಟಕ್ ಅಂತ ಬಂದ್ಬಿಡ್ತು ಅಂತ ಹೇಳ್ತಾ ಇರ್ತಾರೆ. ಅವರ ಆಕ್ಷನ್ ಮಾಡಿ ತೋರಿಸ್ತಾರೆ. ತುಂಬಾ ಚೆನ್ನಾಗಿ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಮಕ್ಕಳಿಗೆ ದಿನ ಸ್ವಲ್ಪ ಕಥೆಗಳು ಹೇಳ್ರಿ. ನಿಮ್ಮ ಮೊಮ್ಮಕ್ಕಳಿದ್ರೆ ಅವ್ರಿಗೆ ಇಂಥ ಕಥೆಗಳನ್ನ ಹೇಳ್ಬೇಕು. ಬೇಕಾದಷ್ಟು ಕಥೆಗಳಿದೆ. ಹೇಳಿದ್ರೆ ಅವ್ರಿಗೆ ಒಳ್ಳೆ ಸಂಸ್ಕಾರ ಬರುತ್ತೆ. ಶಿವಾಜಿ ತನ್ನ ತಾಯಿ 3 ಹೊತ್ತು ವೀರರು ಧೀರರು ಶೂರರ ಕಥೆ ಹೇಳ್ತಾ ಇದ್ದಿದ್ರಿಂದ ಶಿವಾಜಿ ಹಾಗೆ ಬೆಳೆಯೋದಿಕ್ಕಾಯ್ತು ಅಂತಾರೆ. ನೀವು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಹೇಳ್ತಾರೆ. ನಾವು ಆ ಗಿಡವಾಗಿದ್ದಾಗಲೇ ಬಗ್ಗಿಸ್ಬಿಡ್ಬೋದು, ಅದು ಬೆಸ್ಟ್ರು. ಕೊನೆಗೇನಾಯ್ತು, ಹಾಗಾಗಿ ಮರ ಆದ್ಮೇಲೆ ಹೆಮ್ಮರ ಆಗ್ಬಿಟ್ನಲ್ಲಿ ಬಗ್ಸೋದು ಕಷ್ಟ. ಅದಕ್ಕೆ ಮೊದಲೇ ಇವೆಲ್ಲ ಕೊಡ್ಬೇಕು, ಏನಾದ್ರೂ ಇರಲಿ. ಕೊನೆಗೇನಾಯ್ತು, ಅಲ್ಲಿ ಸೀತೆಗೆ ಮದುವೆ ಆಗೋದು, ಅಲ್ಲಿ ಅವನು ಹಾರ ಆಗ್ತಾನೆ, ಎಲ್ಲ ಆಗುತ್ತೆ. ಅಷ್ಟರಲ್ಲಿ ಇವನು ಬರ್ತಾನೆ, ದುರ್ವಾಸ ಮಹರ್ಷಿಗಳು. ದುರ್ವಾಸ ಅಲ್ಲ, ಇವನು ಯಾರು, ಇನ್ನೊಂದು ರಾಮ ಬರುತ್ತಲ್ಲ, ರಾಮನ ಹಿಂದಿನ ಅವತಾರ ಯಾರಪ್ಪ ಅವರು? ಪರಶುರಾಮ. ಇವನು ಬಾಣ, ರಾಮಾಯಣ ಬಾಣ ಎತ್ತುತ್ತಾನೆ. ಎತ್ತಿದ ತಕ್ಷಣ ಅದನ್ನು ಕಟ್ಟಬೇಕು ಅಂತ ಹಿಂಗ್ ಕಟ್ತಾ ಇದ್ದ, ಅದು ಟಕ್ ಅಂತ ಮುರಿದೋಗುತ್ತೆ. ಹೇಗಿದೆ ನೋಡ್ರಿ. ಅದನ್ನ ಸೀತೆ ಚಿಕ್ಕ ವಯಸ್ಸಿನಲ್ಲಿ ಅದನ್ನ ಎತ್ಕೊಂಡು ಆಟ ಆಡ್ತಾ ಇದ್ಲಂತೆ. ಅಂಥ ಬಿಲ್ಲು. ಅದನ್ನ ಅದು ಯಾರ್ದಪ್ಪ ಅಂದ್ರೆ ಶಿವ ಕೊಟ್ಟಿದ್ದಿದ್ದು. ಕೊನೆಗೆ ಏನು ಅಂತಂದ್ರೆ ಅದಕ್ಕೋಸ್ಕರ ಇವನು ಇವನು ಸೀತಾಮಾತೆ ತಂದೆ ಅದನ್ನ ಯಾರು ಅದನ್ನ ಎತ್ತುತ್ತಾರೋ ಅವ್ರು ಕೊಡ್ತೀನಿ ಅಂತ ಹೇಳಿ ಅನೌನ್ಸ್ ಮಾಡಿದ್ದಿದ್ದು. ಕೊನೆಗೆ ಏನಾಯ್ತು, ರಾಮ ಬಂದ, ಎತ್ತದ, ಮತ್ತೆ ಅದು ಮುರಿದೋಯ್ತು. ಮುರಿದಿದ ತಕ್ಷಣ ಇವನ್ ಬರ್ತಾನೆ, ತುಂಬಾ ಕೋಪಿಷ್ಠ ಅವನು. ಕೋಪ ಅಂದ್ರೆ ಕೋಪ, ಯಾರು ಮುಟ್ಟಿದ ಹಾಗೆ ಹೀಗೆ ಅಂತ ಹೇಳಕ್ ಶುರು ಮಾಡ್ತಾನೆ. ಕೊನೆಗೆ ಎಲ್ಲರೂ ಸೈಲೆಂಟ್ ಆಗಿರ್ತಾರೆ, ಯಾರಿಗೂ ಮಾತಾಡೋದಕ್ಕೆ ಧೈರ್ಯ ಇಲ್ಲ. ಈ ರಾಜರುಗಳೆಲ್ಲ ಕೂತಿದ್ದವರೆಲ್ಲ ಏನೋ ಹೇಳಕ್ಕಾಗ್ತಾರೆ, ಸೋಣೆ ಕತ್ಕೊಳ್ಳಿ ಅಂದ್ರೆ ಸಾಯಿಸ್ಬಿಡ್ತೀನಿ. ಎಲ್ಲರೂ ಹೆದರ್ಕೊಂಡು ಹಿಂದೆ ಇರ್ತಾರೆ. ಯಾರು ಇದನ್ನ ಇದು ಮಾಡಿದ್ದು, ಮುರಿದು ಹಾಕಿದ್ದ, ನನ್ನ ಇದನ್ನ ಯಾರು ಮುರಿದು ಹಾಕಿಕ್ಕಾಯ್ತು, ಪಸ್ ಅಂತ ಇರ್ತಾನೆ.
ಕೊನೆಗೆ ಬೈಯಕ್ಕೆ ಶುರು ಮಾಡ್ತಾನೆ, ಯಾವ ಮಾಡಿದ ಹಂಗೆ ಹಿಂಗೆ. ಲಕ್ಷ್ಮಣನ ಕೋಪ ಬಂದ್ಬಿಡುತ್ತೆ. ಲಕ್ಷ್ಮಣ ಇದ್ದವನು ಕೊನೆಗೆ ಎದ್ದಿದ್ದೆ, ಏನ್ ರಾತ್ರಿ ನಮ್ಮನ್ನೆಲ್ಲ ಹಂಗೆ ನೀನ್ ಮಾಡ್ತಾ ಇದ್ಯಾ ಹಾಗೆ ಹೀಗೆ ಅಂತ ಕೋಪದಿಂದ ಬೈಕ್ ಶುರು ಮಾಡ್ಬಿಡ್ತಾನೆ. ರಾಮ ಹೇಳ್ತಾನೆ ಹಂಗೆಲ್ಲ ಮಾಡ್ಬಾರ್ದು, ಸುಮ್ಮನೆ ಇರಪ್ಪ ಅಂತ ಅವನಿಗೆ ಹೇಳ್ತಾನೆ. ಲಕ್ಷ್ಮಣನಿಗೆ ಸ್ವಲ್ಪ ಬೇಗ ಕೋಪ ಮತ್ತೆ ಶಾರ್ಟ್ ಟೆಂಪರ್. ರಾಮ ಅಷ್ಟೇ ಶಾಂತವಾಗಿರ್ತಾನೆ. ಅವನ್ ಏನ್ ಮಾತಾಡಿದ್ರು ಸುಮ್ಮನೆ ಇರ್ತಾನೆ. ಆಮೇಲೆ ಯಾರು ಮುರಿದಿದ್ದು ಹಾಗೆ ಹೀಗೆ ಅಂತ ಇದ್ದಾಗ ರಾಮ ಬರ್ತಾನೆ, ನಾನೇ ಮುರಿದಿದ್ದು, ನಾನೇ ಅದನ್ನ ಎತ್ತಕ್ಕೋದೆ, ಮುರಿದೋಯ್ತು ಅಂತಾನೆ. ಅವಾಗ ಅವನು ಯಾಕೆ ಮುರಿದಾಕಿದ್ನಿ ಹಂಗೆ ಹಿಂಗೆ ಅಂತಾನೆ. ನಾನೇನ್ ಮಾಡ್ಲಿ ಅದು ಅಂತಾನೆ. ಲಕ್ಷ್ಮಣ ಹೇಳ್ತಾನೆ, ಅರೆ ನೀ ಏನ್ ಒಳ್ಳೆ ಬಿಲ್ಲು ಅಂತ ಅಂದ್ರೆ, ರಾಜರುಗಳಿಗೆ ಬಿಲ್ಲು ಬಾಣ ಅಂತ ಅನ್ನೋದು ಆಟದ ಬೊಂಬೆ ಇದ್ದಂಗೆ, ಎತ್ತು ಏನೋ ಮಾಡಿದ್ರೆ ಮುರಿದೋಯ್ತು, ಅದಕ್ಕೆ ನೀನು ಇಷ್ಟ ಆಟ ಆಡ್ತೀವಿ ಅಂತ ಅಂತಾನೆ. ಕೊನೆಗೆ ರಾಮ ಪಾಪ ಅವನ ಒಂದು ಸೌಮ್ಯ, ಅವನಿದು ಎಲ್ಲ ನೋಡಿ ಕೊನೆಗೆ ಅವನು ಕೂಡ ಸುಮ್ಮನೆ ಆಗ್ಬಿಡ್ತಾನೆ ಅಂತ ಇಟ್ಕೊಳ್ರಿ. ಅವನು ನೋಡ್ತಾನೆ, ನೋಡಿದ್ದೆ ಓಹೋ ಇದು ಅವತಾರ, ನಾನೇ ಇಲ್ಲಿ ಬಂದಿರೋದು ನಾರಾಯಣ ಅವತಾರ ಅನ್ಕೊಂಡು ಅವನು ಆಶೀರ್ವಾದ ಮಾಡಿ ಹೊರಡ್ತಾನೆ. ಇಷ್ಟ ಆಯ್ತು. ಕೊನೆಗೆ ಇಲ್ಲಿ ಸೀತೆಗೆ ಮದುವೆ ಆಗಕ್ಕೆ ಮೊದಲು ಕೊನೆಗೆ ಅಲ್ಲಿ ಅವ್ರ ತಂದೆಗೆ ಹೇಳಿ ಕಳಿಸಿದಾಗ ನೋಡ್ರಿ ಇಲ್ಲಿ ಎಷ್ಟು ಚೆನ್ನಾಗಿದೆ. ಇನ್ ಮಿಕ್ಕಿರೋ ಅವ್ರು 3 ಜನ ಅಣ್ಣ ತಮ್ಮಂದ್ರಿಗೂ ಇಲ್ಲಿ ಸೀತೆಗೆ ಅಕ್ಕ ತಂಗಿಯರು 3 ಜನ ಇರ್ತಾರೆ. ಅವ್ರು 3 ಜನನು ಕೊಟ್ಟು ಭರತ, ಲಕ್ಷ್ಮಣ, ಶತ್ರುಘ್ನ ಅವ್ರಿಗೂ ಕೂಡ ಎಲ್ಲ ಕರೆದು ಎಲ್ರಿಗೂ ಒಟ್ಟಿಗೆ ಮದುವೆ ಮಾಡಿ ವಾಪಸ್ ಕಳಿಸ್ತಾರೆ. ಎಲ್ಲರೂ ಖುಷಿಯಾಗಿ ಸಂತೋಷವಾಗಿ ಹೋಗ್ತಾರೆ. ಹೀಗೇ ಸಂತೋಷವಾಗಿರ್ತಾರೆ. ಆಮೇಲೆ ಏನಾಗುತ್ತೆ, ಇಲ್ಲಿ ಇಷ್ಟೆಲ್ಲ ಆಯ್ತು. ಕೆಲವು ವರ್ಷಗಳು ತುಂಬಾ ಖುಷಿಯಾಗಿ ಸಂತೋಷವಾಗಿ ಅವರವರ ಹೆಂಡತಿಯರ ಜೊತೆಲಿ ಸಂತೋಷವಾಗಿರ್ತಾರೆ. ದಶರಥ ನೋಡಿ ತುಂಬಾ ಸಂತೋಷ ಆಗ್ತಾ ಇರುತ್ತೆ, ಖುಷಿಯಾಗಿರ್ತಾರೆ. ಆಮೇಲೆ ಏನಾಗುತ್ತೆ, ಈಗ ದಶರಥ ಆಗಿನ ಕಾಲದಲ್ಲಿ ಒಂದು ಪದ್ಧತಿ ಏನದು, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಸೊ ಅವಾಗ ಅವನು ಹೇಳ್ತಾನೆ, ಸಭೆ ಮಾಡಿಬಿಟ್ಟು ಹೇಳ್ತಾನೆ, ನೋಡಪ್ಪ ನಾನು ಇಲ್ಲಿವರೆಗೂ ರಾಜ್ಯವನ್ನು ಆಳಿದ್ದೀನಿ, ಇನ್ನು ನಾನು ಮೋಕ್ಷಕ್ಕೋಸ್ಕರ ಸಾಧನೆ ಮಾಡೋದಕ್ಕೆ ನಾನು ವಾನಪ್ರಸ್ಥಕ್ಕೆ ಹೋಗ್ಬೇಕು. ವಾನ ಅಂದ್ರೆ ಕಾಡ್ಗೆ ಹೋಗಿದ್ದು, ನಾನು ಅಲ್ಲಿ ಏಕಾಂತದಲ್ಲಿ ಇದ್ಕೊಂಡು ಅಲ್ಲಿ ಸಾಧನೆ ಮಾಡೋದಿದೆ, ನಾನು ಹೋಗ್ಬೇಕು. ಅದಕ್ಕೋಸ್ಕರ ನನ್ನ ಮಗ ಮದುವೆ ಆಗಿದೆ, ಎಲ್ಲ ಆಗಿದೆ, ವೀರ ಧೀರ ಶೂರ ಅಂತ ಕೇಳಿ ಪ್ರಜೆಗಳನ್ನೊಂದು ಮಾತು ಕೇಳ್ತಾನೆ. ನೋಡ್ರಿ ಹಿಂಗಿದೆ ಏನಂತ, ರಾಮನ್ ಮಾಡಿದ್ರೆ ನಿಮ್ಗೆಲ್ಲ ಇಷ್ಟನಾ ಅಂತ ಪ್ರಶ್ನೆ ಕೇಳಿದಾಗ ಎಲ್ರೂ 2 ಕೈಗಳಿಂದ ನಮಗ್ ರಾಮ ಇಷ್ಟ ಅಂತ. ಅಷ್ಟ್ರಲ್ಲಿ ರಾಮ ಫೇಮಸ್ ಆಗ್ಬಿಟ್ಟು ಚಿಕ್ಕ ವಯಸ್ಸಿಂದಲೇ ಅವನು ಜನಗಳನ್ನ ನೋಡಿದ್ರೆ ಪ್ರೀತಿಯಿಂದ ನೋಡೋದು, ಮಾತಾಡೋದು, ಮಟ್ಟೋದು. ಮತ್ತು ಅವನು ಗುರುಕುಲಕ್ಕೆ ಹೋಗಿ ವಿದ್ಯೆ ಕಲ್ತ ಮೇಲೆ ವಿದ್ಯಾ ವಿನಯ ಸಂಪನ್ನ ಅಂತಾರಲ್ಲ, ಹಾಗೆ ವಿನಯದಿಂದ ಇರ್ತಾ ಇದ್ದ. ಎಲ್ಲರನ್ನೂ ಪ್ರೀತಿ ವಿಶ್ವಾಸದಿಂದ, ದೊಡ್ಡವರು ಗೌರವ ಕೊಡೋದು, ಇವೆಲ್ಲ ಇದ್ದಿದ್ದು ಗುಣಗಳು ಗೊತ್ತಿತ್ತು. ಪ್ರಜೆಗಳಿಗಂತೂ ತುಂಬ ಖುಷಿ, ರಾಮ ರಾಜನಾಗ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಎಲ್ಲರೂ ಒಮ್ಮತದಿಂದ ಒಪ್ಕೊಳ್ತಾರೆ. ಸರಿ ಅಂದ್ಬಿಟ್ಟು ರಾಮನ್ನ ಕರೆಸ್ತಾರೆ. ನೋಡಪ್ಪ ನೀನಿವಾಗ ರಾಜ್ಯವನ್ನು ಆಳ್ಬೇಕು ಹಾಗೆ ಹೀಗೆ ಅಂತ. ಅವನು ಒಪ್ಕೊಳ್ಳೋದಿಲ್ಲ. ರಾಮ, ಅಪ್ಪ ನೀನಿದ್ದಾಗ ನಾನು ಯಾಕೆ ಆಗ್ಬೇಕು, ನಾನು ಇದು ಬೇಡ, ನಾನು ಆಗೋದಿಲ್ಲ, ನೀನೇ ಇರಬೇಕು, ನಿನ್ನ ಮೀರ್ಸೋ ಅಂತ ರಾಜ ಯಾರೂ ಇಲ್ಲ ಅಂತ ರಾಮ ಹೇಳ್ತಾನೆ. ಆವಾಗ ಪ್ರಜೆಗಳು ಎಲ್ಲರೂ ಹೇಳ್ತಾರೆ, ಹೌದಪ್ಪ, ನಿಮ್ಮ ತಂದೆ ನಿಜವಾಗ್ಲೂ ಒಳ್ಳೆ ರಾಜ, ಆದ್ರೆ ನಾನಿವಾಗ ನಮ್ಮ ಇದ್ರ ಪ್ರಕಾರ ನಮ್ಗೊಂದು ರೂಲ್ಸ್ ಉಂಟಲ್ಲ, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಹೋಗ್ಬೇಕಲ್ವಾ, ಆದ್ದರಿಂದ ನಾನು ಹೋಗ್ಬೇಕು ಅಂತ. ಅವನು ಇನ್ನೂ ಒಂದು ಹೇಳ್ತಾನೆ, ನನಗೆ ವಯಸ್ಸಾಗಿದೆ ಅಂದಾಗ, ನೀನು ವಯಸ್ಸಾದ್ರೆ ಒಂದು ಕೆಲಸ ಮಾಡು, ನೀನು ಆರಾಮಾಗಿ ಮನೆಯಲ್ಲಿ ಕೂತ್ಕೊಂಡು ಆರಾಮಾಗಿರು, ನಾನು ರಾಜ್ಯ ಆಳ್ತೀನಿ ಅಂತಾನೆ. ನಿನ್ನ ಹೆಸರು ನೀನೇ ಹೇಳು, ನಾನು ಆಳ್ತೀನಿ ಅಂತಾನೆ. ಹಂಗಲ್ಲಪ್ಪ, ನಾನು ಇಲ್ಲಿ ಇರಬಾರ್ದು, ವಾನಪ್ರಸ್ಥಕ್ಕೆ ಹೋಗ್ಬೇಕು, ಆದ್ದರಿಂದ ನೀನೇ ಆಗ್ಬೇಕು ಅಂತ ಹೇಳ್ತಾನೆ. ಕೊನೆಗೆ ಈ ಒಂದು ಇದು ಬಂದಾಗ ಗುರುಗಳು ಎಲ್ಲರೂ ಹೇಳಿ ಒಪ್ಪಿಸ್ತಾರೆ. ಆಗ ರಾಮ ಒಪ್ಕೊಂತಾನೆ, ಆಯ್ತು ನಾನು ಆಗ್ತೀನಿ ಅಂತ. ಇಲ್ಲಿ ಎಲ್ರಿಗಿಂತ ಖುಷಿಯಾಗಿದ್ದು ಯಾರಿಗೆ ಪ್ರಶ್ನೆ ಕೇಳ್ತಾರೆ.
ರಾಮ ಈ ಒಂದು ಪಟ್ಟಕ್ಕೆ ಅವನು ಬರ್ತಾನೆ ಅಂತಂದಿದ್ದಕ್ಕೆ ಯಾರು ತುಂಬಾ ಖುಷಿಯಾಗಿತ್ತು? ಕೈಕೆ. ಕೈಕೇಗಾದಷ್ಟು ಖುಷಿ ಯಾರಿಗೂ ಇಲ್ಲ. ಹೇಗಿದೆ ನೋಡ್ರಿ, ಪ್ಲೇಟ್ ಹೆಂಗ್ ರಿವರ್ಸ್ ಆಗ್ಬಿಡುತ್ತೆ. ನಿಜವಾಗ್ಲೂ ಕೈಕೇಗೆ ತುಂಬಾ ಖುಷಿ ಆಯ್ತು. ರಾಮನ್ ಕಂಡ್ರೆ ಅವರ ತಾಯಿ ಕೌಸಲ್ಯಗಿಂತ ಕೈಕೇಗೆ 1 ಪಟ್ಟು ಇಷ್ಟ ಜಾಸ್ತಿ. ತನ್ನ ಮಗ ಭರತನಿಗಿಂತ ರಾಮನ್ ಕಂಡ್ರೆ ಇಷ್ಟ. ಎಲ್ರಿಗೂ, ತಾಯಂದರಿಗಾಗ್ಲಿ ಪ್ರಜೆಗಳಿಗಾಗ್ಲಿ ಪ್ರತಿಯೊಬ್ಬರಿಗೂ ಆಗಿದ್ದ. ಅವನ್ ನೇಚರೇ ಆಗಿತ್ತು, ಅವನ್ ನೋಡಿದ್ರೆ ಆಗಿತ್ತು, ಹಾಗಿರ್ತಾ ಇದ್ದಿದ್ದ ಒಂದು ಸಂದರ್ಭ ನೋಡ್ರಿ. ವಿಷಯಗಳಿಗೆ ಹೇಗ್ ಬರುತ್ತೆ, ಪ್ರಾರಬ್ಧ ಹೇಗಿರುತ್ತೆ ಹೇಳಕ್ ಬರಲ್ಲ ಅನ್ನೋದು. ಸರಿ, ಜನಗಳೆಲ್ಲ ಒಪ್ಕೊಂಡ್ರು, ಪ್ರಜೆಗಳು ಒಪ್ಕೊಂಡ್ರು, ದುಡ್ಡವರು ಗುರುಗಳು ಹಿರಿಯರೆಲ್ಲ ಒಪ್ಕೊಂಡ್ರು. ಹೌದು, ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು, ಮತ್ತೆ ರೂಲ್ಸ್ ಪ್ರಕಾರ ಅವನೇ ಹಿರಿಯವನು, ಆದ್ದರಿಂದ ಅವನೇ ರಾಜ್ಯನಾಗಬೇಕು. ಎಲ್ಲವೂ ಕರೆಕ್ಟ್ ಆಗಿದೆ. ವೀರ ಧೀರ ಶೂರ, ಮತ್ತೆ ಅವನಿಗೆ ಪ್ರಜೆಗಳನ್ನ ನೋಡ್ಕೊಳ್ಳೋ ರೀತಿ ಎಲ್ಲ ಪಕ್ಕ ಗೊತ್ತವನಿಗೆ, ಗುರುಕುಲದಲ್ಲಿ ಇದ್ದವನು. ಆದ್ದರಿಂದ ಅವನೇ ಅಂತ ಎಲ್ಲರೂ ಒಪ್ಕೊಂಡ್ಬಿಟ್ರು. ಎಲ್ಲ ಆಯ್ತು. ಈ ಎರಡನೇ ಈ ಮಲತಾಯಿ ಅಂತ ಹೇಳಿದ್ರು ಅವಳಿಗೂ ತುಂಬಾ ಪ್ರೀತಿ. ಏನ್ ವಿಜೃಂಭಣೆಯಿಂದ ಡಂಗೂರು ಆಯ್ತು, ಎಲ್ಲ ಆಯ್ತು, ಎಲ್ಲರೂ ಅವನ್ನ ಒಪ್ಕೊಂಡಿದ್ದಾರೆ, ಎಲ್ಲ ಆಯ್ತು. ಇಂಥ ದಿನ ಪಟ್ಟಾಭಿಷೇಕ ರಾಮನಿಗೆ ಫಿಕ್ಸ್ ಆಯ್ತು. ಆವತ್ತು ರಾತ್ರಿ 1 ದಿನದ ಮೊದಲು ಕೌಸಲ್ಯ ನೀರು ಕೂಡ ಮುಟ್ಟಲಿಲ್ಲ. ಅಲ್ಲಿ ಕೂತ್ಕೊಂಡು 3 ಹೊತ್ತು ಆ ಶಿವನ ಮುಂದೆ ಪ್ರಾರ್ಥನೆ ಮಾಡಿಕೊಂಡು ರಾಮನಿಗೆ ಒಳ್ಳೇದಾಗ್ಲಿ ಅಂತ ಅವಳು ಊಟ ಗೀಟ ಏನು ಮಾಡದೆ 24 ಗಂಟೆ ಮಾಡ್ತಾ ಇದ್ಳು. ಹಗಲು ರಾತ್ರಿ 1 ದಿನ ಏನೋ ಮಾಡ್ತಾ ಇದ್ದಾಳು ಅವಳು. ಆಯ್ತು, ಕೊನೆಗೆ ನಾಳೆ ರಾಮನಿಗೆ ಪಟ್ಟಾಭಿಷೇಕ. ಸರಿ, ರಾಮ ಎದ್ದಿದ್ದಾನೆ, ಎಲ್ಲ ಆಯ್ತು. ಅವ್ರು ಸ್ನಾನ ಮಾಡ್ಕೊಂಡ್ ಬನ್ನಿ ಎಲ್ಲ ಹೇಳಿದ್ರು, ಸ್ನಾನ ಆಯ್ತು, ಎಲ್ಲ ಆಯ್ತು. ಎಲ್ಲರೂ ಖುಷಿಯಾಗಿದ್ದಾರೆ. ಸರಿ, ಇಲ್ಲಿ ಏನಾಯ್ತು, ಈ ಕೈಕೆ ಅರಮನೆಯಲ್ಲಿ ಆ ಮಂಥರೆ ಅಂತ ಒಬ್ಳಿದ್ಲು. ಈ ಕೈಕೆ ಎಲ್ಲಿ ಮದುವೆ ಆದ್ಲೋ ಆಗಿನ ಕಾಲದಲ್ಲಿ ಏನೋ ಒಂದು ಪದ್ಧತಿ ಏನೋ, ಇವಳು ಬಂದಿದ್ಲು. ಇವಳು ಕೈಕೆ ಅನ್ಕೊಂಡ್ರೆ ಇವಳು ದಾಸಿ. ಚಿಕ್ಕ ವಯಸ್ಸಿಂದ ಕೈಕೆಯನ್ನ ನೋಡ್ಕೊಂಡು ಬಂದವಳು, ಮೇಕಪ್ ಮಾಡಿದವಳು, ಜೊತೆಲಿ ಇದ್ದವಳು ಅವಳು. ಕೊನೆಗೆ ಇವಳು ಮದುವೆ ಆಗಿ ಎಲ್ಲಿ ದಶರಥನ ಮದುವೆ ಆಗಿ ಬಂದಾಗ ಕೂಡ ಅವಳು ಸರಿ ಅಂತಂದ್ಬಿಟ್ಟು ಜೊತೆಲೆ ಬಂದಿದ್ಲು, ಜೊತೆಲೆ ಇದ್ಲು. ಹೀಗೆ ಇತ್ತು. ಈಗ ಯಾವಾಗ ಈ ರಾಮನಿಗೆ ಪಟ್ಟಾಭಿಷೇಕ ಅಂತ ಗೊತ್ತಾಯ್ತು, ಕೊನೆಗೆ ಏನಾಯ್ತು, ಕೈಕೆ ಬಂದವಳು ರೂಮ್ನಲ್ಲಿ ಇದ್ದಾಳೆ. ಸಾರಿ, ಈ ಕೈಕೆ ಈ ಮಂಥರೆ ಬಂದಿದ್ದೆ ಇವಳು ತುಂಬಾ ಖುಷಿಯಾಗಿರೋದು ನೋಡ್ಬಿಟ್ಟು, ನೀನ್ ಖುಷಿ ಪಡಿಯೋದು ನೋಡಿದ್ರೆ ನಿಂಗೆ ಏನಾದ್ರೂ ತಲೆ ಇದೆಯಾ? ಅವಳು ಸ್ವಲ್ಪ ಸರ್ಗೆಯಿಂದ ಮಾತಾಡ್ತಾ ಇದ್ಳು. ಯಾಕಂದ್ರೆ ಚಿಕ್ಕ ವಯಸ್ಸಿಂದ ಬೆಳೆಸಿದವಳು, ಎತ್ಕೊಂಡವಳು, ಮಾಡಿದವಳು. ಹಿಂಗೇನೋ ಬುದ್ಧಿ ಇದೆಯಾ ನಿನ್ಗೆ? ಎಲ್ಲರೂ ಖುಷಿ ಪಡ್ತಾರೆ, ನೀನು ಹಂಗೆ ಖುಷಿ ಪಟ್ಟು ಸಾಯ್ತಾ ಇದ್ದೀಯಲ್ಲ, ಗೊತ್ತಾ ಮುಂದಕ್ಕೆ ಏನಾಗುತ್ತೆ ನಿನಗೆ? ಹಂಗ ಏನಾಗುತ್ತೆ, ರಾಮನಾದ ಎಲ್ಲರಿಗೂ ಖುಷಿ ಅಂತಾಳ. ಇಲ್ಲ, ನಿನ್ನ ಮಗ ರಾಮನ ಹಾಳಾಗ್ಬೇಕಾಗತ್ತೆ. ನಿನ್ನ ಸ್ವಂತ ಮಗ, ನೀನು ಹೊಟ್ಟೆಯಲ್ಲಿ ಹುಟ್ಟಿರೋ ಮಗ ಭರತ ಹಾಳಾಗ್ಬೇಕಾಗತ್ತೆ. ಯಾಕಾಗ್ಬೇಕು ಅಂದಾಗ ಮತ್ತಿನ್ನೇನು, ನಿನ್ನ ವಂಶದಲ್ಲಿ ಯಾರು ಹುಟ್ಟಿದ್ರು ಕೂಡ ಅವ್ರು ರಾಜನಾಗೋ ಚಾನ್ಸಸ್ಸೇ ಇಲ್ಲ. ರಾಮನ ಮಕ್ಕಳು, ಆಮೇಲೆ ಅವನ ಮಕ್ಕಳು ಅಂತ ಹಿಂಗೆಲ್ಲ ಹಾಕಿ ಅವಳಿಗೆ ವಿಷ ಹಾಕಿ ಕೊನೆಗೆ ನೀನು ಕೂಡ ಸೇವಕಳು ಹಂಗಿರ್ಬೇಕು, ಹಂಗೆ ಏನೋ ಹೇಳ್ತಾಳೆ. ನೋಡ್ರಿ, ಯಾವಾಗ ವಿವೇಕ ಇರೋದಿಲ್ವೋ ಆವಾಗ ವಿವೇಕ ಇದನ್ನೇ ಹೇಳೋದು, ಯಾವುದು ಸರಿ ಯಾವುದು ತಪ್ಪು, ಮತ್ತೆ ಧರ್ಮವನ್ನ ಬಿಟ್ಬಿಡೋದು. ಇದು ಈ ಸ್ವಲ್ಪ ರಜ್ಜುಗುಣ ಇದ್ದವ್ರಿಗೆ ಹೀಗಾಗ್ಬಿಡುತ್ತೆ. ಸತ್ವಗುಣತಿರೋರು ಬೇಗ ಬೀಳೋದಿಲ್ಲ. ಹಾಗೆ ಕೊನೆಗೆ ಏನಾಯ್ತು, ಇವಳಿಗೆ ಕರೆಕ್ಟ್ ಅನ್ಸ್ಬಿಡ್ತು. ಅವಳು ಸ್ವಲ್ಪ ಹೊತ್ತೆಲ್ಲ ಹೇಳಿ ಎಲ್ಲ ಆದ್ಮೇಲೆ ಅವಳಿಗೆ ಸ್ವಲ್ಪ ಕರೆಕ್ಟ್ ಅನ್ಸ್ಬಿಡ್ತು. ಅವಳು ಕೈಕೆಗೆ ಹೌದಲ್ಲ ಅಂತ ಅನ್ಸ್ಬಿಡ್ತು. ಬಟ್ ಇವಾಗ ಏನ್ ಮಾಡ್ಲಿ, ನಾಳೆ ಫಿಕ್ಸ್ ಆಗ್ಬಿಟ್ಟಿದೆ, ಆಗ್ಬೇಕು ಅಂತ. ಅಯ್ಯೋ ತಡ್ಡಿ, ಮರ್ತೋಗ್ಬಿಟ್ಟಿಯಾ? ದಶರಥನ ಹತ್ರ ನೀನ್ ಕೇಳ್ಕೊಂಡಿದ್ದೆ,
2 ವರಗಳು ಮರ್ತೋಗ್ಬಿಟ್ಯಾ? ಏನು ಈ ದಶರಥ ಒಂದ್ಸಾರಿ ರಾಕ್ಷಸರಿಗೂ ದೇವತೆಗಳು ನೋಡ್ರಿ, ಆಗಿನ ಕಾಲದಲ್ಲಿ ದೇವತೆಗಳ ಯುದ್ಧ ಆದ್ರೆ ಇವರೆಲ್ಲ ಹೋಗಿ ಸಹಾಯ ಮಾಡ್ತಾ ಇದ್ರು ದೇವತೆಗಳಿಗೆ. ಹೇಗೆ ದೇವರು ಸಹಾಯ ಮಾಡ್ತಾರೋ ಹಾಗೆ ದೇವತೆಗಳು ಎಲ್ಲರೂ ಧರ್ಮಕ್ಕೋಸ್ಕರ ಎಲ್ಲರೂ ಒಂದಾಗ್ತಾ ಇದ್ರು. ಹಾಗೆ ಹೋಗಿದ್ದೆ ಒಂದು ಸಾರಿ ದಶರಥ ಹೋಗಿದ್ದಾನೆ ಯುದ್ಧಕ್ಕೆ, ರಾಕ್ಷಸರ ಎದುರುಗಡೆ ಯುದ್ಧ ಮಾಡಿ ಗೆಲ್ಲೋದಕ್ಕೋಸ್ಕರ. ವೀರ, ಅವನು ಧೀರ ವೀರ. ಏನಾಯ್ತು ಆವಾಗ ಕೈಕೆ, ಆಗಿನ ಕಾಲದಲ್ಲಿ ಹೆಂಗಸರು ಕೂಡ ಯುದ್ಧ ಎಲ್ಲ ಕಲಿತು ಅವ್ರ ಜೊತೆನಲ್ಲಿ ಯುದ್ಧ ಮಾಡೋದು ಪ್ರತಿಯೊಂದು ಕಲ್ತಿರ್ಬೇಕು. ಕುದುರೆ ಸವಾರಿ, ರಥ ಓಡಿಸೋದು ಎಲ್ಲ ಗೊತ್ತಿರ್ಬೇಕು. ಹಾಗೆ ಯಾಕೆ ಅಂತಂದ್ರೆ ಯಾವ ಸಂದರ್ಭದಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಹಾಗೆ ಕೊನೆಗೆ ಏನಾಯ್ತು, ಅವಳು ಹಿಂದೆ ಹೋಗಿದ್ಲು, ಅವಳು ರಥ ಓಡಿಸ್ಕೊಂಡು ಹೋಗಿದ್ಲು. ಹೇಗೆ ಈ ಮಹಾಭಾರತದಲ್ಲಿ ಕೃಷ್ಣ ಸಾರಥಿಯಾಗಿ ಬಂದಿದ್ನೋ ಹಾಗೆ ಈ ದಶರಥನಿಗೆ ಕೈಕೆ ಸಾರಥಿಯಾಗಿ ಹೋಗಿದ್ಲು. ಅಲ್ಲಿ ಒಂದು ಸಾರಿ ರಾಕ್ಷಸರಿಂದ ಏಟು ತಿಂದು ಇವನು ಮೂರ್ಛೆ ಬಿದ್ದು ಬಿಡ್ತಾನೆ ದಶರಥ. ಆಗ ಇವಳು ಬುದ್ಧಿವಂತಿಕೆಯಾಗಿ ಆ ಒಂದು ರಥವನ್ನ ವಾಪಸ್ ಹೊಡ್ಕೊಂಡು ಬಂದ್ಬಿಡ್ತಾಳೆ, ಅವನ ಜೀವ ಉಳಿಸ್ತಾಳೆ. ಕೊನೆಗೆ ಅಲ್ಲಿ ಕರ್ಕೊಂಡು ಹೋಗಿ ಆಮೇಲೆ ಅವನಿಗೆ ಶುಶ್ರೂಷೆ ಮಾಡಿ ಕೊನೆಗೆ ಒಂದು ಪ್ರಜ್ಞೆ ಬಂದ್ಮೇಲೆ ವಾಪಸ್ ಕರ್ಕೊಂಡು ಬರ್ತಾಳೆ. ಇದು ದಶರಥನಿಗೆ ಆಮೇಲೆ ಗೊತ್ತಾಗುತ್ತೆ ಗೊತ್ತೇ ಇರ್ತವೆ. ಕೊನೆಗೆ ಅಲ್ಲಿ ಯುದ್ಧದಲ್ಲಿ ಗೆಲ್ತಾನೆ, ಎಲ್ಲ ಆಗತ್ತೆ. ಕೈಕೆಯನ್ನು ನೋಡಿ ಅವನು ತುಂಬಾ ಖುಷಿಯಾಗಿ, ಅವಳು ತುಂಬಾ ಸುಂದರವಾಗಿ ಇರ್ತಾಳೆ. ಜೊತೆಗೆ ಇದು ಯಾವಾಗ ಆಯ್ತೋ ಅವನಿಗೆ ಖುಷಿಯಾಗಿ, ನಿನಗೆ ಏನ್ ವರ ಬೇಕೋ ಕೇಳ್ಕೊ, 2 ವರಗಳನ್ನ ಕೊಡ್ತೀನಿ ಕೇಳ್ಕೊ ಅಂತ ಹೇಳಿರ್ತಾಳೆ. ಅವಳು ಆವಾಗ ನನಗೆ ಇವಾಗ ಏನು ಬೇಡ, ನಮ್ಗೆ ಬೇಕಾದಾಗ ಕೇಳ್ಕೊತೀನಿ, ನಿನ್ನ ಇಷ್ಟ ಅಂತ ಅಂದ್ಬಿಟ್ಟು ಬಂದ್ಬಿಡ್ತಾಳೆ. ಅವನು ಮರ್ತೋಗ್ತಾನೆ, ಇವಳು ಮರ್ತೋಗ್ತಾಳೆ. ಈಗ ಆ ಮಂಥರ್ರೆ ಜ್ಞಾಪಕ ಮಾಡ್ತಾಳೆ, ಸ್ವಾಮಿ ಹಾಲ್ಗೆ ಎಷ್ಟು ಬೇಕು ಸ್ವಾಮಿ ವಿಷ? ಒಂದೇ ತೊಟ್ಟು ಮುಗಿದೋಯ್ತು. ಹೆಂಗ್ ಬರುತ್ತೆ ನೋಡ್ರಿ. ಕೊನೆಗೇನಾಯ್ತು, ಇವಳು ಶುರುವಾಯ್ತು, ಕೇಳು ನಿಮ್ಮ ಗಂಡನ್ನ ಏನ್ ಕೇಳ್ಕೋಬೇಕು? ಮೊದಲನೇ ವರದಲ್ಲಿ ಇವನು ರಾಮ ವನವಾಸಕ್ಕೆ ಹೋಗ್ಬೇಕು, 2ನೇ ವರದಲ್ಲಿ ನನ್ನ ಮಗ ರಾಜನಾಗ್ಬೇಕು. ಹೆಂಗಿದೆ ಇದನ್ನ ಕೇಳ್ಕೊ. ಬೇಷ್, ಒಳ್ಳೆ ಐಡಿಯಾ ಕೊಟ್ಟೆ ನೀನು, ಅವಳನ್ನ ಅಪ್ರಿಷಿಯೇಟ್ ಮಾಡ್ತಾಳೆ. ಹೇಗಿದೆ ನೋಡ್ರಿ. ಯಾವ ಸಂದರ್ಭದಲ್ಲಿ ರಜಗುಣ ಬರುತ್ತೋ ಸತ್ವಗುಣ ಇರುತ್ತೋ ಹೇಳಕ್ ಬರಲ್ಲ. ಈ ರಜಗುಣ ಬಂದಾಗ ಈ ಕೆಟ್ಟ ಡಿಸಿಷನ್ಸ್ ಮೇಲೆ ಬಂದ್ಬಿಡುತ್ತೆ. ರಾಕ್ಷಸಿ ಗುಣ, ರಜೋಗುಣ. ರಾಕ್ಷಸಿ ಅಲ್ಲ, ಕರ್ತೃತ್ವ, ನಾನು ನನ್ನದು ನೋಡ್ರಿ ಇದೆ. ರಜೋಗುಣದ ಸ್ವಭಾವ ಏನು ಅಂದ್ರೆ ನಾನು ನನ್ನದು. ಇವ್ರ ಕರ್ಮಯೋಗ ಮಾಡಕ್ ಬರಲ್ಲ. ಯಾಕೆ? ನಾನು ನನ್ನದು ಬಿಟ್ಟೆ ಮಾಡ್ಬೇಕಲ್ಲಿ ಕರ್ಮಯೋಗದಲ್ಲಿ, ಏನಾದ್ರೂ ಇರ್ಲಿ. ಕೊನೆಗೇನಾಯ್ತು, ಇವಳು ಮೈಯೆಲ್ಲ ಇದು ಮಾಡ್ಕೊಂಡು, ಕೂದಲೆಲ್ಲ ಕೆದರ್ಕೊಂಡು, ಅವ್ರಿಗೆ ಬ್ಲ್ಯಾಕ್ ಹೌಸ್ ಅಂತಾರೆ, ಕತ್ಲೆ ಮನೆ. ಅವ್ರಿಗೆ ದುಃಖ ಆದಾಗ, ಕೋಪ ಬಂದಾಗ ಅಥವಾ ಇನ್ನೇನಾದ್ರೂ ಹಿಂಗಾದಾಗ ಕತ್ಲೆ ಮನೇಲಿ ಇಟ್ಬಿಡ್ತಾರೆ. ದಶರಥ ಬರ್ತಾನೆ, ಬಂದಿದ್ದೆ ಇವಳನ್ನ ನೋಡ್ತಾನೆ. ನೋಡಿದ್ರೆ ಮನೆ ಎಲ್ಲ ಒಡವೆ ಗಿಡವೆ ಎಲ್ಲ ಚಲ್ಲಪಿಲ್ಲಿ ಆಗಿದೆ. ಮತ್ತೆ ಇವಳು ಗಿಡ ಕೆದರ್ಕೊಂಡು ಒಳ್ಳೆ ರಾಕ್ಷಸಿ ಥರ ಹಿಂಗಿತ್ಕೊಂಡು, ತಲೆ ಬಾಚ್ಕೊಂಡಿಲ್ಲ, ಸ್ನಾನ ಮಾಡಿಲ್ಲ, ಏನು ಮಾಡಿಲ್ಲ ಬೆಳಗ್ಗೆಯಿಂದ. ಹೀಗೆ ನಾವಾಗ ಕೊನೆಗೆ ಅವನು ಏನಾಯ್ತು ಅಂತ ಬಂದಿದ್ದೆ. ನೋಡ್ತಾ ಇದ್ರೆ ಅವಳು ಅಲ್ಲ ಕಡೆ ಮೂಲೆಯಲ್ಲಿ ಕೂತಿದ್ದಾಳೆ. ಕೊನೆಗೆ ಇವಳು ಹೇಳ್ತಾಳೆ ಏನಾಯ್ತು ಅಂತ. ಅವಳು ತುಂಬಾ ದುಃಖದಲ್ಲಿದ್ದಾಳೆ ಅಂತ ಹೇಳ್ತಾಳೆ ಮಂಥರೆ. ಯಾರಿಗೆ? ದಶರಥನಿಗೆ. ದಶರಥ ಬಂದಿದ್ದೆ ಕೇಳ್ತಾನೆ, ಏನಾಗ್ತಾ ಇದೆ ಹೇಳಿ, ನೀನ್ ಮಾತಾಡಿದ್ರೆ ಅಲ್ವಾ ನನಗೆ ಗೊತ್ತಾಗೋದು ಅಂತಂದ್ರೆ. ಅವಳೇನ್ ಮಾತಾಡ್ತಾಳೆ? ಅವಳು ಹಿಂದೆ 2 ವರಗಳನ್ನ ಕೇಳಿದ್ಲಂತೆ, ಅದ್ ನೀವು ಕೊಡ್ಬೇಕಂತೆ ಅಂತ. ದಶರಥ ಹೇಳ್ತಾನೆ, ಇಷ್ಟೇನಾ? ಇಷ್ಟು ಕೇಳೋದಕ್ಕೆ ಇಷ್ಟು ಈ ತರ ಮಾಡ್ಕೋಬೇಕಾಚೆ, ಬಾ ಏನ್ ಬೇಕು ಕೇಳ್ಕೊ ಅಂತ. ಆಗ ಅವಳು ಕೇಳ್ಕೊಂತಾಳೆ, 1ನೇ ವರದಲ್ಲಿ ರಾಮ ಕಾಡ್ಗೋಗ್ಬೇಕು, 2ನೇ ವರದಲ್ಲಿ ಭರ್ತ ಪಟ್ಟಾಭಿಷೇಕ ಆಗ್ಬೇಕು. ಕೂಸ್ತೋಗ್ಬಿಡ್ತಾನ, ಬಿದ್ದೋಗ್ಬಿಡ್ತಾನ ಅಲ್ಲೇ ಕೇಳಿ ಹೇಳಿದ ತಕ್ಷಣ. ಯಾಕೆ? ರಾಮನ ಮೇಲೆ ಅವನ ಪಂಚಪ್ರಾಣ. ಏನಿಂತ ಪ್ರಶ್ನೆ ಕೇಳ್ತಾ ಇದ್ದೀಯಾ ಅಂತ. ಕೊನೆಗೆ ಅವನು ಏನ್ ಹೇಳಿದ್ರು ಅವಳಿಗೆ ಕನ್ವಿನ್ಸ್ ಆಗ್ತಾ ಇದೆ. ನೀನ್ ಕೊಡಂಗಿದ್ರೆ ಕೊಡು, ಇದ್ರೆ ಬಿಡು ಅಂತ. ನೀವ್ ಯಾವಾಗ್ಲೂ ಮೆರಿತಾ ಇರ್ತೀರಾ ಏನಂತ? ಪ್ರಾಣ್ ಜಾಯೆ
ಪರ್ ವಚನ್ ನಾ ಜಾಯೆ. ನಿಮ್ ಕುಲದಲ್ಲೇ ಹಂಗಿದೆ ಅಂತ ಯಾವಾಗ್ಲೂ ಹೇಳ್ಕೊಂತ ಇರ್ತೀರ, ಮಾತಾಡಿದ್ರೆ ಮಾತಾಡ್ತೀರಲ್ಲ, ಬಿಡು ಹೇಳಂಗಿದ್ರೆ ಕೊಡಂಗಿದ್ರೆ ಕೊಡು, ಬಿಡು, ನಾನೇನಿಗೇನು ಬಲತ್ಕಾರ ಮಾಡ್ಲಿಲ್ವಲ್ಲ ಅಂತ. ಇದನ್ನ ಸ್ವಾಮಿ ಧರ್ಮ ಸಂಕಟ ಅಂತನ್ನೋದು ಇದು. ನಮ್ ಧರ್ಮ ಸಂಕಟ ಏನು ಪ್ರಶ್ನೆ ಕೇಳ್ತಾ ಇದೆ. ನಮ್ ಧರ್ಮ ಸಂಕಟ ಏನ್ ಸ್ವಾಮಿ? ಯಾರಾದ್ರು ನಮಗ್ ಬರೋ ಧರ್ಮ ಸಂಕಟ ಎಂತದ್ದು? ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಜಪ ತಗೋಬೇಕು ಅಂತ ಬ್ರಹ್ಮಚೈತನ್ಯ ಮಹಾರಾಜ ಆಶ್ರಮಕ್ಕೆ ಹೋದಾಗ ಅವ್ರ ಜೊತೆನಲ್ಲಿ ಇವರು ಯಾರೋ ದೂರದ ನೆಂಟರು, ನಾನು ಬರ್ತೀನಿ ಅಂತ ಹೇಳಿ ಅವರು ಬಂದಿದ್ದರಂತೆ. ಇವ್ರು ನಾನು ಮೋಕ್ಷ ಬೇಕು ಅಂತ ಕೇಳ್ಕೊಂಡು ಅವರು ಗುರುಗಳನ್ನ ಕೇಳ್ಕೊಂಡು ಆ ಥರ ಮಂತ್ರೋಪದೇಶ ತಗೊಂಡ್ರೆ ಅವರು ನಾನು 3 ಮದುವೆ ಆಗಿದೆ, 4ನೇ ಮದುವೆ ಮಾಡ್ಕೊಳ್ಳಬೇಡವಾ ಅಂತ ಕೇಳಿದ್ರು. ನಮ್ ಧರ್ಮ ಸಂಕಟ ಈ ಸ್ವಾಮಿ ಹೇಗಿದೆ ನೋಡ್ರಿ, ಎಂಥ ಧರ್ಮ ಸಂಕಟ ಹೇಗಿದೆ ನೋಡಿ ನಮ್ದು. ಅವನು ದಶರಥನ್ಗೆ ಇವಾಗ ಏನು ಹೇಳಕ್ ಬರಲ್ಲ. ಈ ಕಡೆ ನಾನು ಮಾತು ತಪ್ಪಿದ್ರೆ ನಾವು ಧರ್ಮಕ್ಕೆ ವಿರುದ್ಧವಾಗಿ ನಡ್ಕೊಂಡಾಗುತ್ತೆ. ನಮ್ಮ ಕುಲದಲ್ಲಿ ಯಾರು ಆ ಥರ ನಡ್ಕೊಂಡಿಲ್ಲ, ಆಡಿರೋ ಮಾತನ್ನ ತಪ್ಪಿಸ್ಕೊಂಡಿಲ್ಲ. ಯಾವ್ದು ನಾವು ಹೇಳಿದ್ದೀವೋ ಹಾಗೆ ನಡ್ಕೊಂಡಿದ್ದೀವಿ. ಹೆಂಗಿದೆ ನೋಡಿ ಕಷ್ಟ. ಕುಸ್ತೋಗ್ಬಿಡ್ತಾನೆ, ಅನ್ಕಾನ್ಶಿಯಸ್ ಆಗ್ಬಿಡ್ತಾನೆ, ಸ್ವಲ್ಪ ಪ್ರಜ್ಞೆ ಇರಲ್ಲ. ಹೆಂಗೆ ಹೇಳಿದ ನಿಮ್ಮಲ್ಲಿ ಏನು ಹೇಳ್ತಾನೆ ಅವನು? ಯಾವ ಮಗ, ಯಾವ ತಂದೆ ಮಗನ್ ಕರೆದು ನೀನು 14 ವರ್ಷ ಕಾಡ್ಗೋಗು ಅಂತ ಹೇಳ್ತಾನೆ. ಯಾವ 14 ವರ್ಷ, 1 ದಿನ 2 ದಿನ ಅಲ್ಲ, ಕಾಡ್ಗೋಗು ಅಂತ ಹೇಳ್ತಾನೆ. ಯಾರಾದ್ರು ವಿಶ್ವಾಮಿತ್ರನ ಜೊತೆಲಿ ಕಳ್ಸೋದಿಕ್ಕೆ ಇವನಿಗೆ ಇಷ್ಟ ಇಲ್ಲ ದಶರಥನಿಗೆ. ಅದು ಸ್ವಲ್ಪ ದಿವಸ ಯಾರ ಜೊತೆಲಿ? ಬರೀ ವಿಶ್ವಾಮಿತ್ರನ ಜೊತೆಲಿ. ಅಂಥದ್ದು ತನ್ನ ಮಗನ 14 ವರ್ಷಗಳ ಕಾಲ ಕಾಡಕ್ಕೆ ಕಳಿಸ್ಬೇಕು ಅಂದ್ರೆ ಪ್ರಾಣ ಹಿಂಸೆ ಅಲ್ವಾ? ಪ್ರಾಣ ಬಿಟ್ಬಿಡ್ಬೋದು, ಬಟ್ ನಾನು ಕಳ್ಸಕ್ಕಾಗಲ್ಲ ಅಂತ ಅವನು ಹೇಳ್ತಾನೆ. ಬಿಟ್ಬಿಡು, ನೀ ನನ್ಗೆ ಯಾಕೆ ಹೇಳ್ತೀಯ ಅಂತ ಹಂಗಂತ ಇಲ್ಲಿವರೆಗೂ ಹೊರಟೋಗುತ್ತೆ. ಇಲ್ಲ ನೀನ್ ಬಿಡು, ನಿನ್ಗೇನು ಮಾತು ಕೊಡದೇ ಇದ್ರೆ ಬಿಟ್ಬಿಡು, ನಾನೇ ನಿನ್ ಬಲತ್ಕಾರ ಮಾಡಲ್ಲ ಅಂತ. ಇದು ನೀನ್ ಏನ್ ಬೇಕಾದ್ರೂ ಕೇಳ್ಕೊ, ಅದು ಕೊಡ್ತೀನಿ, ಈಗ ಬಿಟ್ಬಿಡು, ಒಪ್ಪಲ್ಲ. ಕೊನೆಗೆ ಹೇಳ್ತಾನೆ, ಒಂದ್ ಕೆಲಸ ಮಾಡು, ನಿನ್ ಮಗನ್ಗೆ ಪಟ್ಟಾಭಿಷೇಕ ಮಾಡು, ರಾಮನ್ ಕಾಡಿಗೆ ಯಾಕೆ ಕಳಿಸ್ತೀಯಾ? ಇಲ್ಲ, 2 ವಾರ ಕಳಿಸ್ಲೇಬೇಕು. ಇದೆಲ್ಲ ಮಂಥರೆ ಚೆನ್ನಾಗಿ ವಿಷ ಹಾಕಿದ್ದಾನೆ. ಬೈ ಚಾನ್ಸ್ ನಿನ್ ರಾಮ ಏನಾದ್ರೂ ಇಲ್ಲಿದ್ರೆ ಜನ ಒಪ್ಪೋದಿಲ್ಲ, ನಿನ್ ಮಗ ರಾಜ ಆಗಕ್ ಬಿಡೋದಿಲ್ಲ ಜನ. ಆಮೇಲೆ ಏನ್ ಮಾಡ್ತೀವಿ? ಮಣ್ ತಿಂತೀನ? ಕಳ್ಸವನ 14 ವರ್ಷ 14 ವರ್ಷಗಳ ಕಾಡ್ಗೆ ಹೋಗ್ಬಿಟ್ರೆ ಜನಗಳಿಗೆ ಮರ್ತೋಗ್ತಾರೆ ರಾಮನ್ನ. ಆಮೇಲೆ ನಿನ್ ಮಗನೇ ಮಗ ಆದ್ಮೇಲೆ ಆಮೇಲೆ ನಿನ್ ಮೊಮ್ಮಕ್ಕಳು ಎಲ್ಲ ಅವರೇ ರಾಜರಾಗ್ತಾರೆ. ಪ್ಲಾನ್ ಸ್ವಾಮಿ ಇದು, ಸೂಪರ್ ಪ್ಲಾನ್. ಕೊನೆಗೆ ಏನಾಗುತ್ತೆ, ಏನ್ ರಾಮ ನೋಡ್ತಾನೆ, ಅಪ್ಪ ಇಲ್ಲ. ಎಲ್ಲಿ ಕೇಳಿದ್ರೆ ಗುರುಗಳೆಲ್ಲ ಹೇಳ್ತಾ ಇದ್ದಾರೆ, ಎಲ್ಲಿ ನಿಮ್ಮ ಅಪ್ಪ ಬರಲೇ ಇಲ್ಲಪ್ಪ, ನೀವೆಲ್ಲ ರೆಡಿ ಇದ್ದೀರಾ, ಎಲ್ಲಿ ದಶರಥ ಎಲ್ಲಿ ಅಂತ. ಕೊನೆಗೆ ಮಂತ್ರಿ ಯಾರೋ ಬಂದು ಹೇಳ್ತಾರೆ, ಅಲ್ಲಿ ಕೈಕೇರಿ ರೂಮ್ನಲ್ಲಿ ಇದ್ದಾರೆ ಅಂತ. ರಾಮನೇ ಬರ್ತಾನೆ. ಆಗ ರಾಮನ್ ಹೇಳ್ಕಳಿಸ್ತಾರೆ ಯಾರೋ, ನಿಮ್ ತಂದೆ ಇಲ್ಲಿದ್ದಾರೆ ಬರ್ಬೇಕಂತೆ ಅಂತ. ರಾಮ ಇವನೇನು ಹೇಳಲ್ಲ, ದಶರಥ ಹೇಳ್ಕಳ್ಸಲ್ಲ, ಇವಳು ಮಂತರ ಹೇಳ್ಕಳಿಸ್ತಾನೆ. ಆ ರಾಮ ಬರ್ತಾನೆ, ನೋಡಿದ ತಕ್ಷಣ ಅವನಿಗೆ ಶಾಕ್ ಆಗ್ಬಿಡುತ್ತೆ. ಅವ್ರ ಅಪ್ಪನ್ ನೋಡಿ, ನಮ್ಮ ಅಪ್ಪನ ಈ ತರ ಸಂದರ್ಭದಲ್ಲಿ ನಾನು ಯಾವಾಗ್ಲೂ ನೋಡಿಲ್ವಲ್ಲ, ನಮ್ಮಪ್ಪ ಎಂಥ ವೀರ ಧೀರ ಶೂರ, ಏನ್ ಹಿಂಗೆ ಹಾಸಿಗೆ ಮೇಲೆ ಮಲ್ಕೊಂಡ್ಬಿಟ್ಟು ತಲೆ ಮೇಲೆ ಆಕಾಶ ಬಿದ್ದಂಗ ಆಗಿದೆಯಲ್ಲ ಅಂತ ಅಪ್ಪನ ಹೋಗಿದ್ದೆ. ಅಪ್ಪ ಏನು ಅಂತ ಕೇಳ್ತಾನೆ. ಅಪ್ಪ ಮಾತಾಡಿದ್ರೆ ಅಲ್ವಾ, ಸರಿಯಾಗಿ ಪ್ರಜ್ಞೆ ಇಲ್ಲ, ಕಣ್ಣಲ್ಲಿ ನೀರು ಹಾಕುವಂತ ಇದ್ದಾನೆ, ಗೊಳೋ ಅಂತ ಹಾಳ್ತಾ ಇದ್ದಾನೆ. ಆಗ ಮಂತಾರೆ ಇವಳು ಹೇಳ್ತಾಳೆ, ಕೈಕೆ ನಿಮ್ಮಪ್ಪ ಏನ್ ಮಾತಾಡ್ತಾರೆ ಅಂತ. ಅಮ್ಮ ಏನಾಯ್ತು, ನೀನಾದ್ರೂ ಹೇಳು, ಅಪ್ಪ ಮಾತಾಡ್ತಾ ಇಲ್ಲ, ನೀನಾದ್ರೂ ಹೇಳು ಅಂತ. ಅವಳು ಹೇಳ್ತಾಳೆ, ಏನಿಲ್ಲ ಅಪ್ಪ 2 ವರ ಕೊಟ್ಟಿದ್ದ, ಅದು ಕೇಳಿದೆ, ಅದಕ್ಕಿಷ್ಟು ಅಂತ. ಅದಕ್ಕೆ ರಾಮ ಹೇಳ್ತಾನೆ, ಇದ್ರಲ್ಲಿ ಯಾರು ನಿಮ್ಗೆ ಆ ಥರ ವರ ಕೊಡೋದಿಲ್ಲ ಅಂತ ಹೇಳಲ್ವಲ್ಲ, ನಿಮ್ಗೆ ಗೊತ್ತು ನಮ್ ಕುಲದ್ದು ಹಾಗೆ ಅಂತ. ಮತ್ತೆ ಎಲ್ಲಿ ಕೊಡ್ಲಿ, ಹೋಗ್ಲಿ ಅಮ್ಮ, ಅದು ಏನಮ್ಮ ವರ ನನಗಾದ್ರೂ ಹೇಳಮ್ಮ ಅಂತ ಕೇಳ. ಇದು ರಾಮನಿಗೆ ಸಂಬಂಧಪಟ್ಟರು. ಆಗ ಮಂತಾರೆ ಇವಳು ಕೈಕೇನೆ ಹೇಳ್ತಾಳೆ, ಮೊದಲನೇ ವರದಲ್ಲಿ ನಿಮ್ಮಪ್ಪ ಯಾವ ಬಾಯಿನಲ್ಲಿ ಹೇಳ್ತಾನಪ್ಪ, ನಿನಗೆ ಬಾಯಿ ಬಿದ್ದೋಗ್ಬಿಟ್ಟಿದೆ,
ಏನದು ಮೊದಲನೇ ವರ? ನೀನು 14 ವರ್ಷಗಳ ಕಾಡಿಗೆ ಹೋಗ್ಬೇಕು. ಅಷ್ಟೇನಾ? ಅದಕ್ಕೆ ಯಾಕೆ ಇಷ್ಟೆಲ್ಲ ಯೋಚನೆ ಮಾಡ್ಬೇಕಾಯ್ತು? ಅಮ್ಮ ಏನಮ್ಮ ನೀನು ನನಗೆ ಹೇಳಿದ್ರೆ ನಾನು ಹೋಗಲ್ವೇನಮ್ಮ? ಬಾ. ಯಾವ ಮಗ ಹೀಗೆ ಮಾತಾಡ್ತಾನೆ ಸ್ವಾಮಿ? ಓ, 2ನೇ ವರ ಏನಮ್ಮ? ಅವನ್ ಕೇಳದ್ ನೋಡ್ರಿ ಎಷ್ಟು ಚೆನ್ನಾಗಿದೆ ರಾಮ. 2ನೇ ವರ ಏನಮ್ಮ? ನನ್ನ ಮಗನಾದ ಭರ್ತನಿಗೆ ಪಟ್ಟಾಭಿಷೇಕ. ಅಯ್ಯೋ ಅಮ್ಮ, ನನ್ ನಗ್ಬೇಕಾ ಅಳ್ಬೇಕಾ ನನ್ಗೆ ಗೊತ್ತಾಗ್ತಾ ಇಲ್ಲ. ಅಮ್ಮ ಎಂಥ ಇದಮ್ಮ ನೀನು, ಇದಕ್ಕಿಷ್ಟೆಲ್ಲ ಯೋಚನೆ ಮಾಡಿ ಅಪ್ಪನ್ಗೆ ತಲೆ ಕೆಡಿಸ್ಬೇಕಾ? ಅಪ್ಪನ್ ನೀ ವರ ಕೇಳ್ದೆ ನನ್ಗೆ ಹೇಳಿದ್ರೆ ನಾನು ಕಾಡಿಗೆ ಹೋಗ್ಬಿಡ್ತಾ ಇದ್ದೆ. 2ನೇ ವರ ಯಾರಿಗೆ ಪಟ್ಟಾಭಿಷೇಕ? ನನ್ನ ಸ್ವಂತ ತಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿರೋ ಭರ್ತನ ಪಟ್ಟಾಭಿಷೇಕ. ಅಮ್ಮ ಇದಕ್ಕಿಂತ ಸಂತೋಷ ಸುದ್ದಿ ಮತ್ ಏನಿದೆಯಮ್ಮ ನಿನಗೆ? ಅಮ್ಮ ನಾನು ಹೋಗ್ತೀನಿ, ನಾನು ರೆಡಿ ಆಗಿದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಇಲ್ಲಿ ರಾಮನ ಪಾತ್ರವನ್ನ ನಾವು ಯಾವುದೇ ವಿಚಾರ ಹೇಳ್ತಾ ಇದ್ದಾಗ ಕೇಳ್ತಾ ಇದ್ದಾಗ ನಾವದಾಗಬೇಕು. ಆಗ್ಲೇ ನಿಮ್ಗೆ ಎಂಜಾಯ್ ಮಾಡೋಕ್ಕಾಗೋದು. ಪಿಕ್ಚರ್ ನೋಡ್ರಿ, ನೋಡ್ತಾ ಇದ್ರೆ ನಾವು ಆಗ್ಬಿಡ್ಬೇಕಲ್ಲಿ, ನಮ್ಗೇ ಆದಂಗೆ ಆಗ್ಬೇಕು. ಸ್ವಾಮಿಗಳು ಹೇಳಿದ್ರ ಭಗವದ್ಗೀತೆ ಪುಸ್ತಕ ಓದ್ರಿ, ಯಾವುದೇ ಪುಸ್ತಕ ಓದ್ರಿ, ಅಥವಾ ಗುರುಗಳ ಹತ್ರ ಆ ಶ್ವೇತಕೇತು ತನ್ನ ತಂದೆ ಹತ್ರ ಹೋದಾಗ ನಾವು ಆ ಶಿಷ್ಯನಾಗ್ಬಿಡ್ಬೇಕು. ತಂದೆ ಗುರು ಸ್ಥಾನದಲ್ಲಿ, ಅಲ್ಲಿ ಶ್ವೇತಕೇತು ಕೇಳ್ತಾ ಇದ್ದಾನೆ ಅಂತ ಅಲ್ಲ, ನಾವು ಶ್ವೇತಕೇತು ಸ್ಥಾನದಲ್ಲಿರ್ಬೇಕು. ಆ ತಂದೆ ನನಗೇ ಬೋಧನೆ ಮಾಡ್ತಾ ಇದ್ದಾನೆ ಅಂತ ತಗೊಳ್ಳೋದು ಬರ್ಬೇಕು ಸ್ವಾಮಿ. ನಮ್ಗೆ ಇದು ಆಗ್ಬೇಕಾಗಿಲ್ಲ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಯಾರಪ್ಪ ಹಿಂಗೆ ಯೋಚನೆ ಮಾಡ್ತಾರೆ? ನಾಳೆ ಪಟ್ಟಾಭಿಷೇಕ ಆಗ್ಬೇಕು ಅಂತಂದ್ರೆ ಕಾಡ್ಗೆ ಹೋಗೋದಿಕ್ಕೆ ರಾಮ ಖುಷಿಯಾಗಿ ಒಪ್ಕೊಂತ ಇದ್ದಾನಲ್ಲ, ಎಷ್ಟು ಜನಕ್ಕೆ ಬರುತ್ತಪ್ಪ ಇದು? ಮತ್ತೆ ಅವನಲ್ಲಿ ಎಂಥ ಒಂದು ಸಾತ್ವಿಕವಾದ ಗುಣ ಇದ್ರೆ ಇದು ಒಪ್ಕೊಳ್ಳೋಕ್ ಸಾಧ್ಯ? ಹೇಳ್ರಿ. ಇದೆಲ್ಲ ಮುಂದಕ್ಕೆ ರಾಮನ್ ನೋಡ್ಬೇಕು, ಅವನಲ್ಲಿ ಎಂಥ ಗುಣ ಇತ್ತು ಅಂತ ಅನ್ನೋದು. ಇದ್ಯಾವುದು? ಅವನು ಎಷ್ಟು ಖುಷಿಯಾಗಿ ಒಪ್ಕೊಂಡ್ಬಿಡ್ತಾನೆ ಗೊತ್ತಾ ರಾಮ? ನಿಜವಾಗ್ಲೂ ಅವನ ಒಳಗಡೆ ಒಂದಿಷ್ಟು ಕೋಪ ಇಲ್ಲ. ಇದು ಸ್ವಾಮಿ ರಾಮಾಯಣ. ಆಗ ಅವ್ರ ತಾಯಿಗೆ ಹೇಳ್ತಾನೆ, ಅಮ್ಮ ನಾನು ಹೋಗಕ್ ಸಿದ್ಧನಮ್ಮ, ಅಷ್ಟೇ. ನನ್ನ ತಮ್ಮನ ಭರತನಿಗೆ ಪಟ್ಟಾಭಿಷೇಕ ಆದ್ರೆ ನನಗೆ ಅದಕ್ಕಿಂತ ಸಂತೋಷದ ಮತ್ತೊಂದು ಸುದ್ದಿ ಇಲ್ಲಮ್ಮ, ನಾನು ಈಗಲೇ ಹೊರಡ್ತೀನಮ್ಮ ಅಂತ. ಹೊರಡು ಅಂತ ಈ ಮಂಥರೆ ಕೈಗೆ, ಹೋಗು ನೀನು ಹೋಗು ಅಂತ ಅಪ್ಪನಿಗೆ ಅಪ್ಪ ಏನ್ ಮಾಡ್ತಾನೆ? ಅಪ್ಪ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾನೆ. ಅಪ್ಪ ಮಾತಾಡಂಗಿಲ್ಲ, ಧರ್ಮ ಸಂಕಟ. ಕೊನೆಗೆ ರಾಮ ಹೋಗ್ತಾನೆ, ಅಲ್ಲೆಲ್ಲ ಹೇಳ್ತಾನೆ, ಹೇಳಿ ರೆಡಿ ಆಗುತ್ತೆ. ಇವನ್ ರಾಮ ಹೋಗೋದಕ್ಕೆ ಸಿದ್ಧನಾಗ್ಬಿಡ್ತಾನೆ 14 ವರ್ಷಗಳ ಕಾಲ. ಆಮೇಲೆ ಇದು ಕೇಳಿದ ತಕ್ಷಣ ಲಕ್ಷ್ಮಣ, ಏನ್ ನೀನು ಕಾಡ್ಗೆ ಹೋಗಕ್ಕೆ ರೆಡಿ ಆಗ್ಬಿಟ್ಯಾ? ನಡಿ ದಶರಥನ ಕೈಯಲ್ಲಿ ಯುದ್ಧ ಆಡೋಣ ಅಂತ. ಅವನು, ಬುದ್ಧಿಗಿತಿ ಇದೆಯಾ ನಿನಗೆ? ಹೋಗೋಗ್ ತಂದೆ ಜೊತೆಯಲ್ಲಿ ಯುದ್ಧ ಮಾಡ್ತೀಯಾ ನೀನು? ತಂದೆ ಹೇಗಿದ್ದಾರೆ, ಅವ್ರ ಸಿಚುಯೇಷನ್ ನೋಡು, ಎಂತ ಧರ್ಮ ಸಂಕಟದಲ್ಲಿದ್ದಾರೆ. ನೀನ್ ಮಾತಾಡ್ಬೇಕಾದ್ ನನ್ನ ತಮ್ಮನ ನೀನು ಅಂತ ಕೇಳ್ತಾನೆ. ಲಕ್ಷ್ಮಣ ಸುಮ್ಮನೆ ಆಗ್ಬಿಡ್ತಾನೆ. ಇನ್ನ ರಾಮನ ಹತ್ರ ಜಾಸ್ತಿ ಮಾತಾಡಿದ್ರೆ ಅವನು ನನ್ನೂ ಮಾತಾಡೋದು ಬಿಟ್ಬಿಡ್ತಾನ ಅಂತ. ಕೊನೆಗೆ ಬೇರೆ ದಾರಿ ಇಲ್ಲ. ಲಕ್ಷ್ಮಣ ಹೇಳ್ತಾನೆ, ನೀನ್ ಎಲ್ಲಿರ್ತೀಯೋ ನಾನು ಅಲ್ಲಿರ್ತೇನೆ, ನಾನು ಇಲ್ಲಿರಲ್ಲ, ನಾನು ನಿನ್ ಜೊತೆಲಿ ಬಂದ್ಬಿಡ್ತೇನೆ ಅಂತ. ಅವನು ಸೀತೆ ಎಲ್ಲಿ? ಪತಿಯೇ ದೈವವು ಸತಿಯರ ಸೌಭಾಗ್ಯವು. ಹೇಗಿದೆ ನೋಡ್ರಿ ಒಬ್ಬೊಬ್ಬರದು. ಎಂತ ಇದು ರಾಮಾಯಣ ಪೂರ್ತಿ ತ್ಯಾಗ ಅಲ್ವೇನೋ? ಎಲ್ಲಿ ನೋಡ್ರಿ ತ್ಯಾಗ ತ್ಯಾಗ ತ್ಯಾಗ. ರಾಮ ತನ್ನ ಮದುವೆ ಆಗಿದ್ದ ಹೊಸದ್ರಲ್ಲಿ ಹನಿಮೂನ್ಗೆ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು ಅಂತ ಅವ್ನು ಕಾಡ್ಗೆ ಹೋಗ್ಬೇಕು ಅಂದ್ರೆ ಎಂಥ ಸ್ವಾಮಿ? ಇದು ತ್ಯಾಗ. ಆ ದೇವರಾಗ ಬಂದಿರೋವನೇ ಇಷ್ಟು ತ್ಯಾಗ ಮಾಡ್ಬೇಕಾದ್ರೆ ನಮ್ದು ಏನ್ ಸ್ವಾಮಿ? ನಮ್ಗೆ ರಾಮನಿಗೆ ಬಂದಷ್ಟು ಕಷ್ಟ ಬಂದಿದೆಯೇನೋ? ನಮ್ಗೆ ಸತ್ಯ ಹರಿಶ್ಚಂದ್ರನಿಗೆ ಬಂದಷ್ಟು ಕಷ್ಟ ಬಂದಿದೆಯಾ ನಮ್ಗೆ?
ಏನ್ ಮಾಡಿದ್ದೀವಿ ಸ್ವಾಮಿ ನಾವು? ಏನೋ ಮೇಲ್ಗಡೆ ಇದಾಕೊಂಡ್ಬಿಟ್ಟು ಅಯ್ಯೋ ಏನೋ ಬಿದ್ದೋಗ್ಬಿಟ್ಟಿದೆ ಅಂತ. ಎಂಥದ್ದು ಏನಾಗಿದೆ? ಮಣ್ಣು ತಿನ್ನೋದಿಕ್ಕಿದೆ, ಈ ಎಲ್ಲ ಇದೆ. ಅವನ ರಾಜ್ಯನ ಬಿಟ್ಟು ಹೋಗ್ಬೇಕು. ಅವಳು ಸೀತೆ ಹೇಳ್ತಾಳೆ, ನಾನು ನಿನ್ ಜೊತೆ ನಡ್ಬರ್ತೀನಿ ಬಾ. ನೋಡ್ರಿ ಹಿಂಗಿದೆ ಒಬ್ಬೊಬ್ಬರು ತ್ಯಾಗನ ನೋಡ್ರಿ. ಅವಳು ಹೇಳ್ತಾಳೆ, ಗಂಡ ಎಲ್ಲಿದ್ರೆ ಅಲ್ಲಿರ್ಬೇಕು. ನಮ್ಮ ತವರು ಮನೆಯಲ್ಲಿ ಹೇಳ್ಕೊಟ್ರದ ಅದು. ಪತಿಯ ದೈವ, ನೀ ಎಲ್ಲಿದ್ರ ಅಲ್ಲಿ ನಾನು ನಿನ್ ಸೇವೆ ಮಾಡ್ಬೇಕಾದ್ರೆ ನನ್ನ ಕರ್ತವ್ಯ. ನನ್ ಬಿಟ್ಟು ಹೆಂಗ್ ಹೋಗ್ತೀಯ? ನಾನ್ ನಿನ್ ಬಿಟ್ಟಿರೋದಿಲ್ಲ. ಅವಳು ರೆಡಿ ಆದ್ಲ. ಲಕ್ಷ್ಮಣ, ಇಲ್ಲ ನಾನು ಬರ್ತೀನಿ ಅಂತ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅವ್ರ ತಾಯಿ ನೋಡ್ಬೇಕು. ತಾಯಿ ಬಂದು ಹೇಳ್ತಾಳಪ್ಪ, ಲಕ್ಷ್ಮಣ ಎಲ್ಲಿ ನೀನು? ಅಲ್ಲಿ ರಾಮನಿಗೆ ಹೇಳೋದು. ಮತ್ತೆ ಅಲ್ಲೆಲ್ಲ ಇರ್ತಾರೆ, ಅಲ್ಲೆಲ್ಲ ಈ ಒಂದು ತೀರ್ಮಾನ ಆಗ್ತಾ ಇರುತ್ತೆ. ಬಂದಿದ್ದೆ ಇವಳಿಗೆ ತನ್ನ ತಾಯಿಯಾದ ಕೌಸಲ್ಯಗೆ ಹೇಳ್ತಾನೆ, ಹೆಂಗಾಗ್ಬೇಕಪ್ಪ ತಾಯಿ ಕೌಸಲ್ಯ, ಹೆತ್ತು ಕರಳು. ಅವಳು ಹೇಳ್ತಾಳೆ, ಏನ್ ರಾಮ ನೀನು ಹೋಗಕ್ ಸಿದ್ಧನಾಗ್ಬಿಟ್ಟ? ಅಮ್ಮ ಬೇರೆ ದಾರಿ ಇಲ್ಲಮ್ಮ, ನಾನು ಹೋಗೋದ್ರಿಂದ ಎಲ್ಲವೂ ಸೇರೋಗುತ್ತೆ. ತಂದೆ ಕೊಟ್ಟ ಭಾಷೆ ಮುಳಿಯುತ್ತೆ, ಮತ್ತೆ ತಾಯಿಗೆ ಬೇಕಾಗಿರೋ ಇಷ್ಟ ನೆರವೇರುತ್ತೆ. ಇನ್ನೇನ್ ಬೇಕಮ್ಮ ಇದಕ್ಕಿಂತ? ನನ್ನ ಮಗನಾಗಿ ಹುಟ್ಟಿದ್ದಕ್ಕೆ ನಾನು ಇದಕ್ಕಿಂತ ಇನ್ನೇನ್ ಪುಣ್ಯ ಮಾಡ್ಲಿ ಅಮ್ಮ? ನಾನು ಹೋಗಕ್ ರೆಡಿ ಇದ್ದೇನಮ್ಮ ಅಂತ. ಅಲ್ಲ ಅವಳು ಸಾತ್ವಿಕಳು. ಕೊನೆಗೆ ಅವಳು ಒಪ್ಕೊಂತಾಳೆ. ಕೊನೆಗೆ ಸೀತೆ ಒಪ್ಕೊಂತಾರೆ. ಆಯ್ತು. ಇನ್ನ ಇವಳು ಅವ್ರ ತಾಯಿ ಇರ್ತಾಳಲ್ಲ, ಅವಳು ಹೇಳಕ್ ಶುರು ಮಾಡ್ತಾರೆ, ನಾನು ಇಲ್ಲಿರಲ್ಲ, ನಾನು ನಿನ್ ಜೊತೆ ಅಂದ್ರೆ ಬಂದ್ಬಿಡ್ತೀನಿ ಅಂತ. ಯಾರೋ ಸ್ವಂತ ತಾಯಿ ಕೌಸಲ್ಯ. ರಾಮ ಹೇಳ್ತಾನೆ, ಅಮ್ಮ ನೀನು ಬಂದ್ಬಿಟ್ರೆ ಅಪ್ಪನ್ ಯಾರಮ್ಮ ನೋಡ್ಕೊಂತಾರೆ? ಬೇಡಮ್ಮ, ದಯವಿಟ್ಟು ನೀನು ಇಲ್ಲೇ ಇರೋಮ್ಮ ಅಂತ. ಅಲ್ಲ, ನೀನು ಹೆಂಗ್ಸ್ ಬರಬಾರ್ದು, ಅಲ್ಲಿ ಕಷ್ಟ ಗಿಷ್ಟ ಅಂತ ಎಲ್ಲ ಅಂದ್ಬಿಟ್ಟಿಯಲ್ಲ, ಅದ್ ಸರಿ, ನನಗೆ ವಯಸ್ಸಾಗಿದೆ. ನೀನ್ ಹೆಂಡ್ತಿ ನಿಂಗೆ ಒಪ್ಕೊಂಡೆ. ಹೆಂಡ್ತಿನೂ ಹೆಂಗ್ಸೆ ತಾನೆ ನಿನ್ ಹೆಂಡ್ತಿ, ಅವಳಿಗೂ ಕಷ್ಟ ಆಗುತ್ತಲ್ವ ಕಾಡಕ್ ಬಂದ್ರೆ. ಈ ಧರ್ಮ ಸಂಕಟ ನೋಡ್ರಿ ಹೇಗಿದೆ. ಕೊನೆಗೆ ಅವನು ಒಪ್ಕೊಂತಾನೆ, ಅಪ್ಪನ್ ನೀನು ನೋಡ್ಕೋಬೇಕು, ಇಲ್ಲೇ ಇರಬೇಕು, ನೀನು ನನ್ನ ಜೊತೆನಲ್ಲಿ ಎಲ್ಲರೂ ಬಂದ್ಬಿಟ್ರೆ ಹೇಗಮ್ಮ? ಇಲ್ಲಿ ರಾಜ್ಯ ತಂದೆ ಯಾರು ನೋಡ್ಕೊಂತಾರೆ ಅಂತ ಹೇಳಿ ಒಪ್ಪಿಸ್ತಾನೆ. ಕೊನೆಗೆ ಲಕ್ಷ್ಮಣ ಬರಕ್ಕೂ ಸಿಗ್ತಾಗ್ಬಿಡ್ತಾನೆ. ಬೇಡ್ರಪ್ಪ, ನೀವೆಲ್ಲ ಯಾಕೆ ಬರ್ತೀರ ಅಂತ. ಇಲ್ಲಿ ನೀನ್ ಎಲ್ಲಿದ್ರು ನಾನು ಅಲ್ಲಿರ್ತೀನಿ. ಲಕ್ಷ್ಮಣ ಅವ್ರ ತಾಯಿ ಬಂದು ಹೇಳ್ತಾಳೆ, ರಾಮ ನಿನ್ನ ನೆರಳಿವನು, ನಿನ್ನ ಬಿಟ್ಟು ಇವನು ಇರೋದಿಲ್ಲ. ಅದಕ್ಕೋಸ್ಕರನೇ ಲಕ್ಷ್ಮಣನ್ಗೆ ಹೇಳ್ತಾಳೆ, ನೋಡಪ್ಪ, ನಿನ್ಗೆ ಅಣ್ಣ ಅತ್ತಿಗೆ ತಂದೆ ತಾಯಿ ಇದ್ದಂಗೆ, ನೀವು ಅವ್ರ ಸೇವೆ ಮಾಡ್ಬೇಕಲ್ಲ ಹೋಗಿದ್ದಿ ಅಂತ ಕಳಿಸ್ತಾರಪ್ಪ. ಯಾವ ತಾಯಿ ಹೇಳ್ತಾರೆ ಸ್ವಾಮಿ? ಹಿಂದಿನ ಕಾಲದಲ್ಲಿ ಹಾಗಿತ್ತಲ್ಲ. ಈಗ ನಮ್ಗೆ ಏನ್ ಬಂದಿದೆ ರೋಗ, ಅರ್ಥನೇ ಆಗೋದಿಲ್ಲ ನಮ್ಗೆ. ವಿಚಾರಗಳು ಕೇಳಿ ಮನಸ್ಸಿನಲ್ಲಿ ಮೆಲುಕು ಹಾಕೋದಿಲ್ಲ. ನೋಡ್ರಿ ಹೇಗಿರುತ್ತಿದು. ಕೊನೆಗೆ ಏನಾಯ್ತು, ಎಲ್ರೂ ಸಿದ್ಧವಾಗಿಬಿಡ್ತಾರೆ ಹೋಗೋದಿಕ್ಕೆ. ಆ ಟೈಮ್ನಲ್ಲಿ ಬರ್ತಾ ಇಲ್ಲ, ಶತ್ರುಘ್ನ ಇಲ್ಲ, ಅವರು ಆ ತಾತನ ಮನೆಗೆ ಹೋಗಿದ್ದಾರೆ. ಆಯ್ತು, ಕೊನೆಗೆ ಇವರೆಲ್ಲ ರೆಡಿ ಆಗ್ಬಿಟ್ರು. ಕೊನೆಗೆ ಈ ತಂದೆ ಅಲ್ಲಿ ಮಲಗೆ ಇದ್ದಾನೆ ಹಾಸಿಗೆ ಮೇಲೆ. ಅವನು ಮಲ್ಕೊಂಡೇ ಇದ್ದಾನೆ, ಎದ್ದು ಕೂತ್ಕೊಳ್ಳೋಕ್ಕೂ ಆಗೋದಿಲ್ಲ. ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾನೆ, ಆಳ್ತಾ ಇದ್ದಾನೆ. ಅವನು ಏನು ಮಾಡೋಕ್ಕಾಗೋದಿಲ್ಲ, ಬೇರೆ ದಾರಿ ಇಲ್ಲ. ಸರಿ, ಎಲ್ಲ ಆಯ್ತು, ಫಿಕ್ಸ್ ಆಯ್ತು, ಕಳಿಸೋದು ಆಯ್ತು, ಎಲ್ಲ ಆಗೋಯ್ತು. ಗುರುಗಳಿಗೂ ಗೊತ್ತಾಯ್ತು, ಪ್ರಜೆಗಳಿಗೂ ಗೊತ್ತಾಯ್ತು. ಎಲ್ಲರೂ ಅಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಇವನು ರಾಮ ಹೊರಡೋಕ್ಕೆ ರೆಡಿ ಆಗ್ಬಿಟ್ಟ. ಕೊನೆಗೆ ಅವ್ರ ತಾಯಿ ಬಂದಿದ್ದೆ ಹೇಳ್ತಾಳೆ, ಹಿಂಗೆಲ್ಲ ಹೋಗ್ಬೇಕಾಗಿರೋದು ನೀನು ಹಿಂದೆ ಯಾರನ್ನು ಕರ್ಕೊಂಡು ಹೋಗ್ಬೇಕಾಗಿಲ್ಲ, ನೀನು ಕರ್ಕೊಂಡು ಹೋಗ್ಬಾರ್ದು. ನೀನ್ ಮಾತ್ರ ಹೋಗ್ಬೇಕು. ಏನೋ ಸೀತೆ ಬರ್ತೇನೆ ಅಂತಾಳೆ, ಬರ್ರಿ. ಲಕ್ಷ್ಮಣ ಬರ್ತೇನೆ ಅಂತ ಬರ್ರಿ. ಅಷ್ಟೇ ಬಿರ್ತು ಪ್ರಜೆಗಳನ್ನೆಲ್ಲ ಕರ್ಕೊಂಡು ಹೋಗೋದು. ಅವನ್ ಇವನು ದಶರಥ ಹೇಳ್ತಾನೆ, ಹೋಗ್ಲಿ ಬಿಡು, ನೀನ್ ಎಲ್ಲೋ ಹೋಗ್ತೀಯ ಅಲ್ಲೋ ಹೋಗು, ನಾನು ಸೈನಿಕರನ್ನು ಕಳಿಸ್ತೇನೆ, ಅಲ್ಲಿ ರಾಜ್ಯ ಎಲ್ಲ ನೀನ್ ಹಿಂದೆ ಇರುತ್ತೆ, ನಿನ್ಗೆ ಏನ್ ಸೌಕರ್ಯ ಬೇಕಾದ್ರೂ ಮಾಡಿಕೊಡ್ತಾರ. ಅವಳು ಹೇಳ್ತಾಳೆ, ಯಾರು ಮಂಥರೆ ಮತ್ತು ಇವರಿಬ್ರು ಯಾರು ಬರೋಂಗಿಲ್ಲ, ನೀನ್ ಇಲ್ಲಿಂದ ಏನು ತಗೊಂಡು ಹೋಗಂಗಿಲ್ಲ, ಮತ್ ನೀನ್ ಇಲ್ಲಿ ಒಡವೆ ಕೂಡ ಹಾಕೊಂಡು ಹೋಗಂಗಿಲ್ಲ, ಬಟ್ಟೆ ಹಾಕೊಂಡು ಹೋಗಂಗಿಲ್ಲ, ಸನ್ಯಾಸಿಗಳ ತರ ಹೋಗ್ಬೇಕು ಅಂತ ಬಟ್ಟೆ ತಂದು ಕೊಡ್ತಾಳೆ. ಹೆಂಗಾಗ್ಬೇಕಪ್ಪ ಆ ಸ್ವಂತ ಹೆತ್ತಂತ ತಾಯಿಗೆ ಕರಳು ಹೆಂಗಾಗ್ಬೇಕು, ತಂದೆಗೆ ಹೆಂಗಾಗ್ಬೇಕು. ರಾಮ ಇದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಸಂತೋಷದಿಂದ ಹೋಗ್ತಾನೆ. ಸಂತೋಷದಿಂದ ಸ್ವಾಮಿ ರಾಮ
ಆಮೇಲೆ ಏನಾಯ್ತು, ಕೊನೆಗೆ ಇವರೆಲ್ಲ ಹೋಗ್ತಾರೆ. ಹೋಗುವಾಗ ಪ್ರಜೆಗಳೆಲ್ಲ ಆಳ್ತಾರೆ, ಮಾಡ್ತಾರೆ, ಬೇಡ ಅಂತಾರೆ. ಕೊನೆಗೆ ಮಂತ್ರಿನ ಕರ್ಕೊಂಡೋಗಿ, ಅಲ್ಲಿ ನೀನು ಮಂತ್ರಿನ ಅಲ್ಲಿ ಹೋಗ್ಬಿಡು, ಅವ್ರ ಜೊತೆನಲ್ಲೇ ಇರುವಂತ ಮಂತ್ರಿನ ಕಳಿಸ್ಬಿಡ್ತಾನೆ ದಶರಥ. ನೀನು ಆ ರಥ ತಗೊಂಡೋಗು, ಅವ್ರು ಎಲ್ಲೋಗ್ತಾರ ನೀನು ಇದ್ಬಿಡು ಅಂತ ಕಳಿಸ್ತಾನೆ. ಪ್ರಜೆಗಳೆಲ್ಲ ಹಿಂದೆನೆ ಬರಕ್ ಶುರು ಮಾಡ್ತಾರೆ, ಬಿಡದಿಲ್ಲ. ಏನ್ ಊರಿನಲ್ಲಿರೋ ಪ್ರಜೆಗಳೆಲ್ಲ ರಾಮ ಎಲ್ಲೋ, ನಾವು ಅಲ್ಲಿ ಇರ್ತೀವಿ ಅಂತ ಹೇಳಿ, ಈ ರಾಮ ಇದೇ ಬೇಡ, ಈ ಈ ದೇಶನೇ ಬೇಡ ಅಂತ ಹೇಳಿ ಎಲ್ರು ಹೋಗೋಕ್ ಸಿದ್ಧವಾಗಿ ಬಿಡ್ತಾರೆ. ಇವ್ರ ರಥದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ಮೂರು ಜನ ರೆಡಿ ಆಗ್ತಿದ್ದಾರೆ, ರಾಮ, ಲಕ್ಷ್ಮಣ, ಸೀತಾ. ಜೊತೆಗೆ ಹಿಂದೆ ಎಲ್ಲ ಪ್ರಜೆಗಳು ಬರ್ತಾ ಇದ್ದಾರೆ. ಅವನ ಮಂತ್ರಿ, ಅವನ ಹೆಸರೇನೋ ಇದೆ, ಅವನು ಕೂಡ ಸುಮಂತ್ರ ಅವನು ಕೂಡ ಕರ್ಕೊಂಡು ಹೋಗ್ತಾ ಇದ್ದಾನೆ. ಎಲ್ಲ ಹೋದ್ರು, ಜನಗಳೆಲ್ಲ ಅವ್ರ ಹಿಂದೆ ಹಂಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಇವ್ರು ರಥದಲ್ಲಿ ಹೋಗ್ತಾ ಇದ್ದಾರೆ, ಅವರು ನಡ್ಕೊಂಡು ಹೋಗ್ತಾ ಇದ್ದಾರೆ. ಕೊನೆಗೆ ಅಲ್ಲಿಂದ ಊರಾಚೆ ಬರ್ತಾರೆ. ಊರಾಚೆ ಬಂದಿದ್ದೆ, ಅಲ್ಲಿ ಊರು ಬಿಡ್ತಾರೆ. ಊರು ಬಿಟ್ಟು ತುಂಬಾ ದೂರ ಹೋದ ಮೇಲೆ ಅಲ್ಲಿ ಒಂದು ಹಳ್ಳಿ ಬರುತ್ತೆ, ಒಂದು ಬೇರೆ ಊರು ಬರುತ್ತೆ, ಹಳ್ಳಿ ತರ. ಅದು ಕಾಡು ಜನ ಇರುವಂಥದ್ದು. ಅಲ್ಲಿ ರಾತ್ರಿ ಆಗ್ಬಿಡುತ್ತೆ. ಇವ್ರು ಬೆಳಗ್ಗೆಯಿಂದ ಜರ್ನಿ ಮಾಡ್ಕೊಂತಾರೆ. ಪ್ರಜೆಗಳೆಲ್ಲ ಹಿಂದೆ ಬರ್ತಾ ಇರ್ತಾರೆ, ಎಲ್ಲರೂ ಬರ್ತಾ ಇರ್ತಾರೆ. ಏನು ಊರೇ ಬರ್ತಾ ಇರುತ್ತೆ, ಊರೇನು ಎಲ್ಲ ಜನ ಎಲ್ಲ ಬರ್ತಾ ಇರ್ತಾರೆ, ತುಂಬಾ ಜನ. ಹೋಯ್ತು, ಬೆಳಗ್ಗೆ ಆಯ್ತು, ಸಾಯಂಕಾಲ ಆಗೋಯ್ತು, ಎಲ್ಲರೂ ಯಾವುದೋ ಒಂದು ಊರು ಸೇರ್ಕೊಂತಾರೆ. ಅಲ್ಲಿ ಒಬ್ಬ ಇರ್ತಾನೆ, ನನ್ನ ಹೆಸರುಗಳು ಬೇಗ ಮರ್ತೋಗುತ್ತೆ. ಮೊದಲು ಒಂದ್ಸರಿ ಜ್ಞಾಪಕ ಬರುತ್ತೆ, ಒಂದ್ಸರಿ ಜ್ಞಾಪಕ ಬರಲ್ಲ. ನಿಷಾದ ಅಂತ ಅವನು ಆ ಒಂದು ಜಾಗಕ್ಕೆ ಅವನು ರಾಮ ಬಂದಿದ ತಕ್ಷಣ ಏನ್ ವೆಲ್ಕಮ್ ಮಾಡ್ತಾನೆ. ಅವನಲ್ಲೋಗಿ ನಿಂತ್ಕೊಂತಾನೆ. ರಾಮ ಹೋಗಿದ್ದೆ ನೋಡ್ರಿ, ನಿಷಾದ. ರಾಮ ಯಾರು? ಆ ಅಯೋಧ್ಯೆಗೆ ರಾಜ, ಒಡೆಯನಾಗ್ಬೇಕಾಗಿರೋವನು ನಿಷಾದ ಯಾವುದೋ. ಆಫ್ಟರ್ ಆಲ್ ಒಂದು ಹಳ್ಳಿ, ಇಲ್ಲಿ ಅದು ನೋಡ್ಕೊಳ್ಳೋದಿಕ್ಕೆ ಅವನು ಸುಪಾರಿ ತರ. ಮುಗಿದೋಯ್ತು. ರಾಮ ಹೋಗಿದ್ದೆ, ಅವನ್ನ ತಬ್ಕೊಂತಾನೆ. ಆಗ ಅವನು ತಪ್ಪಿಕೊಂಡು, ಅವನು ಕೂಡ ಎಲ್ಲ ಆಗಿ, ನೀವೆಲ್ಲೂ ಹೋಗ್ಬೇಕಾಗಿಲ್ಲ, ಇಲ್ಲೇ ಇರಿ, ಈ ರಾಜ್ಯ ನಿಮ್ದು, ನೀವಿಲ್ಲಿ ಇರಿ, ನಿಮ್ ಸೇವೆ ಮಾಡ್ಕೊಂಡು ನಾವಿರ್ತೀವಿ ಅಂತ. ರಾಮ ಹೋಗ್ತಾನ, ಕಾರ್ಗೋಗ್ಬೇಕು ಅಂತ ಹೇಳಿರೋದು, ಸನ್ಯಾಸಿಗಳು ಬಟ್ಟೆ ಹಾಕೊಂಡ್ ಬಂದಿರೋದು. ಇಲ್ಲಪ್ಪ, ನಾವು ಹೋಗ್ಬೇಕು ಅಂತಾನೆ. ಹೋಗ್ಲಿ, ನಮ್ಮ ರಾಜ್ಯಕ್ಕಾದ್ರೂ ಬಂದು ಅಟ್ಲೀಸ್ಟ್ ನೀವು ಇರೋಷ್ಟು ದಿನ ಆದ್ರೂ ಸುಖವಾಗಿದ್ದು ಆಮೇಲೆ ಮುಂದಕ್ಕೆ ಹೋಗಿ ಅಂತ. ಪ್ರಜೆಗಳೆಲ್ಲ ಅಲ್ಲೇ ಇರ್ತಾರೆ, ಅವ್ರನ್ನೆಲ್ಲ ಅಲ್ಲೇ ತಂಗದಿಕ್ಕೆ ಹೇಳ್ತಾರೆ. ರಾಮನು ಹೇಳ್ತಾನೆ, ನಾನು ಊರೊಳಗೆ ಬರಂಗಿಲ್ಲಪ್ಪ ಅಂತ ಹೇಳಿ ಒಂದು ಮರದ ಹತ್ರ ಲಕ್ಷ್ಮಣ ಆ ಜಾಗನೆಲ್ಲ ಕ್ಲೀನ್ ಮಾಡ್ತಾನೆ. ಇದ್ರಲ್ಲಿ ನಾನು ಎಷ್ಟೋ ಸರಿ ಹೇಳ್ತಾ ಇದ್ನಲ್ಲ, 4 ಸೇವೆ. ಇದರಲ್ಲಿ ಸ್ಥಳ ಸೇವೆ, ಅಂಗ ಸೇವೆ, ಸ್ಥಳ ಸೇವೆ. ಲಕ್ಷ್ಮಣ ಮಾಡ್ತಾನೆ, ಸೀತೆ ಮಾಡ್ತಾ ಇರ್ತಾನೆ. ಭರ್ತ ಏನ್ ಮಾಡ್ತಾನೆ? ಮನಸ್ಸಿನ ಸೇವೆ. ಇರ್ಲಿ, ಮುಂದಕ್ಕೆ ಹೇಳು. ಆಮೇಲೆ ಏನಾಯ್ತು? ಸರಿ, ಅಲ್ಲೆಲ್ಲ ಇರ್ತಾರೆ. ಕೊನೆಗೆ ಅವನು ಗೆಡ್ಡೆ ಗೆಣಸೆ ಎಲ್ಲ ತಂದು ಕೊಡ್ತಾನೆ. ಬರೀ ಗೆಡ್ಡೆ ಗೆಣಸೆ ತಿನ್ನೋದು ಇವರು, ಕಾಡಿನಲ್ಲಿದ್ದಾಗ ತಿನ್ಬೇಕಲ್ಲ ಅಂತ ಹೇಳಿ ಅದನ್ನೇ ತಿಂತಾ ಇರ್ತಾನೆ. ಇಲ್ಲಿ ಗೆಡ್ಡೆ ಗೆಣಸು ತಿಂತಾರೆ, ಬೇರೆ ಅಡ್ಗೆನೂ ಮಾಡ್ಕೊಂತಾರೆ ಬೇರೆ. ಕೊನೆಗೆ ಅಲ್ಲೇ ಮರದ ಇದರಲ್ಲೇ ಲಕ್ಷ್ಮಣ ಎಲ್ಲ ಕ್ಲೀನ್ ಮಾಡ್ತಾನೆ. ರಾಮ ಅಲ್ಲಿ ಮಲ್ಕೊಂತಾನೆ. ರಾತ್ರಿ ಪೂರ್ತಿ ಲಕ್ಷ್ಮಣ, ಗೊತ್ತಾ ನಿಮ್ಗಿದು, 14 ವರ್ಷಗಳ ಕಾಲ ಒಂದು ದಿನ ನಿದ್ದೆ ಮಾಡಿಲ್ಲ ಲಕ್ಷ್ಮಣ. ಅದು ಹೆಂಗಿತ್ತು, ಏನ್ ಕತೆ ನಂಗೇನು ಅರ್ಥ ಆಗಲ್ಲ. ಬಟ್ ಮಾಡ್ಲಿಲ್ಲ. ಯಾಕೆ? ಹಗಲು ರಾತ್ರಿ ಅವ್ರ ತಾಯಿ ಹೇಳಿರ್ತಾರೆ, ನೀನ್ ಕಾಪಾಡ್ಬೇಕು ಅಂತ. ರಾಮನ್ನ, ಸೀತೆನ ನಿಮ್ ತಂದೆ ತಾಯಿ ತರ ಅವ್ರು ನೋಡ್ಕೋಬೇಕು, ಅವ್ರ ಸೇವೆ ಮಾಡ್ಬೇಕು. ಸ್ಥಳ ಸೇವೆ, ಅಂಗ ಸೇವೆ, ಮತ್ತೆ ಅವ್ರಿಗೆ ಏನ್ ಬೇಕಾದ್ ನೀನ್ ಮಾಡ್ಬೇಕು, ಕೆಲಸದ ಅಂತ ಅವನ್ ಮಾಡ್ತಾ ಇರ್ತಾನೆ. ಅಲ್ಲಿ ಇನ್ನೊಂದಿದೆ, ಆ ಇವನ್ನ ಕೊಲ್ಬೇಕಾದ್ರೆ 14, ಯಾರನ್ನ? ಆ ರಾವಣನ ಮಗ ಮೇಘನಾಥನ್ನ ಕೊಲ್ಬೇಕಾದ್ರೆ 14 ವರ್ಷಗಳ ಕಾಲ ಯಾವನೇ ನಿದ್ದೆ ಮಾಡಿರ್ಬಾರ್ದು, ಅಂಥವನ್ನ ಕೊಲ್ಬೇಕಾದ್ರೆ ಈ ಲಕ್ಷ್ಮಣ ಅವನಿಗೆ ಆ ಕೆಪಾಸಿಟಿ ಇರುತ್ತೆ. ಆಧಾರ ಲೆಕ್ಕಾಕೊಟ್ರೆ ಹೆಂಗ್ ಕನೆಕ್ಷನ್ ಇರುತ್ತೆ, ಏನಾದ್ರೂ ಇಟ್ಕೊಳ್ಳಿ. ಆಮೇಲೆ ಏನಾಯ್ತು, ಅವತ್ತೆಲ್ಲ ಅಲ್ಲೇ ಮಲ್ಕೊಂತಾರೆ, ಎಲ್ಲ ಆಗುತ್ತೆ. ಎಲ್ಲ ಆದ್ಮೇಲೆ
ನೆಕ್ಸ್ಟ್ ಡೇ ಅವನಿಗೆ ಹೇಳ್ತಾರೆ, ನೋಡಪ್ಪ ನಮ್ಮನ್ನು ಕರ್ಕೊಂಡು ಹೋಗ್ಬಿಟ್ಟು ಅದು ನದಿ ದಾಟಿಸ್ಬಿಡ್ಬೇಕಲ್ಲಿ ಅಂತ. ಅವನು ಆ ತೆಪ್ಪ ಗಿಪ್ಪ ಎಲ್ಲ ರೆಡಿ ಮಾಡ್ತಾನೆ. ಕೊನೆಗೆ ಅಲ್ಲೆಲ್ಲ ಬಿಡಿಸ್ಕೊಂಡು ಎಲ್ಲ ಮಾಡಿಕೊಂಡು ವಾಪಸ್ ಹೋಗ್ತಾರೆ. ಇವರೇನು ಮಾಡ್ತಾರೆ, ಇನ್ನ ಈ ಬೆಳಿಗ್ಗೆ ಎದ್ದು ಹೋಗುವಷ್ಟೊತ್ತಿಗೆ ಈ ಪ್ರಜೆಗಳೆಲ್ಲ ನನ್ನ ಹಿಂದೆ ಬರ್ತಾರೆ ಅಂತ ಹೇಳಿ ಇವನು ಹೇಳ್ದೆ ಮಾಡದೆ ಮೂವರೂ ಎದ್ದು ಹೋಗ್ಬಿಡ್ತಾರೆ. ಅಲ್ಲಿ ರಾಮ, ಲಕ್ಷ್ಮಣ, ಸೀತೆ ಮತ್ತೆ ಇವನು ಯಾರವನ ಹೆಸರು ಹೇಳ್ತಾರಲ್ಲ, ನಿಷಾದ. ಗುಹಾ ಮತ್ತೆ ಬರ್ತಾನೆ ಸರ್, ಗುಹಾ ಅನ್ನೋನು ಬರ್ತಾನೆ ಸರ್. ಅವನು ದೋಣಿ ದಾಟಿಸ್ತಾನೆ ಸರ್. ಅವನೇ ಅಲ್ಲ, ಇವನ ಹೆಸರು ಇವನೇ ಗುಹಾ. ಇವನ್ ಗುಹಾ ಯಾರು? ದೋಣಿ ನಡ್ಸೋನು ಅವನೇ. ದೋಣಿ ದಾಟ್ಸಿ ಆ ಕಡೆಗೆ ಬಿಟ್ಬಿಡ್ತಾನೆ ಸರ್. ಅವನ ಹೆಸರು ಗುಹಾನಾ? ಸರ್ ಇಲ್ಲ, ನಿಷಾದ ಏನೋ ಇರ್ಲಿ, ಅವನ ಹೆಸರೇನೋ ಗೊತ್ತಿಲ್ಲ ನಮ್ಗೆ, ಇರ್ಲಿ ಆಯ್ತು. ಕೊನೆಗೆ ಅವನು ಅಲ್ಲಿ ಕರ್ಕೊಂಡು ಹೋಗಿ ಯಾರೋ ಇವನು ಹೋಗ್ತಾನೆ. ಇವನು ನಿಷಾದಾನ ಗುಹಾ, ಇವನು ಗುಹಾ ಅಂತನ್ನವನೇ ಯಾವ ಹಳ್ಳಿಯವನು ಇವನು. ನಿಷಾದಾನವನೇನೋ ಕರ್ಕೊಂಡು ಹೋಗ್ತಾನೆ. ಕೊನೆಗೆ ಅವರೆಲ್ಲ ದೋಣಿ ದಾಟ್ಕೊಂಡು ಹೋಗ್ತಾರೆ. ಬೆಳಿಗ್ಗೆ ನೋಡ್ತಾರೆ, ರಾಮ ಇಲ್ಲ, ಯಾರೂ ಇಲ್ಲ, ಎಲ್ಲ ಹೊರಟೋಗ್ಬಿಟ್ಟಿದ್ದಾರೆ. ಪ್ರಜೆಗಳು ಎಲ್ಲಿ ಹೋಗ್ಬೇಕು ಏನ್ ಕತೆ ಗೊತ್ತಿಲ್ಲದೆ ವಾಪಸ್ ಹೋಗ್ತಾರೆ. ಕೊನೆಗೆ ಆ ಮಂತ್ರಿ ಕೂಡ ನನಗೂ ಹೇಳಿಲ್ವಲ್ಲಪ್ಪ, ಹಂಗೆ ಹೋಗ್ಬಿಟ್ರಲ್ಲ ಅಂತ. ಹಿಂಗೆ ಹೇಳಿದ್ರೆ ಹಿಂಗೆ ಕಷ್ಟ. ಎಲ್ರು ನನ್ನ ಹಿಂದೆ ಬರೋಕ್ಕೆ ಶುರು ಮಾಡ್ತಾರೆ. ಪ್ರಜೆಗಳೆಲ್ಲ ಪಾಪ ಅವರು ಹೆಂಡತಿ ಮಕ್ಕಳು ಎಲ್ಲ ಬಿಟ್ಟು ನನ್ನ ಹಿಂದೆ ಬಂದ್ರೆ ಅವ್ರ ಸಂಸಾರಗಳೆಲ್ಲ ಏನಾಗಬೇಕು ಅಂತ ಹೇಳಿ ರಾಮ ಈ ರೀತಿ ಮಾಡ್ಕೊಂಡು ಹೋಗ್ತಾನೆ. ನೋಡ್ರಿ ಎಷ್ಟು ಕರುಣೆ. ಆಮೇಲೆ ಏನಾಯ್ತು, ಅದೇ ಅವನು ಅಲ್ಲಿ ದಾಡ್ಸ್ಬೇಕಾದ್ರೆ ಅವನು ಹೇಳ್ತಾನೆ, ಸ್ವಾಮಿ ನೀವು ಕಾಲಿಟ್ಟಿದ ತಕ್ಷಣ ನನ್ನ ಇದು ಮುಳುಗೋಗ್ಬಿಟ್ರೆ ನಾನೇನ್ ಮಾಡ್ಲೆ, ಬೇಡಪ್ಪ ಅಂತಾನೆ. ಅವನು ಎಷ್ಟು ಭಕ್ತಿಯಿಂದ ಮಾಡ್ತಾನೆ ಅದ್ ನೋಡ್ಬೇಕು. ಪ್ರತಿಯೊಂದು ಕೂಡ ಒಬ್ಬೊಬ್ಬರ ಭಕ್ತಿ ಮತ್ತೆ ಅವರ ಕರುಣೆ, ಪ್ರೀತಿ, ವಾತ್ಸಲ್ಯ ತುಂಬಾ ಚೆನ್ನಾಗಿದೆ. ಅಲ್ಲೂ ಅಷ್ಟೇ ಒಂದು ಸ್ವಲ್ಪ ಇದೆಲ್ಲ ಆಗುತ್ತೆ, ವಿಚಾರ ವಿನಿಮಯ ಆಗುತ್ತೆ, ತುಂಬಾ ಚೆನ್ನಾಗಿದೆ. ಅದಾದ್ಮೇಲೆ ಅವನ್ ಕರ್ಕೊಂಡೋಗಿ ಅಲ್ಲಿ ಬಿಡ್ತಾನೆ. ಬಿಟ್ಟಾದ್ಮೇಲೆ ಇವನು ನಾನು ಕೊನೆವರೆಗೂ ನಿನ್ ಜೊತೆನಲ್ಲೇ ಬರ್ತೀನಿ ಅಂತ ಹೇಳ್ತಾನೆ ಗುಹಾ. ರಾಮ ಹೇಳ್ತಾನೆ, ಇಲ್ಲ ನೀನು ಹೋಗ್ಬಿಡ್ಬೇಕು ಅಂತ ಹೇಳಿ ಇನ್ನೊಂದು ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾರೆ ಅವರು. ಯಾವ ಆಶ್ರಮ ಅದು? ಭಾರದ್ವಾಜ ಆಶ್ರಮ ಇರಬೇಕು. ಭಾರದ್ವಾಜ ಆಶ್ರಮಕ್ಕೆ ಹೋಗ್ಬಿಟ್ಟು ಇನ್ನೇನು ಹೋಗ್ಬಿಡಪ್ಪ, ನಾನು ಭಾರದ್ವಾಜರನ್ನ ಹೋಗಿ ಭೇಟಿ ಮಾಡ್ತಾರೆ ಇವರೆಲ್ಲ. ಅಲ್ಲಿ ವಿಚಾರಗಳೆಲ್ಲ ಗೊತ್ತಾಗುತ್ತೆ. ಆವಾಗ ನೀವು ಇನ್ನು ಮುಂದಕ್ಕೆ ಇಂಥ ಕಡೆ ಹೋದ್ರೆ ತುಂಬಾ ಚೆನ್ನಾಗಿ. ಅವ್ರು ಕೇಳ್ತಾನಲ್ಲಿ, ಯಾಕೆಂತಂದ್ರೆ ನಾನು ಮತ್ತೆ ಇಲ್ಲೆಲ್ಲಾದ್ರೂ ಇದ್ರೆ ಪ್ರಜೆಗಳು ಮತ್ತೆ ನಾನು ಹುಡ್ಕೊಂಡ್ಬಂದ್ಬಿಡ್ತಾರೆ, ಅದಕ್ಕೆ ಯಾರಿಗೂ ಗೊತ್ತಾಗದೆ ಇರೋಂಗೆ ಹೋಗ್ಬೇಕು ಅಂತಂದಾಗ ನೈಮಾನ್ಯ ನಿಮಿಷ ಕಾಡೋ ಯಾವುದೋ ಅಲ್ಲಿಗೆ ಹೋಗ್ಬೇಕು. ಅಲ್ಲಿಗೆ ಹೋಗಿ ಆಮೇಲೆ ಇನ್ನೊಂದು ಚಿತ್ರಕೂಟ ಅಂತ ಎಲ್ಲೋ ಇರುತ್ತೆ, ನಿಮ್ಗೆ ಅದು ಕರೆಕ್ಟಾಗಿ ಜಾಗ ಅಂತ ಏನೋ ಹೇಳ್ತಾರೆ. ಸರಿ, ಅಲ್ಲಿ ಎಲ್ಲಿಗೋ ಒಂದ್ ಕಡೆ ಹೇಳ್ತಾರೆ. ಇವರು ಅಲ್ಲಿಗೆ ಹೋಗ್ತಾರೆ. ಕೊನೆಗೆ ಇವನು ಕೂಡ ವಾಪಸ್ ಹೋಗ್ಬಿಡ್ತಾನೆ. ಯಾರು ಇವ್ರನ್ನ ದೋಣಿ ದಾಟಿಸ್ತಿರ್ತಾನಲ್ಲ, ಅವರಿಬ್ರು ವಾಪಸ್ ಹೋಗ್ಬಿಡ್ತಾರೆ. ಆಮೇಲೆ ಏನಾಗುತ್ತೆ, ಇವರು ಅಲ್ಲಿ ಹೋಗಿ ಒಂದು ಕುಟೀರ ಗಿಟೀರ ಕಟ್ಕೊಂಡು ಅಲ್ಲೇ ವಾಸ ಮಾಡ್ಕೊಂಡಿರ್ತಾರೆ. ಇಲ್ಲಿ ಏನಾಗುತ್ತೆ, ಇಷ್ಟೆಲ್ಲ ಆದ್ಮೇಲೆ ಇಲ್ಲಿ ಭರ್ತ ಅವರ ತಾತನ ಮನೆಗೆ ಹೋಗಿರ್ತಾನೆ. ತುಂಬಾ ಚೆನ್ನಾಗಿದೆಯಪ್ಪ. ಇಲ್ಲಿ ಭರ್ತ ವಾಪಸ್ ಬರ್ತಾನೆ. ಅವನಿಗೆ ನೋಡ್ರಿ, ಅಲ್ಲಿದ್ದಾಗ್ಲೇ ಕೆಟ್ಟ ಕನಸುಗಳು ಏನೇನೋ ಬೀಳಕ್ ಬರುತ್ತೆ. ಅಲ್ಲಿ ಏನೇನೋ ಆಗ್ತಾ ಇದೆ, ನಮ್ಮ ರಾಜ್ಯದಲ್ಲಿ ನಮ್ಮ ಇದರಲ್ಲಿ ಏನು ಹೆಚ್ಚು ಕಡಿಮೆ ಆಗ್ತಾ ಇದೆ ಅಂತ ಅವನಿಗೆ ಒಂದು ಇನ್ನೇನು ಆ ಥರ ಆಗ್ತಾ ಇದೆ, ಎಲ್ಲ ಹೆಚ್ಚು ಕಡಿಮೆ ಆಗ್ತಾ ಇದೆ. ಇಲ್ಲಿ ಏನಾಗುತ್ತೆ, ರಾಮ ಕಾಡು ಕಳಿಸ್ಬಿಡ್ತಾನೆ. ರಾಮ ಕಾಡು ಕಳಿಸಿದ ತಕ್ಷಣ ಇಲ್ಲಿ ದಶರಥ ದುಃಖದಿಂದ ಅವನು ಪ್ರಾಣ ಬಿಟ್ಬಿಡ್ತಾನೆ. ಇದು ಅಲ್ಲಿ ಪ್ರಾಣ ಬಿಡ್ಬೇಕಾದ್ರೆ ಹಿಂದೆ ಅವನಿಗೊಂದು ಶಾಪ ಇತ್ತು. ಅಲ್ಲಿ ಶ್ರವಣ ಕುಮಾರ ಅವನ ತಂದೆ ತಾಯಿಗಳನ್ನ ಎತ್ಕೊಂಡ್ಬರ್ತಾ ಇದ್ದಾಗ ದಶರಥನಿಗೆ ಒಂದು ವಿದ್ಯೆ ಗೊತ್ತಿತ್ತು ಆಗಿನ ಕಾಲದಲ್ಲಿ. ಏನ್ ವಿದ್ಯೆ? ಶಬ್ದವನ್ನ ಕೇಳ್ಕೊಂಡು ಬಾಣ ಬಿಡೋ ಅಂಥದ್ದು.
ಅದು ಪಾಪ ಎಲ್ಲೋ ಕಾಡುಗಳಲ್ಲಿ ಆನೆಗೇನೆ ಹುಲಿ ಬಂದಿದೆ ಅಂತ ಹೇಳ್ಕೊಂಡು ಬಾಣ ಬಿಡ್ತಾನೆ. ಅಲ್ಲಿ ಶ್ರವಣಕುಮಾರ ಸತ್ತು ಹೋಗ್ತಾನೆ. ಅವನು ಅವರ ಪುಟ್ಟ ಕುರುಡರಾದರ ತಂದೆ ತಾಯಿಯನ್ನ ಕಾಶಿ ಹತ್ರ ಕರ್ಕೊಂಡು ಹೋಗ್ಬೇಕು ಅಂತ ಅವನು ಎತ್ಕೊಂಡ್ ಬಂದಿರ್ತಾನೆ. ಕೊನೆಗೆ ಅಲ್ಲಿ ಶಾಪ ಕೊಡೋದೆಲ್ಲ ನಿಮಗೆ ಗೊತ್ತಿದೆ. ಅಲ್ಲಿ ಶಾಪ ಕೊಟ್ಟಿರ್ತಾರೆ ಅವರು, ಅವರ ತಂದೆ ತಾಯಿಗಳಿಬ್ರು ಶಾಪ ಕೊಟ್ಟು ಸತ್ತು ಹೋಗ್ತಾರೆ, ಇಬ್ರು ಸತ್ತು ಹೋಗ್ತಾರೆ. ಇಲ್ಲಿ ಇವನು ಬಾಣ ಬಿದ್ದು ಮಗ ಸತ್ತು ಹೋಗ್ತಾನೆ, ಅವರಿಬ್ರು ಇವನಿಗೆ ಶಾಪ ಕೊಟ್ಟು ದಶರಥನಿಗೆ ಅವ್ರು ಸತ್ತು ಹೋಗ್ತಾರೆ. ಈಗ ಅದರ ಕಥೆ ಏನ್ ಬೇಡ. ಏನಂತ, ನನ್ನ ಹಾಗೆ ನೀನು ಪುತ್ರನ ವ್ಯಾಮೋಹದಿಂದ ಪ್ರಾಣ ಬಿಡು ಅಂತ. ಕೊನೆಯಲ್ಲಿ ಮಗನ್ನ ನೆನ್ಸ್ಕೊಂಡು ಪ್ರಾಣ ಬಿಡ್ಬೇಕು. ನಾವ್ ಹೆಂಗ್ ಬಿಟ್ವು ಹಂಗೆ ಆಗ್ಬೇಕು ನಿನಗೆ ಅಂತ ಅವರು ಆ ಥರ ಶಾಪ ಕೊಡ್ತಾರೆ. ಸ್ವಾಮಿ, ಇಲ್ಲಿ ಒಂದು ಗಮನಿಸ್ಬೇಕಾಗಿರೋ ಸೂಕ್ಷ್ಮವಾಗಿರೋ ವಿಚಾರ ಏನಪ್ಪ ಅಂತಂದ್ರೆ, ಅವನು ಬಾಣ ಬಿಡ್ತಾನೆ, ಅವನು ಅಂತ ಕಿರ್ಚ್ಕೊಂತಾನೆ. ದಶರಥ ಹಿಂದೆ ಎಲ್ಲೋ ಇರ್ತಾನೆ. ಅರೆ ಏನಪ್ಪಾ ಮನುಷ್ಯರದ್ದು ವಾಯ್ಸ್ ಬರ್ತಾ ಇದೆ, ಇಲ್ಲಿ ಏನು ನಾನು ಪ್ರಾಣಿನ ಕೊಂಡಲ್ಲ ಅಂತ ಅಲ್ಲಿ ನೋಡ್ ಬಂದ್ರೆ ಆ ಒಬ್ಬ ಚಿಕ್ಕ ಹುಡುಗ ಅಂದ್ರೆ ಅವನು ಆಗಿರೋ ಒಂದು 20 ವರ್ಷನ 25 ವರ್ಷ ಇರ್ಬೋದು. ಬಾಣ ಬಿದ್ದಿದೆ, ಅವನು ಕಿರ್ಚ್ಕೊಂಡು ಪಾಪ ನೆಲದ ಮೇಲೆ ಬಿದ್ದಿದ್ದಾನೆ. ಹೋಗಿದ್ದೆ ಅವನು ಪಾಪ ಅವನ್ನ ಎತ್ಕೊಂಡು ಕ್ಷಮಿಸಪ್ಪ, ನಾನು ಏನೋ ಹುಲಿ ಅಂತ ಅನ್ಕೊಂಡು ಪ್ರಾಣ ಬಿಟ್ಟೆ ಅಂತ ಅವನು ಹೇಳ್ತಾನೆ. ದಶರಥ ಹೇಳಿದಾಗ ಅವನು ಹೇಳ್ತಾನೆ, ಹೋಗ್ಲಿ ಬಿಡು, ನಿಂದೇನಿಲ್ಲ ಪ್ರಾರಬ್ಧ, ನನ್ನ ಪ್ರಾಯಶ್ಚಿತ್ತ, ಹೋಗ್ಬೇಕಾಯ್ತು ಹೋದೆ. ಬಟ್ ನೀನು ಒಂದು ಕೆಲಸ ಮಾಡು, ಅಲ್ಲಿ ನಮ್ಮ ತಂದೆ ತಾಯಿಗಳು ಬಾಯಾರಿಕೆಗೋಸ್ಕರ ಇದ್ದಾರೆ, ಈ ಚೊಮ್ಮನಲ್ಲಿ ನೀರು ತಗೊಂಡೋಗಿ ಅವ್ರಿಗೆ ನೀರು ಕೊಡಿಸು, ಅಷ್ಟೇ ಸಾಕು ಅಂತ ಹೇಳ್ತಾನೆ. ನೋಡ್ರಿ, ಶಾಪ ಕೊಡಲ್ಲ ಅವನು ಶಾಪ ಕೊಡೋದಿಲ್ಲ. ನೋಡ್ರಿ, ಕಂಪೇರ್ ಮಾಡ್ಕೋಬೇಕು ನಾವು, ಯಾರ್ಯಾರಲ್ಲಿ ಯಾವ್ಯಾವ ಗುಣ ಇದೆ ಅನ್ನೋದು ನಾವು ಸ್ವಲ್ಪ ಇಲ್ಲಿ ವಿಚಾರ ಮಾಡ್ಬೇಕು. ಸುಮ್ಮನೆ ರಾಮಾಯಣ ನೋಡೋದು ಬೇರೆ, ಇಲ್ಲಿ ಇದನ್ನ ನಾವು ವಿಶ್ಲೇಷಣೆ ಮಾಡ್ಬೇಕಾಗಿರೋದು. ಕೊನೆಗೆ ಏನಾಯ್ತು, ಅವನು ಹೋಗ್ತಾನೆ ನೀರು ತಗೊಂಡು ಹೋದಾಗ ಯಾವ ಬಾಯಿನಲ್ಲಿ ಹೇಳ್ತಾನೆ, ನೀರು ಕುಡ್ಸಕ್ಕೆ ಅಂತ ತಗೊಂಡೋಗಿ ಅವ್ರು ಕೊಡಕ್ ಹೋದ್ರೆ ಅವ್ರು ಮುಟ್ತಾರೆ, ಕೈನ ಮುಟ್ಟಿದ್ದೆ ನಮ್ಮ ಮಗ ಎಲ್ಲಿ ಅಂತ ಕೇಳ್ತಾನೆ. ಹೇಳ್ಬೇಕಲ್ಲ, ಇವಾಗ ನಿಮ್ಮ ಮಗನ್ಗೆ ಈ ತರ ಆಯ್ತು, ನಾನೇ ಕೊಂದೆ ಅಂತ. ಪಾಪಿ, ನನ್ನ ಮಗನ್ ಕೊಂದಿಯಾ ಅಂತ ಹೇಳಿ ಅವರು ಆ ತಾಯಿ ಹಂಗೆ ಗೊಟಕ್ಕಂತ ಪ್ರಾಣ ಬಿಟ್ಬಿಡ್ತಾಳೆ. ಅಲ್ಲೇ ಆ ವಿಚಾರ ಕೇಳಿದ ತಕ್ಷಣ ತಾಯಿ ಪ್ರಾಣ ಬಿಟ್ಬಿಡ್ತಾಳೆ. ತಂದೆ ಆದವನು, ನಿನ್ ಪಾಪಿಷ್ಟ, ನನ್ನ ಮಗನ ಕಳ್ಕೊಂಡೆ, ನಾನು ಹೆಂಡ್ತಿನ ಕಳ್ಕೊಂಡೆ, ನಾನು ಅಷ್ಟೇ ನಿನಗೆ ಶಾಪ ಕೊಡ್ತಾ ಇದ್ದೀನಿ ಅಂತ ಹೇಳಿ ಅವನು ಕೂಡ ಕೊನೆ ಕಾಲದಲ್ಲಿ ನೀನು ಕೂಡ ಹೀಗೆ ಪುತ್ರನ ವ್ಯಾಮೋಹದಿಂದ ಪ್ರಾಣ ಬಿಡು ಅಂತ ಹೇಳಿ ಅವನು ಆ ಕಡೆ ಶಾಪ ಕೊಟ್ಟು ಸಾಯ್ತ. ಇದು ಸ್ವಾಮಿ. ಅದಕ್ಕೆ ದಶರಥ ಕೊನೆಯಲ್ಲೂ ಕೂಡ ರಾಮ ರಾಮ ಅಂತ ಅನ್ಕೊಂಡು ಪ್ರಾಣ ಬಿಡ್ತಾನೆ. ಒಂದು ರಾಮ ಮಗ ಅನ್ನೋದು, ಎರಡನೇದು ಪರಮಾತ್ಮ ಸ್ವರೂಪ, ಅವನಿಗೆ ಒಳ್ಳೆ ಒಂದು ಇದೇ ಆಯ್ತು ಅಷ್ಟೆ, ಅದ್ರ ಬಗ್ಗೆ ಬೇರೆ. ಮತ್ತೆ ಮನುಷ್ಯನಾಗಿ ಹುಟ್ಟುತ್ತಾನೆ ಗ್ಯಾರಂಟಿ. ಇದು ಹಾಗೆ ಸಾಯ್ತಾನೆ. ಸತ್ತ ಮೇಲೆ ಅವ್ರಿಗೇನು ರಾಜಿರ್ತಾನೆ, ಅದನ್ನೆಲ್ಲ ಒಂದು ಕಡೆ ಪ್ರಿಸರ್ವ್ ಮಾಡಿಕೊಂಡು, ಯಾಕೆಂದ್ರೆ ಹೇಳಿ ಕಳ್ಸಿದ ಮೇಲೆ ದಿನಗಟ್ಲೆ ಆಗ್ಬೇಕು, ಬರ್ಬೇಕಾದ್ರೆ ತಿಂಗಳಗಟ್ಲೆ ಆಗ್ಬೇಕು, ಗಾಡಿಗಳಲ್ಲಿ ಬರ್ಬೇಕಲ್ಲ, ರಥದಲ್ಲಿ ಬರ್ಬೇಕಲ್ಲ. ಎಣ್ಣೆಯಲ್ಲಿ ಇಡ್ತಾ ಇದ್ರಂತೆ ಸರ್ ಪ್ರಿಸರ್ವ್ ಮಾಡೋದಕ್ಕೆ ಆಗಿನ ಕಾಲದಲ್ಲಿ. ಹೌದು, ಎಣ್ಣೆ ಮತ್ತೆ ಅದಕ್ಕೆಲ್ಲ ಬೇಕಾದಷ್ಟು ತೈಲಗಳು ಆಯುರ್ವೇದದಲ್ಲಿ ಪ್ರತಿಯೊಂದು ಇತ್ತು, ಪ್ರಿಸರ್ವೇಟಿವ್. ಈಗೇನು ಕೋಲ್ಡು ರೆಫ್ರಿಜಿರೇಟರ್ ಇರುತ್ತೆ, ನಿಮಗೆ ವಾರಗಟ್ಟಲೆ ಬೇಕಾದರೂ ಅಲ್ಲಿ ಇಡ್ತಾರೆ. ಇಲ್ಲಿ ಗೋವಾದಲ್ಲಿ ಇದೆಯಲ್ಲ, ಅಲ್ಲಿ ಒಂದು ಚರ್ಚ್ ಇದೆ. ಒಬ್ಬ ಪಾದ್ರಿ ಸತ್ತೋಗ್ಬಿಟ್ಟಿದ್ರೆ ಅವನ ದೇಹವನ್ನ ಹಾಗೇ ಪ್ರಿಸರ್ವ್ ಮಾಡಿಟ್ಟಿದ್ದಾರಂತೆ. ನೋಡ್ರಿ, ಹೇಳ್ತಾರೆ ಅವನ ದೇಹ ಹಾಗೇ ಇದೆ ಅಂತಾರೆ, ಉಗುರುಗಳೇನೋ ಬೆಳೀತಾ ಇದೆ ಅಂತಾರೆ, ಅದೇನು ಅಲ್ಲಿ ಹಂಗೆ ಇದೆ ಅಂತ ಹೇಳ್ತಾರೆ. ಹೀಗೆ ಆಗಿನ ಕಾಲದಲ್ಲಿ ಎಲ್ಲ ಇತ್ತು. ವೇದದಲ್ಲಿ ಯಾವುದಿಲ್ಲ ಹೇಳ್ತಾರೆ, ಪ್ರತಿಯೊಂದು ಇತ್ತು ವೇದದಲ್ಲಿ, ಎಲ್ಲ ಇದೆ, ನಮಗ್ ಗೊತ್ತಿಲ್ಲ ಅಷ್ಟೇ. ಏರೋಪ್ಲೇನ್ ಅನ್ನೋದಿದೆ, ಎಲ್ಲ ಇತ್ತು. ಅಲ್ಲೂ ಇತ್ತಲ್ಲ ಪುಷ್ಪಕ ವಿಮಾನ ಅನ್ನೋದು ಇರ್ಲಿಲ್ದೇನೋ ಆಗಿನ ಕಾಲದಲ್ಲಿ. ಏನಾದ್ರು ಆಮೇಲೆ ಏನಾಯ್ತು, ಇಲ್ಲಿ ದಶರಥ ಸತ್ತು ಹೋಗ್ಬಿಟ್ಟ. ಕೊನೆಗೆ ಅವನಿಗೆ ಹೇಳಿ ಕಳಿಸ್ಬೇಕಾದ್ರೆ ಅವನಿಗೆಲ್ಲ ಕೆಟ್ಟ ಸ್ವಪ್ನಗಳು ಮೊದಲೇ ಆಗಿತ್ತು. ಏನೋ ಹೆಚ್ಚು ಕಡಿಮೆ ಆಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ಅಂತ ಅವನು ಭರತನಿಗೆ ಅನ್ನಿಸ್ತಾ ಇರುತ್ತೆ. ಕೊನೆಗೆ ಅವರು ಬಂದು ಈ ಥರ ಅವರು ಹೇಳ್ತಾರೆ, ಅವನಿಗೆ ವಿಚಾರ ತಿಳಿಸ್ಬೇಡಿ, ಸುಮ್ಮನೆ ಕರ್ಕೊಂಬಂದ್ಬಿಡಿ ಬರ್ಬೇಕಂತೆ ಅಂತ. ಇವರಿಬ್ಬರನ್ನು ಆ ಮಂತ್ರಿ ಮಂತ್ರಿ ಅಲ್ಲ ಯಾರೋ ಒಬ್ಬನ ಕಳ್ಸಿರ್ತಾರೆ, ಕರ್ಕೊಂಡು ಬರ್ತಾರೆ. ಬಂದಿದ ತಕ್ಷಣ ನೋಡ್ತಾರೆ,
ಪ್ರಜೆಗಳೆಲ್ಲ ಒಬ್ರು ಇವನಿಗೆ ರೆಸ್ಪಾನ್ಸ್ ಮಾಡಲ್ಲ, ಎಲ್ಲರೂ ಹಿಂಗ್ ಮುಖ ತಿರುಗಿಸ್ಕೊಂಡು ಆ ಕಡೆ ಇದ್ದಾರೆ. ಏನಾಯ್ತು ಪ್ರಪಂಚದಲ್ಲಿ ಹಿಂಗೆ? ಫಸ್ಟ್ ತಂದೆ ಸತ್ತೋಗಿರೋದು ಅವನಿಗೆ ಗೊತ್ತಿಲ್ಲ, ಹೇಳಲೇ ಇಲ್ಲ. ಕೊನೆಗೆ ಬರ್ತಾರೆ, ಬಂದಿದ ತಕ್ಷಣ ನೋಡಿದ್ರೆ ಅಮ್ಮ ಬಿಳೆ ಸೀರೆ ಕಟ್ಕೊಂಡಿದ್ದಾಳೆ, ಎಲ್ಲರೂ ಒಂಥರ ಇದ್ದಾರೆ. ಸರಿ, ಅಪ್ಪ ಸತ್ತೋಗ್ಬಿಟ್ಟಿದ್ದಾನೆ ಅಂತ ಹೇಳ್ತಾರೆ. ಇವನು ಅಮ್ಮನ ಹತ್ರ ಹೋಗ್ತಾನೆ. ಅಮ್ಮನ ನೋಡಿದ ತಕ್ಷಣ ಕುಂಕುಮ ಇಲ್ಲ, ಬಿಳೆ ಬಟ್ಟೆ ಹಾಕ್ಕೊಂಡಿದ್ದಾಳೆ. ಸರಿ, ಏನಾಯಿತು ಅಂತಾನೆ. ಈ ಥರ ಅಪ್ಪ ಸತ್ತೋಗ್ಬಿಟ್ರು ಅಂತಾರೆ. ಸರಿ, ರಾಮ ಎಲ್ಲಿ ಅಂತ ಕೇಳಿದಾಗ ರಾಮ ಇಲ್ಲ. ಲಕ್ಷ್ಮಣ ಎಲ್ಲಿ? ಲಕ್ಷ್ಮಣ ಇಲ್ಲ. ಪ್ರಜೆಗಳೆಲ್ಲ ಯಾಕೆ ಹಿಂಗಿದ್ದಾರೆ ಅಂತ ಅವನಿಗೆ ಆವಾಗ ಅರ್ಥ ಆಗುತ್ತೆ. ಈ ಥರ ನಿಮ್ಮ ತಂದೆ ವರ ಕೊಡಬೇಕಾಗಿತ್ತು, ಅದಕ್ಕೋಸ್ಕರ ಈ ಥರ ಕಾಡ್ಗೆ ಹೋಗಿದ್ದಾನೆ ಅಂತ. ಇದು ಯಾರ್ದು ಕಿತಾಪತಿ ಅಂತ ಅವನಿಗೆ ಗೊತ್ತಾಗ್ಬಿಡುತ್ತೆ. ಅವನಿಗೆ ಇದು ನಮ್ಮ ಅಮ್ಮಂದು. ನಮ್ಮ ಅಮ್ಮ ಈ ರೀತಿ ಕೇಳೋದಿಕ್ಕೆ ಈ ಮಂಥರೆ ಅನ್ನೋಳು ಕಾರಣ ಅಂತ ಅಂದ್ಬಿಡ. ಅಷ್ಟರಲ್ಲಿ ಏನು ಮಾಡ್ತಾನೆ, ಯಾರೋ ಇವನು ನಕುಲ ಸಾರಿ ಯಾರು ರಾಮ ಲಕ್ಷ್ಮಣ ಭರತ್ ಶತ್ರುಘ್ನ, ಅವನು ಹೋಗಿದ್ದೆ ಮಂಥರೆನ ಕೊಂದಾಕಕ್ಕೆ ಹೋಗ್ಬಿಡ್ತಾನೆ. ಅವನಿಗೂ ಗೊತ್ತಾಗುತ್ತಲ್ಲ ಅಷ್ಟೊತ್ತರಲ್ಲಿ. ಇಲ್ಲಿ ಭರ್ತನಿಗೆ ಅವನ ತಾಯಿ ನೋಡಿದ ತಕ್ಷಣ ಎಲ್ಲ ಗೊತ್ತಾಗುತ್ತೆ. ಅವ್ರ ತಾಯಿ ಎಕ್ಸ್ಪ್ಲೇನ್ ಮಾಡ್ತಾಳೆ, ಛೀ ನಿನ್ನ ತಾಯಿನ ನನ್ನ ಮೊದಲೇ ಅಲ್ಲಿ ಹೊಟ್ಟೆನಲ್ಲೇ ಹಿಸ್ಕಾಕ್ಬಿಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಥೂ, ನಿನ್ನ ತಾಯಿ ಇನ್ಸ್ಕೊಳ್ಳೋದು ನನಗೆ ಅವಮಾನ ಆಗತ್ತೆ ಅಂತ ಹೇಳಿ ಅವನು ವಾಪಸ್ ಬಂದ್ಬಿಡ್ತಾನೆ. ಆ ರೂಮಿಂದ ವಾಪಸ್ ಬಂದ್ಬಿಟ್ಟು ಕೈಕೆ ಹತ್ರ ಹೋಗ್ತಾನೆ. ಅಷ್ಟೊತ್ತಿಗೆ ಅವನು ಮಂಥರೆನ ಕರ್ಕೊಂಬಂದು ಕೊಂದಾಕ್ಬಿಡ್ತೀನಿ ಅಂತ ಹೋಗ್ತಾ ಇರ್ತಾನೆ. ಅವಾಗ ಭರ್ತ ಹೇಳ್ತಾನೆ, ದಡ್ಡ ಸುಮ್ಮನೆ ಇರೋ ಮೇಲೆ ನೀನೇನಾದರೂ ಅವಳನ್ನ ಕೊಂದ್ರೆ ರಾಮ ನಿನ್ನೂ ನನ್ನ ಇಬ್ಬರನ್ನೂ ನೋಡಲ್ಲ. ಆಮೇಲೆ ಇದು ಸ್ತ್ರೀ ಹತ್ಯೆ ಪಾಪಕ್ಕೂ ಆಗ್ಬಿಡ್ತೀವಿ. ಕೊನೆಗೆ ರಾಮ ಅಂತ ಇಂಥ ಕೆಲಸ ಮಾಡಿದ್ರೆ ನಮ್ಮನ್ನು ಮುಖ ಎತ್ತಿಕೊಂಡು ನೋಡಲ್ಲ. ಸದ್ಯ ಹಳಗೋಗ್ಲಿ, ಬಿಟ್ಬಿಡಂತ ಕರ್ಕೊಂಡೋಗಿ ಜೈಲಿನಲ್ಲಿ ಹಾಕ್ಬಿಡ್ತಾರೆ. ಅವಳು ಜೈಲಿನಲ್ಲಿ ಇರ್ತಾಳೆ 14 ವರ್ಷಗಳ ಕಾಲ. ಅವಳು ಜೈಲಿನಲ್ಲೇ ಇರ್ತಾಳೆ. ಕೊನೆಗೆ ಬಂದ ಮೇಲೆ ನೋಡ್ಬೇಕು ಇವೆಲ್ಲ. ರಾಮನ ಒಂದು ಗುಣಗಳನ್ನ ನಾವು ಮೆಚ್ಕೋಬೇಕು ಅಂತಂದ್ರೆ ಪ್ರತಿಯೊಂದು ಸಂದರ್ಭದಲ್ಲೂ ಹೇಗೆ ನಡ್ಕೊಂಡ ಅನ್ನೋದು ನೋಡ್ಬೇಕು. ಆಮೇಲೆ ಏನಾಯ್ತು, ಇವನ್ ಬರ್ತಾನೆ, ಇವಳ ಹತ್ರ ಬರ್ತಾನೆ. ರಾಮನ ತಾಯಿಯಾದ ಕೌಸಲ್ಯ ಹತ್ರ ಬಂದು, ಅಮ್ಮ ನನ್ ಕ್ಷಮಿಸು, ನನ್ನಿಂದಲೇ ಹಿಂಗ ಹಾಗಿರೋದು ಹಾಗೆ ಅಂತ ಹೇಳ್ತಾನೆ. ಅವಳೇನ್ ಅನ್ಕೊಂಡಿರ್ತಾಳೆ, ಇವರು ಎಲ್ಲ ಇವನ್ ಖುಷಿಯಾಗಿರ್ತಾನೆ ಹಾಗೆ ಅಂತ. ಇವನ್ಗೆ ಏನೇನು ಖುಷಿ ಇಲ್ಲ. ಭರ್ತನ್ ನಿಜವಾಗ್ಲೂ ಖುಷಿ ಇಲ್ಲ. ಕೊನೆಗೆ ಅವನು ಮಂತ್ರಿಗಳನ್ನೆಲ್ಲ ಸೇರಿಸ್ತಾನೆ. ಎಲ್ರನ್ನೂ ಸೇರಿಸಿದ್ದೆ ಹೇಳ್ತಾನೆ, ನನಗಿಷ್ಟ ಇಲ್ಲ, ನಾನು ಪ್ರಜೆ ಆಗೋದಿಲ್ಲ. ಇದು ನಮ್ಮ ತಾಯಿಯ ಸೆಲ್ಫಿಶ್ ಮೋಟೋ ಇಂದ ಆಗಿರೋದು, ನಮ್ಮ ತಾಯಿಯಿಂದನೇ ಇದಾಗಿರೋದು, ನಿಜವಾಗ್ಲೂ ನಾನೇ ಕಾರಣ ಅಂತ ಹೇಳ್ಕೊಂಡು ಹತ್ಕೊಂಡು ಕೊನೆಗೆ ಗುರುಗಳಿಗೆ ಹೇಳ್ತಾನೆ, ನನಗೆ ನಿಜವಾಗ್ಲೂ ರಾಜ ಆಗೋದಿಲ್ಲ. ಅವನು ರಾಜ್ಯದಲ್ಲಿ ಸಭೆಯೆಲ್ಲ ಸೇರಿಸ್ತಾನೆ, ಪ್ರಜೆಗಳನ್ನೆಲ್ಲ ಸೇರಿಸಿದ್ದೆ, ಮಂತ್ರಿಗಳನ್ನೆಲ್ಲ ಸೇರಿಸಿ ಭರತ ಹೇಳ್ತಾನೆ, ನಾನು ರಾಜ ಆಗೋದಿಲ್ಲ, ಏನೋ ಹೆಚ್ಚು ಕಡಿಮೆ ಆಗೋಯ್ತು, ನಮ್ಮ ತಂದೆ ಕೂಡ ಸತ್ರು ಅಂತ ಹೇಳಿ ಫಸ್ಟ್ ಎತ್ಕೊಂತಾನೆ. ಇವಾಗ ಇವೆಲ್ಲ ಮಾತಾಡೋ ವಿಚಾರ ಅಲ್ಲಪ್ಪ, ಫಸ್ಟ್ ನಿಮ್ಮ ತಂದೆದು ಕಾರ್ಯ ಮಾಡ್ರಿ ಅಂತ ಹೇಳಿ ಅವರಿಬ್ಬರನ್ನು ತಂದೆ ಸತ್ತೋಗಿರ್ತಾನಲ್ಲ, ಕಾರ್ಯಗಳನ್ನೆಲ್ಲ ಮಾಡಿಸ್ತಾರೆ. ಮಾಡಿಸೆಲ್ಲ ಆದ್ಮೇಲೆ ಎಲ್ರು ಮನೆಗೆ ಬಂದಾಗ ಇವನು ಶಿಬಿರ ಅಲ್ಲಿ ಒಂದು ರಾಜಸಭೆ ಮಾಡಿಸ್ತಾನೆ. ಮಾಡಿಸಿದ್ದೆ ಅವನು ಹೇಳ್ತಾನೆ, ನಂದು ತಪ್ಪಾಗ್ಬಿಟ್ಟಿದೆ, ನನ್ನಿಂದಲೇ ಇಷ್ಟೆಲ್ಲ ಇದಾಗಿರೋದು. ಪ್ರಜೆಗಳೆಲ್ಲ ಸೇರಿರ್ತಾರೆ, ಮಂತ್ರಿ ಸೇರಿರ್ತಾನೆ, ಇವನು ಸೇರಿರ್ತಾನೆ, ವಸಿಷ್ಠರು ಎಲ್ಲರೂ. ಅಲ್ಲಿ ಇವನು ಅನೌನ್ಸ್ ಮಾಡ್ತಾನೆ, ಅದರಿಂದ ಇದು ನನ್ನಿಂದ ಆಗಿರೋ ತಪ್ಪಾಗಿರೋದ್ರಿಂದ ಮತ್ತೆ ನಾನು ಕಾಡ್ಗೆ ಹೋಗಿದ್ದೆ, ರಾಮನಿಗೆ ಸಂದಾಶಿ ಮಾಡಿ ಅವನ್ನ ಪಟ್ಟಾಭಿಷೇಕ ಅಲ್ಲೇ ಮಾಡಿ ವಾಪಸ್ ಕರ್ಕೊಂಬರೋಣ, ಇದಕ್ಕೆ ನಿಮ್ಮೆಲ್ಲ ಸಹಕಾರ ಬೇಕು ಅಂತ ಹೇಳಿ ಗುರುಗಳನ್ನ ಕೇಳ್ಕೊಂತಾನೆ. ಗುರುಗಳೇ, ನನಗೆ ಹೀಗೆ ಅನ್ನಿಸ್ತಾ ಇದೆ, ನಾನು ನಿಜವಾಗ್ಲೂ ರಾಜ ಆಗೋಲ್ಲ. ಸ್ವಾಮಿ, ಅಣ್ತಮ್ಮಂದ್ರಂದ್ರೆ ಹೆಂಗಿದ್ದಾರೆ, ಭರ್ತನ ಮನಸ್ಸನ್ನು ಸ್ವಲ್ಪ ನೋಡ್ರಿ. ನಿಜವಾಗ್ಲೂ ಇದನ್ನ ಕೇಳಿದಾಗ ನಮ್ಗೆ ಖುಷಿ ಆಗುತ್ತೆ. ಆಗಿನ ಕಾಲದಲ್ಲಿ ಅಂಥವ್ರು ಇದ್ರ, ಈಗ ಯಾಕೆ ನಮ್ಗೆ ಎಲ್ಲಿ ರೋಗ ಬಂದಿದೆ? ಅಣ್ತಮ್ಮಂದ್ರುಗಳು ಈ ಪ್ರಾಪರ್ಟಿಗೋಸ್ಕರ ಎಷ್ಟು ಜಗಳ ಆಡ್ತೀವಿ, ಗಂಡ ಹೆಂಡತಿ ಇಬ್ರು ಜಗಳ ಆಡ್ತಾರೆ, ಡೈವರ್ಸ್ಗಳು ಮಾಡ್ಕೊತಾರೆ. ಯಾವ ಕಾಲ, ಯಾಕೆ ಹಿಂಗಾದ್ವಿ ನಾವು ಅನ್ಸಲ್ವೇನು? ಕೊನೆಗೇನಾಯ್ತು, ಅವನು ಕೊನೆಗೆ
ಕೊನೆಗೆ ಪ್ರಜೆಗಳಿಗೆ ಎಷ್ಟು ಖುಷಿಯಾಗಿರ್ಬೇಕಪ್ಪ ಇವಾಗ ಭರತನ್ ನೋಡಿ. ಅವನ್ ಬರ್ತಾ ಇದ್ರೆ ರಥದಲ್ಲಿ ಪ್ರಜೆಗಳೆಲ್ಲ ಹಾಳಾದವನ್ ಇವನಿಂದನೇ ನಮ್ ರಾಮನ್ ಕಾಡು ಕಳ್ಸಿದ್ದು ಅಂತ ಹಿಂಗ್ ನೋಡ್ತಾ ಇದ್ದವರು ಭರತನ ಮೇಲೆ ಅವ್ರಿಗೆ ಎಷ್ಟು ಒಂದು ಪ್ರೀತಿ ಭಕ್ತಿ ಮೂಡ್ಬಿಡುತ್ತೆ. ಇಂಥ ತಮ್ಮ ಇದ್ದಾನ ರಾಮನಿಗೆ, ರಾಮನೇ ದೊಡ್ಡವನು ಅನ್ಕೊಂಡ್ರೆ ಭರತ ಅವನಿಗಿಂತ ದೊಡ್ಡವನಾಗಿದ್ದಾನೆ ಅಂತ ಅವ್ರಿಗೆ ಎಷ್ಟು ಖುಷಿ ಆಗಿರ್ಬೇಕು ಪ್ರಜೆಗಳಿಗೆ. ಗುರುಗಳು, ಅಪ್ಪ ಭರತ ನಿನ್ನಂತವನ್ ನಾವು ನೋಡಿಲ್ಲ ಕಣೋ, ನಿಜವಾಗ್ಲೂ ನೀವು ಅಣ್ತಮ್ಮಂದರುಗಳು ಒಬ್ರನ್ನ ಮೇಲ್ಸಿದ್ರೆ ಒಬ್ರು ಇದ್ದೀರಪ್ಪ ಅಂತ ಹೇಳಿ ಗುರುಗಳು ಕೂಡ ಮೆಚ್ಕೊಂತಾರೆ, ಎಲ್ರು ಮೆಚ್ಕೊಂತಾರೆ. ಅವ್ರ ತಾಯಿ ಕೌಸಲ್ಯ ದೇವಿ, ಏನಪ್ಪಾ ನಾನು ಏನೋ ಅನ್ಕೊಂಡಿದ್ದೆ, ನಾನು ಅರ್ಥ ಮಾಡ್ಕೊಂಡಿಲ್ಲ, ಕ್ಷಮಿಸು ನನ್ನ ತಾಯಿ. ಕೊನೆಗೆ ಕೈಕೇನ ನಿನ್ ಮುಖ ನೋಡೋದಿಲ್ಲ ಅಂತ. ಕೊನೆಗೇನಾಯ್ತು, ಒಂದು ದಿನ ಫಿಕ್ಸ್ ಆಗುತ್ತೆ, ಇವರು ಮೂವರ್ಗೂ ಹೋಗೋದು. ಯಾರು? ರಾಜ್ಯದ ಪ್ರಜೆಗಳು, ಮಂತ್ರಿ ಮತ್ತೆ ಭರತ ಮತ್ತೆ ಅವನ ತಮ್ಮ ಶತ್ರುಘ್ನ ಎಲ್ರು ಹೋಗೋದು ಅಂತ. ಅವನ ತಾಯಿ ಆದ ಕೈಕೆ ಹೇಳ್ತಾಳೆ ನಾನು ಬರ್ತೀನಿ ಅಂತ. ಇನ್ನು ಇವಳು ಯಾರು? ಸುಮಿತ್ರೆ, ಅವಳು ನಾನು ಬರ್ತೀನಿ ಅಂತಾಳೆ. ಕೈಕೆ ಹೇಳ್ತಾಳೆ ನಾನು ಬರ್ತೀನಿ ಅಂತಾಳೆ. ಅವಾಗ ಭರತ ಹೇಳ್ತಾನೆ, ಯಾಕೆ ಇನ್ನೇನಾದ್ರೂ ಅಲ್ಲೇನಾದ್ರೂ ಅವನು ಇನ್ನೂ ಕಾಡಿನಿಂದ ದೂರ ಕಳ್ಸೋದಕ್ಕೆ ಬರ್ಬೇಕೆ ನೀನು ಅಂತಾನೆ. ಆಗ ಅವಳು ಹೇಳ್ತಾಳೆ, ನನ್ ತಪ್ಪಾಗೋಯ್ತು ಭರತ, ನೀನ್ ಕ್ಷಮಿಸು, ನನ್ಗೆ ಗೊತ್ತಿಲ್ಲದೆ ಎಲ್ಲ ಆಗೋಯ್ತು ಅಂತ ಕೇಳ್ಕೊಂತಾಳೆ. ಕೊನೆಗೆ ಮಿಕ್ಕಿರೋ ಇಬ್ಬರು ತಾಯಂದ್ರಿಗೆ ಒಪ್ಪಿಸ್ತಾರೆ. ಅವನು ಒಪ್ಕೊಳ್ಳಲ್ಲ, ನಾನು ಕರ್ಕೊಂಡು ಹೋಗೋದಿಲ್ಲ ನಿನ್ನ, ನೀನ್ ಇಲ್ಲೇ ಬಿದ್ದಿರು ಅಂತ ನಾವು. ಕೊನೆಗೆ ತಾಯಂದ್ರು ಹಂಗೆಲ್ಲ ಮಾಡಬಾರ್ದಪ್ಪ, ತಾಯಿನೇ ಅಂತ ಹೇಳಿ ನೋಡ್ರಿ, ಅಲ್ಲಿ ನಡ್ಕೊಳ್ಳೋ ರೀತಿ ನೋಡ್ಬೇಕು ನಾವು. ಕೊನೆಗೆ ಎಲ್ಲರೂ ಒಪ್ಪಿಸ್ತಾರೆ. 3 ಜನ ತಾಯಂದ್ರು, ಪ್ರಜೆಗಳು ಮತ್ತೆ ಮಂತ್ರಿ ಅವನು ಬರ್ತಾನೆ. ಅದರ ಜೊತೆಗೆ ಇವರು ಮಂತ್ರಿ ಅಂತಂದ್ರೆ ಇವರು ವಸಿಷ್ಠ. ಇಷ್ಟು ಜನನು ರಾಮನ್ ಹುಡ್ಕೊಂಡು ಹೋಗ್ತಾರೆ. ಇವನ್ ಕೇಳ್ತಾರಲ್ಲ, ಯಾರನ್ನ? ಆ ಮಂತ್ರಿ ಇರ್ತಾನಲ್ಲ, ರಾಮನ್ ಕರ್ಕೊಂಡು ಹೋಗಿರ್ತಾರಲ್ಲ, ಅವನು ಹೇಳ್ತಾನೆ ಇಲ್ಲಿವರೆಗೂ ನಾವು ಕರ್ಕೊಂಡು ಹೋಗಿದ್ ಗೊತ್ತು ಅಂತ. ಎಲ್ಲ ಪ್ರಜೆಗಳೆಲ್ಲ ಹೋಗ್ತಾರೆ. ಅಲ್ಲಿ ಹೋಗ್ತಾ ಇದ್ದಾಗ ಇಲ್ಲಿ ಸ್ವಾಮಿ ಒಂದು ಗಮನಿಸ್ಬೇಕು, ತುಂಬಾ ಚೆನ್ನಾಗಿದೆ. ನಾವು ರಾಮಾಯಣ ಅಂದ್ರೆ ಹಿಂಗ್ ನೋಡ್ಬೇಕು. ಇಲ್ಲಿ ನಡೆದದ್ದು ಇಷ್ಟು ಇವು ಬಿಟ್ಬಿಡ್ರಿ, ಅಲ್ಲಿ ನಡೆದಂತ ಸಂದರ್ಭ ನಡ್ಕೋಬೇಕು. ಕೊನೆಗೆ ಅಲ್ಲಿ ಇವನಿರ್ತಾನಲ್ಲ, ಯಾರೋ ಅವನ ಹೆಸರೇನು ಹೇಳಿದ್ರಲ್ಲಪ್ಪ ನೀವು, ನಿಮಿಷ ಅದಲ್ಲ, ಇನ್ನೊಬ್ಬ ಅವನ ಹೆಸರೇನು? ಗುಹ. ಅವನ್ ಗುಹ ಅಂತ ಅವನು ಇರ್ತಾನಲ್ವಾ, ಅವನ ಊರು ಅಲ್ಲಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಇರ್ತಾನೆ. ಅವನು ಮರದ ಮೇಲೆ ಹತ್ಕೊಂಡು ನೋಡ್ತಾ ಇರ್ತಾನೆ. ಯಾಕೆಂದ್ರೆ ಅವನಿಗೆ ದೂರದಿಂದ ಶತ್ರುಗಳು ಬಂದ್ರೆ ಕಾಣಿಸ್ಬೇಕಲ್ಲ, ಬಂದು ಹೇಳೋದಕ್ಕೆ ರಾಜನಿಗೆ. ಇವನ್ ಗುಹಾನೇ ರಾಜ. ಆವಾಗ ಅವನೇನ್ ಮಾಡ್ತಾನೆ, ನೋಡ್ತಾನೆ, ಅಲ್ಲಿ ಆ ಕಡೆಯಿಂದ ಭರತನ ಸೈನ್ಯ ಬರ್ತಾ ಇರುತ್ತೆ. ಯಾರು ಬರ್ತಾ ಇರೋದು? ಭರತ, ಶತ್ರುಘ್ನ ಮತ್ತೆ ಪ್ರಜೆ, ಸೈನ್ಯ ಸಮೇತ ಬರ್ತಾ ಇರ್ತಾನ. ಮತ್ ಪ್ರಜೆಗಳು ಬರ್ತಾ ಇರ್ತಾರಂತ ಬೇರೆ. ಅವಾಗ ಇವನೇನ್ ತಿಳ್ಕೊಂತಾನ ಗೊತ್ತಾ? ಇವನು ಮೆಸೇಜ್ ಬಂದಿದ ತಕ್ಷಣ ಊರ್ನವ್ರನ್ನೆಲ್ಲ ಸೇರಿಸ್ಬಿಡ್ತಾನೆ ಇವನು. ನೋಡಿ, ಈಗ ನಮ್ಗೆ ಧರ್ಮ ಸಂಕಟ, ನಮ್ಮ ಶ್ರೀ ರಾಮಚಂದ್ರ ಎಷ್ಟು ಒಳ್ಳೆಯವನು, ಅವನು ಕಾಡು ಕಳಿಸಿದ್ದಲ್ದೆ ಈ ಭರತ ಅವನು ಮತ್ತೆ 14 ವರ್ಷ ಆದ್ಮೇಲೆ ವಾಪಸ್ ಬರ್ತಾನ, ಅವನು ಕೊಂದಾಕ್ಬಿಡೋಣ ಅಂತ ಹೇಳಿ ಅವ್ರು ಬರ್ತಾ ಇದ್ದಾರೆ. ಈಗ ನಮ್ ಕರ್ತವ್ಯ ಏನು? ರಾಮನಂತ ರಾಜ ನಮಗ್ ಸಿಗೋದಿಲ್ಲ, ನಾವು ರಾಮನ ಮಕ್ಕಳೇ. ಅದಕ್ಕೆ ನಾವೇನ್ ಮಾಡ್ಬೇಕು? ಇವಾಗ ಅವ್ರ ಜೊತೆನಲ್ಲಿ ಯುದ್ಧ ಮಾಡಿದ್ರೆ ನಾವು ಸೋಲೋದ್ ಗ್ಯಾರಂಟಿ, ಸಾಯೋದ್ ಗ್ಯಾರಂಟಿ. ಆದರೂ ನಾವು ರಾಮನಿಗೋಸ್ಕರ ಬೆನ್ನಿಂದ ನಿಂತ್ಕೊಂಡು ಯುದ್ಧ ಮಾಡಿ ಸತ್ರೂ ಪರವಾಗಿಲ್ಲ, ಅವ್ರನ್ನ ಮುಂದಕ್ಕೆ ಹೋಗಕ್ ಬಿಡಬಾರ್ದು. ಏನಂತೀರಾ ಅಂತಾರೆ. ಎಲ್ರು ಜೈ ಜೈ ಅಂತಾರೆ. ಈಗ ಬರ್ತಾ ಇರ್ತಾನೆ, ಇವರೆಲ್ಲ ಸಿದ್ಧರಾಗ್ಬಿಡ್ತಾರೆ ಯುದ್ಧ ಮಾಡೋದಕ್ಕೆ. ಕೊನೆಗೇನಾಯ್ತು, ಅಲ್ಲಿ ಇನ್ನೂ ಅವ್ರು ಬರ್ತಾ ಇದ್ದಾರೆ, ಇವರೆಲ್ಲ ಅಲ್ಲಿ ನಿಂತಿದ್ದಾರೆ, ಎಲ್ಲ ರೆಡಿಯಾಗಿ ಯುದ್ಧ ಮಾಡೋದಿಕ್ಕೆ. ಆಗ ಆ ಭರತ ಆ ಮಂತ್ರಿನ್ ಕೇಳ್ತಾನೆ, ಇವನ್ ಯಾರು? ಈ ರಾಜ ಏನು? ರಾಮ ಬಂದಲ್ಲ, ಇಲ್ಲಿ ಏನಾಯ್ತು ಅಂತ ಕೇಳ್ತಾನೆ. ಆಗ ಅವನು ಹೇಳ್ತಾನೆ, ಇಲ್ಲಿ ಒಬ್ಬ ಗುಹ ಅಂತಿದ್ದಾನೆ ಈ ಜಾಗಕ್ಕೆ, ಅವನೇ. ಆದ್ರೆ ರಾಮ ಅವನ
ಕೆಳಗಿನ ಮಟ್ಟದ ರಾಜ ಅಂತ ನೋಡ್ಲೇ ಇಲ್ಲ. ಅವನು ತನ್ನ ಸ್ವಂತ ತಮ್ಮನ್ ತರ ಬಂದಿದ್ದೆ, ಇಬ್ರು ತಪ್ಕೊಂಡ್ರು. ಹಿಂಗೆಲ್ಲ ಆಯ್ತಪ್ಪ. ಅವ್ರನ್ನ ಇಷ್ಟೆಲ್ಲ ಹೇಳ್ದ, ನೀ ಹೋಗ್ಬೇಡ ನಮ್ಮ ರಾಜ್ಯದಲ್ಲಿರು ಅಂತೆಲ್ಲ ಬೇಕಾದಷ್ಟು ಹೇಳ್ದ. ರಾಮ ಕೇಳಲಿಲ್ಲ, ಹಾಗೆ ಅಂತೆಲ್ಲ ಹೇಳ್ತಾನೆ. ಹೇಳಾದ್ಮೇಲೆ ಭರತ ಏನಂತ ಗೊತ್ತಾ, ಅಯ್ಯೋ ನಮ್ಮ ಅಣ್ಣನೇ ಅವನ್ನ ತಪ್ಕೋಬೇಕಾದ್ರೆ ತಮ್ಮನ್ ತರ ನಾನವನ್ನ ಹೇಗ್ ಮಾಡ್ಬೇಕು ಅಂತ ಹೇಳಿ ಅವನ ಹತ್ರ ಬಂದಿದ ತಕ್ಷಣ ಅವನ ಕಾಲು ನಮಸ್ಕಾರ ಮಾಡ್ತಾನಪ್ಪ. ಅವನು ಇವನ್ ಜೊತೆಲಿ ಯುದ್ಧ ಮಾಡ್ಬೇಕು ಅಂತ ಅನ್ಕೊಂಡಿದ್ದವನು. ಹೇಗಿದೆ ನೋಡ್ರಿ. ನೀನು ನಮ್ಮ ಅಣ್ಣನ ಸ್ನೇಹಿತ ಆದ್ರೆ ನಮ್ಮ ಅಣ್ಣನಷ್ಟೇ ನೀನು ಈಕ್ವಲ್ ಅಪ್ಪ ಅಂತ ಭರತ ಬಂದಿದ ತಕ್ಷಣ ಅವನ ಕಾಲಿಗೆ ನಮಸ್ಕಾರ ಮಾಡ್ತಾನೆ. ಆ ಗುಹ ಕಣ್ಣಲ್ಲಿ ನೀರು ಹಾಕೊಂಡು, ನಾನು ಎಂಥ ಪಾಪಿ, ನಿಮ್ಮನ್ನ ತಪ್ಪಾಗಿ ತಿಳ್ಕೊಂಡಲ್ಲ, ರಾಮನಿಗಿಂತ ನೀವು ಏನೂ ಕಡಿಮೆ ಇಲ್ಲ ತಮ್ಮ ಅನ್ನೋದಿಕ್ಕೆ ನಾನು ನಿಜವಾಗ್ಲೂ ತಪ್ಪಾಯ್ತು, ಕ್ಷಮಿಸ್ಬೇಕು ನೀವು. ಯಾಕೆ ಕೇಳ್ತಾನೆ, ನಿಮ್ಮನ್ನ ಯುದ್ಧ ಮಾಡಿ ಕೊಂದಾಕ್ಬೇಕು ಅಂತ ನಾವೆಲ್ಲ ರೆಡಿ ಆಗ್ಬಿಟ್ವಪ್ಪ, ನಾವು ತಪ್ಪು ತಿಳ್ಕೊಂಡ್ವಿ, ನೀನ್ ಯುದ್ಧ ಮಾಡೋದಕ್ಕೋಸ್ಕರ ಬರ್ತಾ ಇದ್ಯಾ ರಾಮನ ಜೊತೆಲಿ. ಅವನು ಹೇಳ್ತಾನೆ ನಮಸ್ಕಾರ ಮಾಡಿ ನಾನು ರಾಮನ್ ಕರ್ಕೊಂಡ್ಬರ್ಬೇಕು, ಪಟ್ಟಾಭಿಷೇಕ ಮಾಡಿ ಅಂತ. ನೋಡು ಪ್ರಜೆಗಳು ಅವೆಲ್ಲ ತಗೊಂಡ್ಬರ್ತಾ ಇದ್ದೀವಿ ಅಂತಾಗ ಹೇಗಾಗ್ಬೇಕು ಅವನ ಮನಸ್ಸು. ಅವನು ಕೂಡ ಹತ್ಕೊಂಡು ಮಾಡಿ ಇಬ್ರು ತಪ್ಕೊಂಡು ನಮ್ಮ ಅಣ್ಣ ಏನೇನಾಯ್ತು ಅಂತ ಅವನ್ನೆಲ್ಲ ಕೇಳ್ತಾನೆ. ಮತ್ತೆ ಎಲ್ಲಿಗೆ ಕರ್ಕೊಂಡು ಹೋದೆ, ಎಲ್ಲಿ ಬಿಟ್ಟೆ ಅಂತ ಹೇಳ್ತಾನೆ. ತಿರ್ಗಾ ಅಲ್ಲಿಗೆ ಕರ್ಕೊಂಡು ಹೋಗ್ತಾನೆ. ಅವರೆಲ್ಲರೂ ಹೋಗ್ತಾರೆ. ಅಲ್ಲಿ ಭಾರದ್ವಾಜರ ಆಶ್ರಮಕ್ಕೆ ಹೋಗ್ತಾರೆ. ಅಲ್ಲಿ ಭಾರದ್ವಾಜರ ಆಶ್ರಮದಲ್ಲಿ ಇವರಿಗೆ ಸಿಕ್ಕದಂತ ಸೇವೆ ಯಾರಿಗೂ ಸಿಕ್ಕಿರಲ್ಲ ನೋಡ್ರಿ. ಆಗಿನ ಕಾಲದಲ್ಲಿ ವಿಶ್ವಾಮಿತ್ರನಿಗೆ ನಡೆದಿದ್ದ ಟ್ರೀಟ್ಮೆಂಟ್ ಗೊತ್ತಿರಬೇಕು ವಸಿಷ್ಠರು. ಅದೇ ರೀತಿ ಭಾರದ್ವಾಜ ಆಶ್ರಮದಲ್ಲಿ ಆ ಋಷಿ ಮುನಿಗಳಿಗೆ ಅವೆಲ್ಲ ಇತ್ತು. ಬರೀ ತಪಶಕ್ತಿನೇ. ಅವಾಗ ಎಷ್ಟು ಜನ ಸೈನಿಕರು, ಒಬ್ರೇ ಇಬ್ರ, ಸಾವಿರಾರು ಜನ. ಅಲ್ಲಿ ಆ ಒಂದು ಆಶ್ರಮಕ್ಕೆ ಹೋದ್ರೆ ಅವ್ರಿಗೆಲ್ಲ ಇರೋದಕ್ಕೆ ವಸತಿನಂತೆ, ಆಹಾರನಂತೆ ಎಲ್ಲ ಸಿದ್ಧಿಯಿಂದ ಸಿದ್ಧಪುರುಷರವರು ಎಲ್ಲ ರೆಡಿ ಮಾಡಿಕೊಟ್ರು. ಅವರು ಹೇಗಿರುತ್ತಪ್ಪ. ಇವೆಲ್ಲ ಮಾಡಿಕೊಟ್ಟಾದ್ಮೇಲೆ ಅವರು ಕೂಡ ಭರತನ ವಿಚಾರ ಕೇಳಿ ತುಂಬ ಖುಷಿ ಪಡ್ತಾರೆ. ಅಣ್ಣ ತಮ್ಮಂದ್ರಂದ್ರೆ ಹೀಗಿರ್ಬೇಕಪ್ಪ, ಒಬ್ರಿಗೊಬ್ರು ಪ್ರಾಣ ಕೊಡೋಕ್ಕೆ. ರಾಮ ನೋಡಿದ್ರೆ ಹಾಗೆ ಹೇಳ್ತಾನೆ, ನೀನ್ ನೋಡಿದ್ರೆ ಹೀಗೆ ಹೇಳ್ತಾ ಇದ್ಯಾ, ಬೇಷ್. ನಾವು ನಿಮ್ಮ ವಿಚಾರಗಳನ್ನ ಕೇಳ್ಕೊಂಡು ನಿಮ್ಮ ರಾಜ್ಯದಲ್ಲಿ ನಾವು ಇರಬೇಕಾದ್ರೆ ಪುಣ್ಯ ಮಾಡಿರ್ಬೇಕು ಅಂತ ಹೇಳಿ ಭರತನ್ನ ಅಷ್ಟೊಂದು ಹೊಗಳ್ತಾರೆ ಅವರು. ಕೊನೆಗೆ ಅಲ್ಲಿಂದ ಎಲ್ಲಿಗೆ ಹೋದ ಎಲ್ಲ ವಿಚಾರಿಸ್ಕೊಂಡು ಹೋಗ್ತಾರೆ ಇವರೆಲ್ಲ. ಮತ್ತೆ ಅಲ್ಲಿಂದನೂ ಅಲ್ಲಿ ಒಂದು ರೆಸ್ಟ್ ತಗೊಂತಾರೆ. ಎಲ್ಲ ರೆಸ್ಟ್ ತಗೊಂಡು ಎಲ್ರಿಗೂ ಆಹಾರ ಗೀಹಾರ ಪಾನಕಗಳು, ಈ ಟ್ರೀಟ್ಮೆಂಟ್ ಎಲ್ಲೂ ಸಿಕ್ಕಿರೋದಿಲ್ಲ ಅವ್ರಿಗೆ. ಎಲ್ಲ ಮುಗಿಸ್ಕೊಂಡು ವಾಪಸ್ ಹೋಗ್ತಾರೆ. ಇಲ್ಲಿ ನೋಡ್ರಿ ಇನ್ನೂ ಒಂದು ತಮಾಷೆ ನಡೆಯುತ್ತೆ ಇಲ್ಲಿ. ಆಮೇಲೆ ಏನಾಗುತ್ತೆ, ಅಷ್ಟೊತ್ತಿಗೆ ರಾಮ ಅಲ್ಲಿ ಹೋಗಿ ಒಂದು ಕುಟೀರ ಕಟ್ಕೊಂಡು ಸೀತೆ ರಾಮ ಇವರು ಜೀವನ ಮಾಡ್ಕೊಂಡಿರ್ತಾರೆ. ಅವಾಗಲೇ ತಿಂಗಳಗಟ್ಲೆ ಆಗ್ಬಿಟ್ಟಿರುತ್ತೆ. ಆಮೇಲೆ ಏನಾಗುತ್ತೆ, ಲಕ್ಷ್ಮಣ ಒಂದ್ಸಾರಿ ಸೌದೆ ಹೊಡ್ಕೊಂಬರೋದಕ್ಕೂ ಅದಕ್ಕೆ ಹೋಗ್ತಾ ಇದ್ನಲ್ಲ, ಹೋಗಿದ್ದೆ. ಅಲ್ಲಿ ಒಂದ್ಸಾರಿ ಮರದ ಮೇಲೆ ಹತ್ತು ನೋಡ್ತಾನೆ, ಭರತ ಬರ್ತಾ ಇದ್ದಾನೆ. ಅವನ ಜೊತೆನಲ್ಲಿ ಸೈನಿಕರು ಬರ್ತಾ ಇದ್ದಾರೆ. ಕೊನೆಗೆ ಎಲ್ಲರೂ ಬರ್ತಾ ಇದ್ದಾರೆ. ಇವನಿಗೆ ಇಷ್ಟೇ ಕಂಡಿದ್ದು. ಇವನೇನ್ ತಿಳ್ಕೊಂಡ ಲಕ್ಷ್ಮಣ, ವಾಪಸ್ ಬರ್ತಾನೆ. ಬಂದಿದ್ದೆ ಅಣ್ಣ ಬಿಲ್ಲು ಬಾಣ ಎತ್ಕೋ, ರೆಡಿಯಾಗು ಯುದ್ಧಕ್ಕೆ ಅಂತಾನೆ. ರಾಮನ್ಗೆ ಏನು ಅರ್ಥ ಆಗೋದಿಲ್ಲ. ಏನಾಯ್ತಪ್ಪ ಲಕ್ಷ್ಮಣ ಅಂತ ಕೇಳ್ತಾ ಇದ್ದಾನೆ. ಅಣ್ಣ ಈ ಸುಮ್ಮನೆ ಕೂತ್ಕೊಳ್ಳೋ ಟೈಮ್ ಅಲ್ಲ, ಎತ್ತು ಬಿಲ್ಲು ಬಾಣ ಎತ್ಕೊಬಾ, ನಾನು ಎತ್ಕೊಂಬಂದೆ, ನಿಂತ್ಕೋಣ. ಇವಾಗ ಯಾರ ಜೊತೆ ಯುದ್ಧ ಮಾಡೋದಕ್ಕೆ? ಭರ್ತ ಬರ್ತಾ ಇದ್ದಾನೆ, ಭರ್ತನ ಜೊತೆ ಯುದ್ಧನ ಯಾಕೆ ಅಂತ ಅವನು ಸೈನಿಕನ್ ಕರ್ಕೊಂಡ್ ಬರ್ತಾ ಇದ್ದಾರೆ. ಸೈನಿಕರನ್ನ ನಮ್ಮನ್ನೆಲ್ಲ ಇಲ್ಲಿ ಕೊಂದಾಕ್ಬಿಡ್ಬೇಕು ಅಂತ ಅವ್ನು ಪ್ಲಾನ್ ಮಾಡ್ಕೊಂಡಿದ್ದಾನೆ. ಅವ್ನಿಗೆ ಇನ್ನೂ ಸಾಕಾಗಲ್ದಂತೆ. ನಾವಿದ್ರೆ ಮತ್ತೆ ತಿರ್ಗಾ ಹೋಗ್ತೀವಲ್ಲ 14 ವರ್ಷ ಆದ್ಮೇಲೆ ಅಂತ ಹೇಳಿ ನಮಗ್ ಕೊಂದಾಕಕ್ ಬರ್ತಾ ಇದ್ದಾನೆ. ಎತ್ತು ಬಾಣ ಅಂತ. ಈ ಲಕ್ಷ್ಮಣನ್ ಸ್ವಲ್ಪ ರಜೋಗುಣ ಸ್ವಭಾವ ಮತ್ ಸ್ವಲ್ಪ ಅರ್ಜೆಂಟ್ ಗಿರಾಕಿ. ರಾಮ ಹೇಳ್ತಾನೆ, ಲಕ್ಷ್ಮಣ ನೀನ್ ಭರ್ತನ್ ಇಷ್ಟೇನ ಅರ್ಥ ಮಾಡ್ಕೊಂಡ್ರು? ಇಷ್ಟು ಚಿಕ್ಕ ವಯಸ್ಸಿಂದ ನಾವೆಲ್ಲ ಜೊತೆಯಲ್ಲಿ ಹುಟ್ಟಿ ಬೆಳೆದು
ಇದ್ದು ನೀನ್ ಇಷ್ಟೆಲ್ಲ ಅರ್ಥ ಮಾಡ್ಕೊಂಡಿದ್ ಲಕ್ಷ್ಮಣ. ಛೆ, ಇಲ್ಲಪ್ಪ, ಅವನು ನನ್ನ ಕೊಲ್ಲಕ್ ಬರ್ತಾನ, ನಿನ್ನ ಕೊಲ್ತಾನ ಎಲ್ಲಾದ್ರೂ ಉಂಟ? ಯಾವತ್ತೂ ಇಲ್ಲ. ನೀನ್ ಲಕ್ಷ್ಮಣ್ ಭರ್ತನ್ ನಿನ್ನ ಅರ್ಥನೇ ಮಾಡ್ಕೊಂಡಿಲ್ಲ. ಅವನ್ ಎಂಥ ಸಾತ್ವಿಕ, ನೀನ್ ಅರ್ಥ ಮಾಡ್ಕೊಂಡಿದ್ದು ಇಷ್ಟೇನಾ ಅಂತಾನೆ ರಾಮ. ಹೇಗಿದೆ ನೋಡ್ರಿ ಭರ್ತ. ಇವನು ಲಕ್ಷ್ಮಣ ಹೇಳ್ತಾನೆ, ಇದು ಯೋಚನೆ ಮಾಡೋ ಸಮಯ ಅಲ್ಲ, ನೀನ್ ರೆಡಿ ಆಗಪ್ಪ ಅಂತ. ಹೇಗಿದೆ ರೀ ಇದು ಸಂದರ್ಭ, ಹೀಗೆ ನೋಡ್ಬೇಕಿದು. ಆಮೇಲೆ ಏನಾಗುತ್ತೆ, ಅಲ್ಲಿ ಭರ್ತ ಬರ್ತಾನೆ. ಬಂದಿದ ತಕ್ಷಣ ಅಲ್ಲಿ ರಾಮನ್ ಕಾಲಕ್ಕೆ ಬಿದ್ದು, ನನ್ನಿಂದ ಇದಾಯ್ತು, ನೀನ್ ನನಗೆ ಕ್ಷಮಿಸ್ಬೇಕು, ನನ್ನಿಂದಲೇ ನೀನು ಈ ತರ ಎಲ್ಲ ಆಗಿದ್ದು ಹಾಗೆ ಅಂತ ಗೊಳೋ ಅಂತ ಆಡ್ತಾನೆ. ಲಕ್ಷ್ಮಣನ ತಪ್ಕೊಂತಾನೆ, ನಿಮ್ಗೆಲ್ಲ ನನ್ನಿಂದ ಕಷ್ಟ ಆಯ್ತು ಅಂತಾನೆ. ಆವಾಗ ಲಕ್ಷ್ಮಣ ಹೇಳಕ್ ಶುರು ಮಾಡ್ತಾನೆ, ನಾನ್ ನಿಜವಾಗ್ಲೂ ನಿನ್ ತಮ್ಮ ಅನ್ಸ್ಕೊಳ್ಳೋದಕ್ಕೆ ಯೋಗ್ಯತೆ ಇಲ್ಲಪ್ಪ ಅಂತ. ನಾವು ಯಾಕೆ ಅಂತ, ನಾನ್ ನಿನ್ನ ಯುದ್ಧಕ್ಕೆ ಬರ್ತಾ ಇದ್ಯಾ, ನಮ್ಮ ಜೊತೆಲಿ ನಮ್ಮನ್ ಕೊಂದಾಕ್ಬಿಡ್ತೀಯ ಅಂತ ನಾವ್ ಅನ್ಕೊಂಡಿದ್ರೆ, ನೀನ್ ನೋಡಿದ್ರೆ ರಾಮನ್ ವಾಪಸ್ ಕರ್ಕೊಂಡು ಹೋಗ್ಬೇಕು, ಪಟ್ಟಾಭಿಷೇಕ ಮಾಡಿ ಕರ್ಕೊಂಡು ಹೋಗ್ತೀನಿ ಅಂತ ಬಂದಿದ್ಯಲ್ಲಪ್ಪ, ಮೊದಲು ನನ್ನನ್ನು ಕ್ಷಮಿಸು. ರಾಮ ಲಕ್ಷ್ಮಣನಿಗಿಂತ ಭರತ ದೊಡ್ಡವನು. ನೋಡಿ ಬೇಕಾದ ನಾನು ಆಮೇಲೆ ನೋಡ್ತೀನಿ. ರಾಮ, ಭರತ, ಲಕ್ಷ್ಮಣ, ಶತ್ರುಘ್ನ. ಈಗ ನೋಡ್ರಿ ಅಲ್ಲಿ ಹೆಂಗೆ ಅವನು ಟೋಪಿ ಬಿದ್ನೋ ಗುಹ, ಹಾಗೆ ಲಕ್ಷ್ಮಣನು ಕೂಡ ಟೋಪಿ ಬೀಳ್ತಾನೆ, ರಾಮ ಬೀಳುತ್ತಿಲ್ಲ. ಅದೇ ಇರೋದು ರಾಮನಲ್ಲಿ. ಸತ್ವಗುಣ ಇದ್ದಾಗ ಅವನ ಗುಣಾತೀತ, ಅವನ ಅವತಾರ ಪುರುಷ, ಅವನಿಗೆಂಥದ್ದು. ಆದ್ರೂ ಕೂಡ ಅವನು ಎಲ್ಲೂ ಕೂಡ ಸಿದ್ಧಿ ಆಗ್ಲಿ ಎಲ್ಲೂ ಅವನು ಮನುಷ್ಯನಿದ್ದಂಗೆ ಇದ್ದ ಅಷ್ಟೆ, ಮಾಮೂಲಿ ಮನುಷ್ಯ. ಕೃಷ್ಣಾವತಾರಕ್ಕೂ ಇದಕ್ಕೆ ಇರೋದು ವ್ಯತ್ಯಾಸ ಇಷ್ಟೇ. ಅಲ್ಲಿ ಅವನು ಪವಾಡಗಳು ಅವು ಇವು ಸಿದ್ಧಿಗಳು ಏನ್ ಇಲ್ಲಿ ರಾಮನಲ್ಲೂ ಒಂದಿಲ್ಲ. ಆರ್ಡಿನರಿ ಮನುಷ್ಯ ಇದ್ದಂಗಿದ್ದ ಅಷ್ಟೆ. ಕೊನೆಗೆ ಅಷ್ಟರಲ್ಲಿ ಇವ್ರ ತಾಯಂದ್ರೆಲ್ಲ ಬಂದಿದ್ದೆ, ಎಲ್ಲ ಬಿಳೆ ಬಟ್ಟೆ ಹಾಕೊಂಡೆಲ್ಲ ನೋಡಿ ಏನಾಯ್ತು ಅಪ್ಪನಿಗೆ ಏನಾಯ್ತು ಅಂತ ಕೇಳ್ತಾರೆ. ಹೀಗೆಲ್ಲ ಆಗೋಯ್ತು ಅಂತ ಹೇಳ್ತಾರೆ. ಅಲ್ಲಿ ರಾಮನು ಕಣ್ಣೀರು ಹಾಕಿ ಅತ್ತು ಕೊನೆಗೆ, ಈಗ ನೀವು ಕೂಡ ಇದಿಡಬೇಕು ತಂದೆಗೆ ಅಂತ ಹೇಳಿ, ಕೊನೆಗೆ ಇವರೆಲ್ಲ ಹೋಗಿ ರಾಮ, ಲಕ್ಷ್ಮಣ ಇವರೆಲ್ಲ ಹೋಗಿ ಅಲ್ಲಿ ನದಿ ಹತ್ರ ಎಲ್ಲ ಹೋಗಿ ತರ್ಪಣ ಬಿಟ್ಟು ಎಲ್ಲ ಮಾಡ್ತಾರೆ. ಇದು ರಾಮನ ಚರಿತ್ರೆ. ಎಲ್ರೂ ಇದ್ದೀರಾ? ಕೇಳ್ತಾ ಇದ್ದೀರಾ? ಹಲೋ. ಸರ್, ಪೂರ್ತಿ ನಮ್ಮನ್ನೆಲ್ಲ ರಾಮಾಯಣದ ಒಳಗಡೆಗೆ ಕರ್ಕೊಂಡು ಹೋಗ್ಬಿಟ್ರಿ ಸರ್ ನೀವು. ಅದಕ್ಕೆ ನಾನು ಹೇಳಿದ್ದು ಸರ್ ಇವತ್ತಿದಿರ್ಲಿ ಅಂತ. ಹೌದಾ? ಬಟ್ ತುಂಬಾ ಸಂತೋಷ ಆಯ್ತು ಸರ್. ಎಷ್ಟು ಭಾವ, ಅದೇ ಭಾವದೊಳಗಡೆ ನೀವು ನಮ್ಮನ್ನು ಕರ್ಕೊಂಡು ಹೊಟ್ಟೋದ್ರಿ ಸರ್. ಅದೇ ನಮ್ಮ ಬೇಕಾಗಿರೋದು. ಬಟ್ ಎಷ್ಟು ಜನಕ್ಕೆ ಇಷ್ಟ ಆಯ್ತೋ ನನಗೆ ಗೊತ್ತಿಲ್ಲ. ಎಷ್ಟು ಜನಕ್ಕೆ ಇವಾಗ ಎಷ್ಟು ಜನಕ್ಕೆ ಗೊತ್ತಿರದೆ ಬೋರ್ ಆಗಿರುತ್ತೋ ಏನೋ. ಯಾರ್ಯಾರಿಗೆ ಏನು ಅನ್ನಿಸ್ತು ಹೇಳ್ರಿ? ಇನ್ಯಾರಿಗೆ ಏನು ಅನ್ನಿಸ್ತು? ಚೆನ್ನಾಗಿತ್ತು ಸರ್, ಚೆನ್ನಾಗಿತ್ತು ಸರ್. ಅಲ್ಲ, ಬೇಜಾರಾಗ್ಲಿಲ್ವಾ? ಹೋಗ್ಲಿ, ನಿಮ್ಗೆ ಇಲ್ಲ ಇಲ್ಲ, ಬೇಜಾರೇನಾಗ್ಲಿಲ್ಲ. ಯಾಕೆಂದ್ರೆ ಗೊತ್ತಿರೋದೇ ರಾಮಾಯಣ, ಗೊತ್ತಿಲ್ಲ. ಹೋದಾಗ ಸರ್ ಅವನು ಕಾಡಿಗೆ ಎಂಟರ್ ಆಗ್ತಾನಲ್ಲ, ನಿಷಾದ ರಾಜ ಆ ಕಾಡಿನ ಕೆಳಗಡೆ ಎಲ್ಲ ನೆಲ ಎಲ್ಲಾನು ಕ್ಲೀನ್ ಮಾಡಿಸ್ತಾನೆ ಸರ್. ಯಾಕಪ್ಪ ಅಲ್ಲೆಲ್ಲ ಏನ್ ಇದ್ ಮಾಡ್ತಿದ್ವಿ, ಅಲ್ಲೆಲ್ಲ ಇಲ್ಲ ನಿನ್ನ ಮೃದುವಾದ ಪಾದಗಳು ಇದಾಗ್ಬಾರ್ದು ಅಂತ ಹೇಳ್ಬಿಟ್ಟು, ಅಂದ್ರೆ ಅಷ್ಟು ಭಕ್ತಿ ತೋರಿಸ್ತಾರೆ ಸರ್ ಅವರು. ಅದೊಂದು ಬರುತ್ತೆ ಇದ್ರಲ್ಲಿ ಕಾಡಿನಲ್ಲಿ ಹೋದಾಗ. ನೋಡ್ರಿ, ಆ ರಾಮನ್ ಕಂಡ್ರೆ ಎಲ್ರಿಗೂ ಎಷ್ಟು ಪ್ರೀತಿ. ಆ ರಾಮ ಹಾಗೆ ನಡ್ಕೊಂತ ಇದ್ದ, ಈ ರಾಜನೇ ಆಗಿಲ್ಲ ಇನ್ನು, ಆದ್ರೂ ಮರ್ಯಾದಾ ಪುರುಷೋತ್ತಮ, ಪಿತೃವಾಕ್ಯ ಪರಿಪಾಲಕ, ಏಕಪತ್ನಿ ವ್ರತ, ಧರ್ಮನಿಷ್ಠ, ಕ್ಷಮಾ ಗುಣಿ. ಬಾ, ಈ ಎಲ್ಲ ಗುಣಗಳು ಅವನೊಬ್ಬನಲ್ಲೇ ಇದೆ ಅನ್ಸಲ್ವೇನೋ. ಎಂಥ ಕ್ಷಮಾ ಗುಣಿ.
ಇನ್ಯಾರಿಗೆ ಏನು ಅನ್ನಿಸ್ತು ಹೇಳಿ? ಶ್ರೀಧರ್, ನೀವೇನೋ ಹೇಳ್ತಾ ಇದ್ರಿ, ಹೇಳಿ. ಓಕೆ, ಬೇಜಾರಾಗದೆ ಇದ್ರೆ ಸಾಕಷ್ಟೇ ನನಗೆ. ಯಾಕೆಂದ್ರೆ ಸೇಮ್ ರಾಮಾಯಣ ಎಷ್ಟು ಸರ್ತಿ ಕೇಳಿದ್ರು ಬೇಜಾರಾಗೋದಿಲ್ಲ ಸರ್. ಇದು ರಾಮನ್ ಕಥೆನೇ ಅಂತದ್ದು ಸರ್, ಅದಕ್ಕೆ ರಾಮಾಯಣ ಅಷ್ಟು ಜನ ಬರ್ತಿದ್ದಾರೆ ಸರ್ ರಾಮಾಯಣಕ್ಕೆ. ಹೌದು ಹೌದು. ಈ ಪುಸ್ತಕಗಳು ಹೀಗೇನಪ್ಪ ನೋಡ್ರಿ, ರಾಮಾಯಣ ಯು ಬಿಲೀವ್ ಇಟ್ ಆರ್ ನಾಟ್, ನಾನೊಂದು 10 ಸಲ ನೋಡಿರ್ಬೋದು. ಸೀರಿಯಲ್ನೇ ಒಂದೊಂದು ಅರ್ಧ ಗಂಟೆ ಆಗುತ್ತೆ, ಒಂದು 10 ಸಲ ನೋಡಿರ್ಬೋದು ನಾನು. ನಿಮ್ಗೆಲ್ಲ ಜ್ಞಾಪಕ ಇದೆಯೇನೋ ಗೊತ್ತಿಲ್ಲ, ನಮ್ಮ ಯೋಗ ಕ್ಲಾಸ್ನವರು ಪ್ರತಿಭಾ ಮತ್ತೆ ಕೃಷ್ಣವೇಣಿ ಅವರು, ನಾನು ಮೇಲ್ಗಡೆಯಿಂದ ಬಿದ್ದಿದ್ದೆ 2ನೇ ಫ್ಲೋರಿಂದ 20ನೇ ಈ 20 ಫೀಟ್ ಕೆಳಗಡೆ ಬಿದ್ದು ಫ್ರಾಕ್ಚರ್ ಆಗಿ ಮನೇಲಿದ್ದೆ. ಯೋಗ ಕ್ಲಾಸ್ಗೂ ಬರ್ತಾ ಇರ್ಲಿಲ್ಲ ಅವಾಗ, ಒಂದು 6 ವೀಕ್ಸ್. ನಾವು ಬರಕ್ ಮುಂಚೆ ಅನ್ಸುತ್ತೆ ಸರ್, ನಮಗ್ ಗೊತ್ತಿಲ್ಲ ಸರ್, ಆದ್ರೆ ಹೇಳ್ತಿದ್ರಿ ನೀವು, ಅದು ಜ್ಞಾಪಕ ಇದೆ ಸರ್. ಹೌದಾ? ಇಲ್ಲಿ ಏನೋ ನಾನು ಅವಾಗ ಇಲ್ಲಿ ಎಲ್ಲಿ ಏನೋ ಇರ್ಲಿ, ಅವಾಗ ನಮ್ಮ ಯೋಗ ಕ್ಲಾಸ್ನವರೆಲ್ಲ ಬಂದಿದ್ರು ಮನೆಗೆ. ಅವಾಗ ಇನ್ನೇನು ಕೆಲಸ, ಅವಾಗಲೂ ಅಷ್ಟೇ ಬಿದ್ದಿದ್ದೆ, ಕೂತ್ಕೋಬಹುದು ಅಷ್ಟೇ. ಅವಾಗ ಏನೋ ನಾನು ಈ ಪೂರ್ತಿ ಸೀರಿಯಲ್ ರಾಮಾಯಣ ಪೂರ್ತಿ ನೋಡ್ಬಿಟ್ಟಿದ್ದೆ ಅವಾಗ. ಮತ್ತೆ ಒಂದ್ಸಲ, ಅದು ಎಷ್ಟು ಸಲ ನೋಡಿದ್ದೇನು, ಯಾಕೆಂದ್ರೆ ಬೇಜಾರಾಗೋದಿಲ್ಲ ಅನ್ನೋದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ. ಅಂದ್ರೆ ನಾವು ಈ ರೀತಿ ಮೆಲ್ಕು ಹಾಕ್ಬೇಕು. ಸುಮ್ಮನೆ ರಾಮ ಬಂದ ಕಾಡ್ಗೋದ 14 ವರ್ಷ, ಅದು ಬೇರೆ. ಆದ್ರೆ ಇಲ್ಲಿ ಆ ಸೂಕ್ಷ್ಮವಾಗಿರೋ ವಿಚಾರಗಳನ್ನ ಮನಸ್ಸಿನಲ್ಲಿ ಮೆಲ್ಕು ಹಾಕಿದಾಗ ನಮಗ್ ತುಂಬಾ ಲಾಭ ಆಗುತ್ತೆ ಅಂತ. ಸೊ ನಾವು ರಾಮಾಯಣವನ್ನ ಹೀಗೆ ನೋಡ್ಬೇಕಾಗಿರುತ್ತೆ ಅಂತ. ಆಯ್ತು, ತುಂಬಾ ಸಂತೋಷ. ಏನೋ ಸರ್, ಮತ್ತೆ ಊರ್ಮಿಳೆ ಲಕ್ಷ್ಮಣನ ಹೆಂಡತಿ ಇನ್ನೂ ಗ್ರೇಟ್ ಅಂತ ಹೇಳ್ತಾರೆ ಸರ್. ಸೀತೆ ಆದ್ರೂ ಜೊತೆಲಿ ಹೋದ್ಲು, ನೀನ್ ಬೇಡ, ನನ್ ತಾಯಿ ನೋಡ್ಕೊಬೇಕು, ತಾಯಿಗಳನ್ನ ನೀನ್ ಇಲ್ಲೇ ಇರುವಂತ ಲಕ್ಷ್ಮಣ ಹೇಳಿದ್ರೆ ಅವನ ವಾಕ್ಯನ ಅವಳು ಹಂಗೆ ಪರಿಪಾಲಿಸ್ತಾಳೆ ಸರ್. ಕಾಡ್ನಲ್ಲಿ ಇದ್ದಂಗೆ ಇರ್ತಾಳಂತೆ ಸರ್, ಅರಮನೆಯಲ್ಲಿ ಸಹಿತ ಅವಳು ಊರ್ಮಿಳೆ ಲಕ್ಷ್ಮಣನ ಹೆಂಡತಿ. ಮತ್ತೆ ಭರ್ತ ಒಬ್ಬೊಬ್ರದ್ದು ಚೆನ್ನಾಗಿದೆ ಸರ್, ತುಂಬಾ ಮನ್ಸಿಗೆ ಅಷ್ಟು ಇಷ್ಟ ಆಗುತ್ತೆ ಸರ್ ಅಲ್ಲಿ. ಮತ್ತೆ ಭರ್ತನ್ ತ್ಯಾಗ ನೋಡ್ರಿ, ಅವನಿಗೆ ರಾಜ ಕಾಡಲ್ಲಿ ಇದ್ದಂಗೆ ಇರ್ತಾನಂತೆ ಸರ್ ಅವನು. ಅರಮನೆ ಯಾವ ಸುಖನು ತೆಗೆಜಿಸ್ಬಿಟ್ಟು ಕಲ್ ಮೇಲ್ ಮಲ್ಕೊಳೋದು ಆ ತರನೇ ಇರ್ತಾನಂತೆ ಸರ್ ಅವನು. ಹೌದು, ಭರ್ತ ಅಲ್ಲಿಗೆ ಹೋದ್ಮೇಲೆ ಚಪ್ಪಲಿ ತಗೊಂಡು ಹೋಗ್ತಾನೆ, ಅವನ ಅರಮನೆ ಕಾಲೇ ಇಡಲ್ಲ. ನಮ್ಮ ಅಣ್ಣ ಕಾಡಿನಲ್ಲಿ ಇರೋದ್ರಿಂದ ನಾನು ಅರಮನೆ ಒಳಗಡೆ ಇರೋದಿಲ್ಲ. ಇವನ್ಗೆ ಯಾರಪ್ಪ ಹೇಳಿದ್ರು? ಯಾವ ತಾಯಿ ಕೇಳಿದ್ರು ಇವನ್ನ, ನೀನ್ ಕಾಡಿನಲ್ಲಿ ಇರ್ಬೇಕು ಅಂತ? ಸ್ವಾಮಿ ಇದೆ. ಅವನು ಭರ್ತ ಅರಮನೆ ಆ ಕಡೆ ಊರಾಚೆ ಅಲ್ಲೊಂದು ಇದು ಕಟ್ಕೊಂಡು ಅವನ ಪೂರ್ತಿ ವ್ಯವಹಾರ ಎಲ್ಲ ಅಲ್ಲೇ ಒಂದು ಕುಟೀರ ಕಟ್ಕೊಂಡು ಅವನು ಕುಟೀರದಲ್ಲಿ ಇಟ್ಕೊಂಡು ನಮ್ಮ ಅಣ್ಣ ಇಷ್ಟೊತ್ತಿಗೆ ಹಣ್ಣು ಹಂಪಲು ತಿಂತಾನೆ ಅಂತ ಹೇಳಿ ಅವನು ಹಣ್ಣು ಹಂಪಲು ತಿಂತಾ ಇರ್ತಾನೆ. ವೈಭವ ಇಲ್ಲ. 3 ಹೊತ್ತು ಅವ್ರ ಅಣ್ಣ ಹೇಗಿರ್ತಾನೋ ಇವನು ಹಂಗೆ ಇದ್ದು ರಾಜ್ಯಭಾರವನ್ನ ಆಡ್ತಾನೆ. ಹೇಗಿದೆ ಸ್ವಾಮಿ? ಹೇಗಿದೆ ನೋಡ್ರಿ. ಹೆಂಡತಿ ಜೊತೆನಲ್ಲಿ ಇಲ್ಲ, ಹೆಂಡತಿ ಅಲ್ಲಿರ್ತಾಳೆ. ಹೆಂಡತಿ ಇಲ್ಲಿಗೆ ಬರಕ್ ಬಂದ್ರೆ ಬೇಡ, ಇಲ್ಲಿ ಬರ್ಬೇಡ, ನೀನು ಅಲ್ಲಿರೋ ನಮ್ಮ ತಾಯಿನ ನೋಡ್ಕೊ. ಯಾವ ತಾಯಿ? ಆ ತಾಯಿ ಅಲ್ಲ, ನಮ್ಮ ಕೌಸಲ್ಯ ತಾಯಿನ. ರಾಮ ಇಲ್ಲದೆ ಇರೋದ್ರಿಂದ ಇವಾಗ ರಾಮನ್ ಬದಲು ನಾವೆಲ್ಲ ಸೇರ್ಕೊಂಡು ನೋಡ್ಕೋಬೇಕಾಗಿರೋದು. ನಾನು ಇಲ್ಲಿದ್ದೀನಿ, ನೀನೇ ನೋಡ್ಕೋಬೇಕು ನಮ್ಮ ತಾಯಿನ. ಅವನಿಗೆ ಅವ್ರ ತಾಯಿನ ಮಾತಾಡಿಸ್ತಾ ಇರ್ಲಿಲ್ಲ. ಅವನ ತಾಯಿ ಯಾವಾಗಲೂ ಒಂದೊಂದ್ಸಾರಿ ಬಂದ್ರೆ, ಯಾಕೆ ಬಂದೆ ಇಲ್ಲಿ, ತಿರ್ಗಾ ಇಲ್ಲಿ ನೀನು ಆರಾಮಾಗಿ ಅಲ್ಲೇ ಇರ್ಬೇಕಾಗಿತ್ತೇನೋ, ಇಲ್ಲಿ ಯಾಕೆ ಬರ್ತೀಯ ಪಾಪ, ನಿನಗೆ ಅದೆಲ್ಲ ಬೇಕಾಗಿದ್ದಿದ್ದು ನಿನಗೆ? ರಾಮನ್ ಕಳಿಸಿ ಮಜವಾಗಿರ್ಬೋದು ಅನ್ಕೊಂಡ್ಯ, ಮತ್ತೆ ಇರೋದು ಇವಾಗ ಇಷ್ಟೊತ್ತು ಅಂತ ಅವಳು. ನಾನು ಯಾಕಪ್ಪ ಇನ್ನೂ ಬೈದು ಹಿಂಗೆಲ್ಲ ಮಾಡ್ತೀಯ ಅಂತ ಅವಳು. ಅವನ್ ನೋಡ್ರಿ ಲಕ್ಷ್ಮಣನ, ಇವನು ಭರ್ತನ್ ತ್ಯಾಗ ನೋಡ್ರಿ. ನನಗೆ ಆ ತ್ಯಾಗದ ಮುಂದೆ ನನಗೆ ರಾಮನ್ ತ್ಯಾಗನೂ ಇಲ್ಲ ಅನಿಸ್ತದೆ. ರಾಮನ್ಗೆ ಏನೋ ತಂದೆ ಕೊಟ್ಟಿರೋ ವರ ಉಳಿಸ್ಬೇಕು ಏನೋ ಒಂದು. ಭರ್ತನ್ಗೆ ಏನಿದೆಯಪ್ಪ? ಭರ್ತ ಯಾಕೆ ಹೋಗ್ಬೇಕಾಗಿತ್ತು? ಲಕ್ಷ್ಮಣಗೆ ಏನಿದೆ? ಅವನು ರಾಮನಿಂದ ಯಾಕೆ ಹೋಗ್ಬೇಕಾಗಿತ್ತು ಹೆಂಡ್ತಿನ ಬಿಟ್ಟು? ಪ್ರತಿಯೊಬ್ಬರದ್ದು ತ್ಯಾಗ ತ್ಯಾಗ ತ್ಯಾಗ. ಏನ್ ತ್ಯಾಗ ಮಾಡಿದ್ರಪ್ಪ? ಅವ್ರ ಜೀವನನೇ ತ್ಯಾಗ ಮಾಡಿಟ್ರಲ್ಲಪ್ಪ. ನಮ್ಮ ಕೈನಲ್ಲಿ ಇಷ್ಟು ತ್ಯಾಗ ಮಾಡೋಕ್ಕಾಗಲ್ಲ. ಇಷ್ಟು ಬೇಡಪ್ಪ. ಇಷ್ಟೇನು ಹೇಳಿದ್ರೆ ನಮ್ಗೆ ಏನಿಲ್ಲ.
ಇರೋ ಇವಿಷ್ಟೊಂದು ಸ್ವಲ್ಪ ಬಿಟ್ಟು ದೇವರ ಚಿಂತನೆ ಮಾಡ್ರಪ್ಪ ಅಂತ ನಮ್ಗೆ ಎಷ್ಟು ಕಷ್ಟ ಇದೆಯಲ್ಲ. ಅದಕ್ಕೆ ಧರ್ಮ ಅಂತಂದ್ರೆ ರಾಮಾಯಣ ಹಿಡ್ಕೋಬೇಕು, ನಿಮಗ್ ಭಕ್ತಿ ಬೇಕು ಅಂದ್ರೆ ಮಹಾಭಾರತ ಇಟ್ಕೊಳ್ರಿ. ಹೇಗಿದೆ, ಎಷ್ಟು ಚೆನ್ನಾಗಿದೆ ನೋಡಿ. ಹೀಗೆ ನಾವು ಚಿಂತನೆ ಮಾಡ್ಬೇಕಾಗತ್ತೆ ರಾಮಾಯಣವನ್ನು. ಹೀಗೆ ಕೊನೆಗೆ ಅವನು ಇನ್ನು ಮುಂದಕ್ಕೆ ಚೆನ್ನಾಗಿದೆ ನೋಡೋಣ, ಇನ್ನು ಯಾವಾಗಲೂ ಸಮಯ ಸಿಕ್ಕಿದಾಗ ಅದು ನಿಮ್ಗೆ ಆವಾಗಲೇ ಒಂದು ಸ್ವಲ್ಪ ಹೇಳಿದ್ದೀನಿ, ಅಲ್ಲಿ ಬಂದಿದ್ದನ್ನ ಅಲ್ಲಿ ತುಂಬ ಚೆನ್ನಾಗಿದೆ. ಹೀಗೆ ಪ್ರತಿಯೊಂದು ಚೆನ್ನಾಗಿದೆ. ಓಕೆ, ಆಯ್ತು ಪಾಪ, ನೀವು ಇಷ್ಟೊತ್ತೆಲ್ಲ ಇದ್ರಿ, ನನಗೆ ನಿಮ್ಗೇನು ಬೇಜಾರಾಗದೇ ಇದ್ರೆ ಸಾಕಷ್ಟೇ. ಓಕೆ, ಜೈ ಶ್ರೀರಾಮ್. ಜೈ ಶ್ರೀರಾಮ್. ಥ್ಯಾಂಕ್ ಯು ಸರ್. ಓಕೆ, ಜೈ ಶ್ರೀರಾಮ್.